ಇವತ್ತಿನಿಂದ 2 ವಾರ ಕಾಲ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ನಮ್ಮ ನಿರಂತರ ಅಭಿಮಾನಿಗಳು ಶ್ರೀ ಜಗದೀಶ್ ಮಯ್ಯ ಮತ್ತು ಶ್ರೀಮತಿ ಜಗದೀಶ್ ಮಯ್ಯ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರಿಗೆ ಎಲ್ಲ ಶುಭವಾಗಲಿ ಅಂತ ಹಾರೈಸ್ತೇನೆ. ಸ್ವಪ್ನವಾಸವದತ್ತ, ಉತ್ತರ ರಾಮಚರಿತ ಎರಡೂ ಸಂಸ್ಕೃತ ನಾಟಕದ ಉಚ್ಛ್ರಾಯ ಕಾಲಕ್ಕೆ ಸೇರಿದವು ಅಂತ ಹೇಳಬಹುದು. ಕ್ರಿಸ್ತಾಬ್ದದ 2ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಅದನ್ನು ನಮ್ಮ ನಾಟಕ ಸಾಹಿತ್ಯದ ಉಚ್ಛ್ರಾಯ ಕಾಲ ಅಂತ ಇಟ್ಕೋಬಹುದು. ಭಾಸನಂತೂ ನಮ್ಮ ಆದ್ಯ ನಾಟಕಕಾರ ಅಂತಲೇ ಹೇಳಬೇಕಾಗಿದೆ. ಇನ್ನು ಭವಭೂತಿಯ ಅಂದರೆ 8ನೇ ಶತಮಾನದಿಂದ ಈಚೆಗೆ ಆ ಮಟ್ಟದ ಕೃತಿಗಳು ಬಂದದ್ದು ವಿರಳ. ಶೂದ್ರಕ, ಕಾಳಿದಾಸ, ವಿಶಾಖದತ್ತ, ಹರ್ಷ ಎಲ್ಲರೂ ಆ ಅವಧಿಯಲ್ಲೇ ಆಗೋದ್ರು. ಅಶ್ವಘೋಷ ನಾಟಕಗಳನ್ನು ಬರೆದ ಅಂತ ಉಲ್ಲೇಖ ಇದೆ, ಆದರೆ ಅವನ ನಾಟಕಗಳು ಯಾವುದೂ ಉಪಲಬ್ಧ ಇಲ್ಲ. ಹೀಗೆ ಭಾಸನನ್ನೇ ಆದ್ಯ ನಾಟಕಕಾರ ಅಂತ ನಾವು ಭಾವಿಸಬೇಕಾಗಿದೆ. ಸಂಸ್ಕೃತ ನಾಟಕ ಸಾಹಿತ್ಯದ ಪ್ರಚರಣೆಯ ಉದ್ಘಾಟನೆ ಆದದ್ದು ಭಾಸನಿಂದ ಅಂತಲೇ ಹೇಳಬೇಕಾಗಿದೆ, ಈಗ ಲಭ್ಯವಿರುವ ನಾಟಕಗಳ ಆಧಾರದ ಮೇಲೆ. ವಿಚಿತ್ರ ಎಂದರೆ ನಮ್ಮ ಅನೇಕ ಪ್ರಕಾರಗಳಲ್ಲಿ ದಿ ಅರ್ಲಿಯೆಸ್ಟ್ ವರ್ಕ್ಸ್ ರಿಮೈನ್ ದಿ ಬೆಸ್ಟ್. ಅದು ಈ ಭಾಸನಿಗೂ ಕೂಡ ಇದು ಲಾಗೂ ಆಗತ್ತೆ. ಹಾಗೆ ಗ್ರೀಕ್ನಲ್ಲಿ ಹೋಮರ್ನ ಕಾವ್ಯಕ್ಕೆ ಸರಿಗಟ್ಟುವ ಕಾವ್ಯ ಯಾವುದೋ ಆಮೇಲೆ ಬರಲೇ ಇಲ್ಲ. ಹೀಗೆ ನಮ್ಮಲ್ಲೂ ರಾಮಾಯಣ ಮಹಾಭಾರತಗಳಿಗೆ ಸರಿಗಟ್ಟುವ ಕೃತಿಗಳು ಆಮೇಲೆ ಬರಲೇ ಇಲ್ಲ. ಎಲ್ಲೆಡೆ ಇದೇ ಇದೊಂದು ವಿಚಿತ್ರವಾದ ಅನುಭವ. ಈ ಡ್ರಾಮಟರ್ಜಿ ದೃಷ್ಟಿಯಿಂದ ಭಾಸನ ಕೃತಿಗಳಿಗೆ ಹೋಲಿಸಬಹುದಾದ ನಾಟಕಗಳು ಬೇರೆ ಇಲ್ಲ ಅಂತಲೇ ಹೇಳಬಹುದು. ಸಂಸ್ಕೃತ ನಾಟಕದ ನಮಗೆ ತಿಳಿದ ಆಕಾರ, ರೂಪರೇಖೆ ಮೊದಲಿಗೆ ಕಾಣುವುದು ಭಾಸನಲ್ಲಿಯೇ. ಎಲ್ಲಿಯೋ ಅವನು ಅನಾವಶ್ಯಕ ವರ್ಣನೆಗಳಿಂದ ತಲೆ ತಿನ್ನೋದಿಲ್ಲ. ಇವನಷ್ಟು ಹೆಚ್ಚು ನಾಟಕಗಳನ್ನು ಬರೆದವರು ಬೇರೆ ಇಲ್ಲ. ಒಟ್ಟಿನ ಮೇಲೆ ನಾಟಕ ಅನ್ನುವ ಸಾಹಿತ್ಯ ಪ್ರಕಾರಕ್ಕೆ ಆಸ್ವಾದನೀಯತೆ ತಂದುಕೊಟ್ಟಿರುವವನು ಭಾಸ. ಅವನ ನಾಟಕಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ್ದು ಸ್ವಪ್ನವಾಸವದತ್ತ. ಚಮತ್ಕಾರಪೂರ್ಣ ಕಥೆಯೇ ನಾಟಕವನ್ನು ಮುನ್ನಡೆಸುತ್ತೆ. ಕಥೆಯ ದೃಷ್ಟಿಯಿಂದ ಗೌಣವಾದ ಪಾತ್ರಗಳೇ ನಾಟಕದ ದೃಷ್ಟಿಯಿಂದ ಪ್ರಧಾನವಾಗಿಬಿಟ್ಟಿವೆ. ಈ ರೀತಿಯ ತಂತ್ರಗಾರಿಕೆಯ ಕೌತುಕಗಳು ಕೂಡ ಅದರಲ್ಲಿ ಹಲವು ಇವೆ. ಎಲ್ಲಕ್ಕಿಂತ ನಮಗೆ ಹಿಡಿಸೋದು ಅಂತ ಹೇಳಿದ್ರೆ ಭಾಸನ ಇಕಾನಮಿ ಆಫ್ ಎಕ್ಸ್ಪ್ರೆಷನ್, ಅದು ಅಪೂರ್ವ ಅಂತ ಹೇಳಬೇಕಾಗತ್ತೆ. ಇದು ತುಂಬ ರಿಫ್ರೆಶಿಂಗ್ ಆಗಿದೆ. ಇನ್ನು ಇದಕ್ಕೆ ಕಾಂಟ್ರಾಸ್ಟ್ ಅಂತ ಹೇಳಬಹುದು ಉತ್ತರ ರಾಮಚರಿತೆ. ಸೀತಾವನವಾಸವನ್ನು ಕೇಂದ್ರವಾಗುಳ್ಳ ಉತ್ತರ ರಾಮಚರಿತೆ ಭವಭೂತಿಯದು ಅದು ಭಿನ್ನ ರೀತಿಯ ನಾಟಕ. ಅದೇ ಯಾವುದೇ ಕೃತಿಗೆ ಯಾವ ಕಾರಣದಿಂದ ಮಹನೀಯತೆ ಬರುತ್ತೆ ಅಂತ ಹೇಳೋದು ಕಷ್ಟ. ಭವಭೂತಿಯಲ್ಲಿ ಸ್ವಲ್ಪ ಪಾಂಡಿತ್ಯದ್ದೇ ಮೇಲುಗೈ ಆಗಿರೋದು ಹೌದು. ಅವನು ದೊಡ್ಡ ಪಂಡಿತ. ವ್ಯಾಕರಣಾದಿಗಳಲ್ಲಿ, ಮೀಮಾಂಸಾ ಶಾಸ್ತ್ರದಲ್ಲಿ, ಎಲ್ಲ ಶಾಸ್ತ್ರಗಳಲ್ಲೂ ದೊಡ್ಡ ಪಂಡಿತ. ಆ ಪಾಂಡಿತ್ಯದ ನೆರಳು ಅವನ ನಾಟಕಗಳಲ್ಲೂ ಕೂಡ ಕಾಣುತ್ತೆ. ಇನ್ನು ಶ್ರೀಹರ್ಷ ಮೊದಲಾದವರ ನಂತರ ಅವನು ಬಂದದ್ರಿಂದ ಬಹುಶಃ ಅಲಂಕರಣ ಸ್ವಲ್ಪ ಹೆಚ್ಚೆಚ್ಚಾಗಿಯೇ ಉತ್ತರಾಮಚರಿತದಲ್ಲಿ ಕಾಣುತ್ತೆ. ಆ ಶೈಲಿಯನ್ನು ಅವನು ಅನುಸರಿಸ್ತಾನೆ. ಹೀಗಿದ್ದರೂ 1200 ವರ್ಷಗಳಿಂದ ಇದರ ಜನಪ್ರಿಯತೆ ಏನು ಕಡಿಮೆ ಆಗಿಲ್ಲ. ಸಂಸ್ಕೃತ ಸಾಹಿತ್ಯವನ್ನು ಮೂಲದಲ್ಲಿ ಓದೋ ಅಭ್ಯಾಸ ಮಾಡಿಕೊಂಡವರೆಲ್ಲ ಅನಿವಾರ್ಯವಾಗಿ ಉತ್ತರಾಮಚರಿತೆಯನ್ನು ಓದಿಯೇ ಓದ್ತಾರೆ. ಇಲ್ಲೂ ನಮ್ಮ ವ್ಯಾಸಂಗ ಗೋಷ್ಠಿಯಲ್ಲೂ DVಜಿಯವರು ಉತ್ತರಾಮಚರಿತೆಯನ್ನು ಪಾಠ ಮಾಡಿದ್ದಾರೆ. ರಾಮಾಯಣವನ್ನು ಆಧರಿಸಿದ ಕೃತಿಗಳ ಸಾಲಿನಲ್ಲಂತೂ ಇದಕ್ಕೆ ಒಂದು ವಿಶಿಷ್ಟವಾದ ಸ್ಥಾನ ಇದ್ದೇ ಇದೆ. ಇಟ್ ಈಸ್ ರಿವಾರ್ಡಿಂಗ್ ಅನ್ನೋ ಬಗ್ಗೆ ಅನುಮಾನ ಇಲ್ಲ. ಈ 2 ಉತ್ತಮ ನಾಟಕಗಳ ಅವಲೋಕನ ಈ ಮುಂದಿನ 2 ವಾರಗಳಲ್ಲಿ ನಡೆಯೋದಿದೆ. ತಮ್ಮ ಉಪನ್ಯಾಸ ಮಾಲಿಕೆಯನ್ನು ಆರಂಭಿಸಬೇಕು ಅಂತ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಪುನರಾಯಾನ್ ಮಹಾಕಪಿ ಅಂತ ಮಾತಿದೆ. ಬಂದವರಿಗೆಲ್ಲ, ವೇದಿಕೆ ಮೇಲೆ ಕೂತವರಿಗೆ
ರಾಮಾಯಣದಲ್ಲಿ ಆಂಜನೇಯ ಸೀತಾ ದರ್ಶನ ಮಾಡಿಕೊಂಡು ಎಲ್ಲ ವಿಕ್ರಮ ಸಾಧಿಸಿಕೊಂಡು ಬಂದ ಮೇಲೆ ಹೇಳುವ ಮಾತದು. ಆದರೆ ಇಲ್ಲಿ ಆ ಒಂದು ಹನುಮಂತ ಲಂಕೆಗೆ ಹೋದ ಆ ಪರಿಸ್ಥಿತಿಯ ಒಂದು ರಾಮಾಯಣ ದರ್ಶನದ ವಾಚನ ವಾದನ ವ್ಯಾಖ್ಯಾನದ ಕಾರ್ಯಕ್ರಮ ಆದ ಮೇಲೆ ಇನ್ನೊಂದು 2 ತಿಂಗಳು ಈ ಮನುಷ್ಯನ ರಗಳೆ ಬೇಡ ಗೋಖಲೆ ಸಂಸ್ಥೆಗೆ ಅಂತ ಇದ್ದಿದ್ದು ಕಾರಣಾಂತರಗಳಿಂದ ಬರುವಂತೆ ಆದದ್ದು ಮುಖ್ಯವಾಗಿ ಸಂಸ್ಥೆಯ ನಮ್ಮ ರಾಮಸ್ವಾಮಿಯವರು, ರಾಮು ಅವರು ಹಾಗೂ ನನ್ನ ತುಂಬ ಹತ್ತಿರದ ಗೆಳೆಯ ಜಗದೀಶ್ ಮಯ್ಯ ಇವರುಗಳ ಮೂಲಕ. ಹಾಗಾಗಿ ಇವರೆಲ್ಲರಿಗೆ ಮತ್ತೆ ರಸಿಕತೆಯನ್ನು ಇಷ್ಟು ನಿರ್ಭರವಾಗಿ ಕಾವ್ಯಗಳ ಬಗ್ಗೆ, ನಾಟಕಗಳ ಬಗ್ಗೆ ತೋರಿಸ್ತಕ್ಕಂಥ ನಿಮ್ಮ ಕಾರಣದಿಂದ ಅದಕ್ಕಾಗಿ ನಾನು ಎಲ್ಲರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಜೊತೆಗೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ಒಂದು ಔದಾರ್ಯದಿಂದ, ಪ್ರಾಯೋಜಕರ ಪ್ರೀತಿ ವಿಶ್ವಾಸಗಳ ಆಸರೆಯಿಂದ ಮಹಾಕೃತಿಗಳನ್ನು ಮತ್ತೆ ಮತ್ತೆ ಓದಿ ಹೇಳುವ ಅವಕಾಶ ನನಗೆ ಬಂದಿದೆ. ಇದು ಪ್ರಾಯಶಃ ಇನ್ನು ಬಹಳಷ್ಟು ಜನ ವಿದ್ವಾಂಸರಿಗೆ, ಉಪನ್ಯಾಸಕರಿಗೆ ಬರದೇ ಇದ್ದಂಥ ಸೌಭಾಗ್ಯ ಅಂತ ನಾನು ಅಂದುಕೊಂಡಿದ್ದೀನಿ. ಯಾಕೆಂದರೆ ವೇದಾಂತ ಪ್ರವಚನಕ್ಕೆ ಇತ್ಯಾದಿಗಳಿಗೆ ಬೇಕಾದಷ್ಟು ಕಡೆ ಅವಕಾಶ ಇದೆ. ಆದರೆ ಒಂದು ಕಾವ್ಯವನ್ನು ಹೇಳ್ತೀವಿ, ಭೈರಪ್ಪನವರ ಕಾದಂಬರಿಯನ್ನು ಹೇಳ್ತೀವಿ ಅಂತಂದರೆ ಬರ್ತಾರೆ ಜನ, ಮಾಡಿಸ್ತಾರೆ ಅಂತಂದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದೂ ಇಲ್ಲ. ಸಂಸ್ಕೃತ ನಾಟಕಗಳ ಹಲವು ಕೃತಿಗಳನ್ನು ಕುರಿತು, ನಾಟಕಗಳ ಪ್ರಭೇದದಲ್ಲಿರುವ ಹಲವು ಕೃತಿಗಳ ಬಗ್ಗೆ ಈ ವೇದಿಕೆಯಲ್ಲಿ ಮಾತಾಡಿದ್ದಾಗಿದೆ. ಅದರಲ್ಲಿ ಮುಖ್ಯವಾಗಿ ಪಂಚಮಹಾನಾಟಕಗಳು ಅಂತ ಕರೀಬಹುದಾದರೆ, ದ ಬೆಸ್ಟ್ 5 ಪ್ಲೇಸ್ ಅಂತ, ಪಂಚರತ್ನಗಳಂತೆ ಕರೀಬಹುದು ಅಂತಂದರೆ, ಒಂದು ಸ್ವಪ್ನವಾಸವದತ್ತ, ಮತ್ತೊಂದು ಶೂದ್ರಕನ ಮೃಚ್ಛಕಟಿಕ, ಇನ್ನೊಂದು ಕಾಳಿದಾಸನ ಶಾಕುಂತಲ, ಮಗದೊಂದು ವಿಶಾಖದತ್ತನ ಮುದ್ರಾ ರಾಕ್ಷಸ ಹಾಗೂ ಭವಭೂತಿ ಉತ್ತರ ರಾಮಚರಿತ ಅಂತ ನನಗನ್ಸುತ್ತೆ. ಈ 5 ಉಜ್ವಲೋಜ್ವಲವಾದ ನಾಟಕಗಳು ಸಂಸ್ಕೃತದ ಅತ್ಯುನ್ನತವಾದಂಥ ರಂಗಕಲಾ ಪ್ರತಿಭೆಯನ್ನು ತೋರಿಸುವಂಥವು ಅಂತ. ಅದರಲ್ಲಿ ಯೋಗದಿಂದ 3 ಈಗಾಗಲೇ ಮುಗಿಸಿದ್ದಾಗಿದೆ. ಮೃಚ್ಛಕಟಿಕದಿಂದ ಆರಂಭಿಸಿ ಮುದ್ರಾ ರಾಕ್ಷಸಕ್ಕೆ ಬಂದು ಮೊನ್ನೆ ತಾನೇ ಶಾಕುಂತಲವನ್ನು ನೋಡಿದರೆ, ಈಗ ಈ 2 ನಾಟಕಗಳನ್ನು ಒಟ್ಟಿಗೆ ಮಾಡಿ ಮುಗಿಸುವ ಆ ಒಂದು ಪಂಚಮಹಾನಾಟಕ ಸರಣಿಯನ್ನು ಒಂದು ರೂಪಕ್ಕೆ ತರುವಂಥ ಅವಕಾಶ ಬಂದಿದೆ. ಅದಕ್ಕಾಗಿ ತುಂಬ ಸಂತೋಷ ಇದೆ. ರಾಮಸ್ವಾಮಿಯವರು ಆರಂಭದಲ್ಲಿಯೇ ಹೇಳಿದಂತೆ ಭಾಸ ಮಹಾಕವಿದು ಅಂತ ಇದರ ಪ್ರಸಿದ್ಧಿ. ಸಂಸ್ಕೃತದ ಕವಿಗಳ ಬಗ್ಗೆ ಮಾತಾಡುವುದು ಅಂದರೆ ಅವರ ದೇಶ, ಕಾಲ ಮತ್ತು ಕರ್ತೃತ್ವ, ಇವುಗಳೆಲ್ಲ ದೊಡ್ಡ ದೊಡ್ಡ ಪ್ರಶ್ನೆಗಳು. ಪ್ರತಿಯೊಂದು ಬಾರಿಯೂ ಆ ಪ್ರಶ್ನೆಗಳಿಗೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ಸೇರಿಸುವುದೇ ಆಗುತ್ತೆ. ಇವುಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಿ ನಮಗೆ ಅಂಥ ಪ್ರಯೋಜನ ಇಲ್ಲ. ಈಗ 13 ನಾಟಕಗಳನ್ನು ಭಾಸ ಬರೆದ ಅಂತ, ಅವು 13 ಭಾಸನವೇನಾ ಅಲ್ಲವಾ ಅಂತ ದೊಡ್ಡ ಪ್ರಶ್ನೆ. ಆದರೆ ಒಂದಂತೂ ನಿಜ, ಅವನು ಅನೇಕ ನಾಟಕಗಳು ಬರೆದಿದ್ದ. ರಾಜಶೇಖರ ಈಗ 1000 ವರ್ಷಕ್ಕೂ ಮಿಗಿಲಾಗಿ ಹಿಂದೆಯೇ ಹೇಳಿದ್ದಾನೆ, ಭಾಸನಾಟಕ ಚಕ್ರೇಪಿ ಅಂತನ್ನುವ ಮಾತಿನಲ್ಲಿ, ಭಾಸನಾಟಕ ಚಕ್ರದಲ್ಲಿ ಛೇಕೈಕ್ಷೇಪ್ತೆ ಪರೀಕ್ಷಿತು ಸ್ವಪ್ನವಾಸವದತ್ತಸ್ಯ ದಾಹಕೋ ಭೂನ್ ನ ಪಾವಕಃ. ಭಾಸನಾಟಕ ಚಕ್ರದಲ್ಲಿ ವಿದ್ವಾಂಸರು ಯಾವುದಕ್ಕೆ ಉತ್ಕೃಷ್ಟ ಸ್ಥಾನ ಇದೆ ಅಂತ ಅದನ್ನು ಅಗ್ನಿ ಪರೀಕ್ಷೆಗೆ, ಬೆಂಕಿಗೆ ಹಾಕಿದಾಗಲೂ ಅಗ್ನಿ ಈ ನಾಟಕವನ್ನು ಸುಡಲಿಲ್ಲ ಅಂತ. ಆ ಮಟ್ಟದ ರಸಾರ್ದ್ರತೆ, ಇಷ್ಟು ರಸಮಯತೆ ಇರೋದ್ರಿಂದ ಬೆಂಕಿಯೇ ಆರಿ ಹೋಗ್ಬಿಡ್ತಾ ಇತ್ತು. ಬೆಂಕಿಗೆ ಕೂಡ ಇದರ ರಸಜ್ಞತೆಯನ್ನು, ರಸಸ್ರವಂತಿಯಾದ ಈ ನಾಟಕದ ಸ್ವರೂಪವನ್ನು ಶೋಷಣೆ ಮಾಡೋದಕ್ಕೆ ಆಗಲಿಲ್ಲ ಅನ್ನುವ ತುಂಬ ಚೆನ್ನಾಗಿರೋ ಮಾತಾಡಿದ್ದಾನೆ. ಅಲ್ಲಿ ನಮಗೆ ಚಕ್ರ ಅನ್ನುವುದ್ರ ಒಂದು ರೂಪಕ ಸಿಗುವುದರಿಂದ ಅನೇಕ ಕೃತಿಗಳಿದ್ದುವು ಅಂತ ಗೊತ್ತಾಗುತ್ತೆ. ಹೀಗಾಗಿ ಅವನು ತುಂಬ ಬರೆದಿದ್ದಿರಬೇಕು ಅಂತ. ಆದರೆ ಇವನು ಬರೆದಿದ್ದು ಇಷ್ಟೇನಾ, ಇವುಗಳೇನಾ, ಇವುಗಳ ಸಂಗ್ರಹ ರೂಪವ ಅಥವಾ ಇನ್ಯಾವುದಾದ್ರೂ ಬೇರೆ ಒಂದು ವಿಕಾರವ ಅಂತ ಸುಮಾರು ಹೀಗೆ 1 ಶತಮಾನದಿಂದ ಚರ್ಚೆ ಮಾಡ್ತಾ ಇದ್ದಾರೆ. ಹತ್ತಿರ 1913ನೇ ಆಸುಪಾಸಿನಲ್ಲಿ, ಕ್ರಿಸ್ತಶಕ 1913ನೇ ಇಸ್ವಿ, ಅಂದರೆ ಇನ್ನೊಂದು 4 ವರ್ಷಕ್ಕೆ ಶತಮಾನವೇ ಮುಗಿಯುತ್ತೆ. ಅಲ್ಲಿಂದ ಆರಂಭವಾದದ್ದು ಭಾಸಾಸ್ ಡಿಸ್ಕವರಿ ಅಂತ ಗಣಪತಿ ಶಾಸ್ತ್ರಿಗಳು ತಿರುವಾಂಕೂರಿನಿಂದ ಏನು ಪ್ರಕಟಣೆ ಮಾಡಿದ್ರು, ಅಲ್ಲಿಂದ ಪುಂಖಾನುಪುಂಖವಾಗಿ ಬರ್ತಾ ಇದೆ. ಇತ್ತೀಚೆಗೆ ಈ ವಾದ ಸರಣಿಗಳನ್ನು ಒಂದು ತುದಿ ಮುಟ್ಟಿಸುವಂಥ ಒಂದು ಉಗ್ರವಾದಂಥ ವಾದ ಬಂದದ್ದು NP ಉನ್ನಿಯವರು, ಕೇರಳದ ದೊಡ್ಡ ವಿದ್ವಾಂಸರು, ಹಸ್ತಪ್ರತಿಶಾಸ್ತ್ರಜ್ಞರು, ನಾಟ್ಯಶಾಸ್ತ್ರವನ್ನೆಲ್ಲ ಅನುವಾದ ಮಾಡಿದ್ದಾರೆ. ಅವರು ಭಾಸಾಸ್ ಪ್ರಾಬ್ಲಮ್, ನ್ಯೂ ಲೈಟ್ ಆನ್ ಭಾಸಾಸ್ ಪ್ರಾಬ್ಲಮ್ ಇತ್ಯಾದಿಯಾಗಿ ಹಲವು ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, ಈ 13 ನಾಟಕಗಳು ಭಾಸನವು ಅಲ್ಲ ಅಂತ. ಸ್ವಪ್ನವಾಸವದತ್ತ ಕೂಡ ಇನ್ಯಾರದೋ ಇರಬೇಕು, ಇನ್ಯಾವುದೋ ನಾಟಕ ಇರಬೇಕು, ಒಂದೇ ಹೆಸರಿನಲ್ಲಿ ಹಲವು ನಾಟಕಗಳು ಇರುತ್ತವೆ, ಆ ಥರ ಇರೋದಕ್ಕೆ ಸಾಧ್ಯ ಅಂತ ವಾದ ಮಾಡಿದ್ದಾರೆ.
ಆ ಒಂದು ವಾದದ ಅತಿರೇಕವನ್ನು ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟವಾಗಬಹುದು. ಏನಂದರೆ ಒಂದಂತೂ ನಿಜ, ಈ ಹೊತ್ತಿರುವ ಸ್ವಪ್ನ ನಾಟಕ ಅಥವಾ ಸ್ವಪ್ನ ವಾಸವದತ್ತ ನಾಟಕ ಭಾಸನದೇ ಆದರೂ ಕೆಲವೊಂದು ಭಾಗಗಳು ಎಡಿಟ್ ಆಗಿವೆ. ಅವು ಸಂಪಾದಕೀಯಕ್ಕೆ ತುತ್ತಾಗಿ ಒಂದು ರೀತಿಯಲ್ಲಿ ಶಿಥಿಲವಾಗಿವೆ, ಕತ್ತರಿಸಲ್ಪಟ್ಟಿವೆ. ಕೆಲವೊಂದು ಶ್ಲೋಕಗಳು ಬಿಟ್ಟು ಹೋಗಿವೆ, ಕೆಲವೊಂದು ಮಾತುಗಳು ಬಿಟ್ಟು ಹೋಗಿವೆ, ಅಂಕದ ಕೆಲವೊಂದು ಭಾಗಗಳು ಕಡಿಮೆಯಾಗಿವೆ ಅಂತ ಅನಿಸುತ್ತೆ. ಯಾಕೆಂದರೆ ರಂಗಪಾಠ್ಯ ಮತ್ತು ಕವಿಯ ಒಂದು ಪಾಠ್ಯ ಅಂತ ಯಾವುದಿರುತ್ತೆ ಅದು ಎರಡೂ ಸ್ವಲ್ಪ ಒಂದೇ ಥರ ಇರೋಲ್ಲ, ಬೇರೆ ಬೇರೆ ಇರುತ್ತೆ. ಶೇಕ್ಸ್ಪಿಯರ್ನ ಕಾಲದಲ್ಲಿಯೇ ಆ ರೀತಿಯಾದ ವ್ಯತ್ಯಾಸ ಇತ್ತು ಅಂತ ಪಾಶ್ಚಾತ್ಯ ಪ್ರಪಂಚದಲ್ಲಿ ಗೊತ್ತಾಗುತ್ತೆ. ನಮ್ಮಲ್ಲಿ ಕೂಡ ಹಾಗೇನೆ. ಉದಾಹರಣೆಗೆ ಕಾಳಿದಾಸನ ವಿಕ್ರಮೋರ್ವಶೀಯದಲ್ಲಿ 4ನೇ ಅಂಕದಲ್ಲಿ ರಂಗಪಾಠ್ಯ ಅಂತ ಸ್ಟೇಜ್ ಟೆಕ್ಸ್ಟ್ ಅಂತ ಅನೇಕ ಪ್ರಾಕೃತ ಗಾಹೆಗಳಿರ್ತಕ್ಕಂಥ ಪ್ರಾಕೃತ ಗೀತಗಳು, ಧ್ರುವಗೀತೆಗಳಿರುವಂಥ ಒಂದು ಟೆಕ್ಸ್ಟ್ ನಮಗೆ ಸಿಗುತ್ತೆ. ಹಾಗೆಯೇ ಗೌಡಿಯ ಪಾಠ ಅಂತ ಒಂದಿದೆ. ಆ ಗೌಡಿಯ ಪಾಠ ಶಾಕುಂತಲದ್ದು ಬಹಳ ವಿಸ್ತೃತವಾದದ್ದು, ಕಾಳಿದಾಸನ ಮೂಲ ಪಾಠಕ್ಕಿಂತ ಕೆಲವು ಹೆಚ್ಚು ಬಂದಿದೆ ಅಂತ. ಹಾಗೆಯೇ ಮೃಚ್ಛಕಟಿಕ ನಾಟಕ ಎಷ್ಟು ವಿಸ್ತಾರವಾಗಿದೆಯೋ ಅದರ ಸಂಗ್ರಹ ಎಂಬಂತೆ ಭಾಸನದು ಅಂತ ಹೇಳುವ ಚಾರುದತ್ತ ಕಾಣಿಸುತ್ತೆ. ಅದೊಂದು ಎಡಿಟೆಡ್ ವರ್ಷನ್ ಅಂತ ವಿದ್ವಾಂಸರು ಸಾಬೀತು ಮಾಡಿದ್ದಾರೆ. ದರಿದ್ರ ಚಾರುದತ್ತಂ ಅನ್ನುವ ನಾಟಕ ಭಾಸನದು ಅಂತ ಅಲ್ಲ, ಅದು ಮೃಚ್ಛಕಟಿಕದ ಸಂಗ್ರಹ ರೂಪ ಅಂತ ಇರಲಿ. ಹೀಗೆ ನಟರು ತಮ್ಮ ಅನುಕೂಲತೆಗೆ ತಕ್ಕಂತೆ ಕೆಲವು ಪದ್ಯಗಳನ್ನು, ಮಾತುಗಳನ್ನು ಕತ್ತರಿಸಿಕೊಳ್ಳೋದು, ಅಥವಾ ಗದ್ಯವನ್ನು ಪದ್ಯಕ್ಕೆ ಏರಿಸುವುದು, ಅಥವಾ ಪದ್ಯವನ್ನು ಗದ್ಯಕ್ಕೆ ಇಳಿಸುವುದು, ಇದೆಲ್ಲ ಮಾಡುವುದು ಉಂಟು. ಹೀಗೆ ಭಾಸನ ನಾಟಕಗಳು ಕೆಲವು ಈ ಥರ ಆಗಿವೆ ಅಂತ. ಮತ್ತು ಅವಿಮಾರಕ ಇತ್ಯಾದಿಯಾದಂಥ ನಾಟಕಗಳು ಬೇರೆಯೇ ಕವಿಗಳು ಬರೆದದ್ದು ಅನ್ನೋದನ್ನು NP ಉನ್ನಿಯವರು ಹಸ್ತಪ್ರತಿಗಳ ಮೂಲಕ ಸಾಬೀತು ಮಾಡ್ತಾರೆ. ಅದು ಹೇಗೆ ಇರಲಿ, ನಾವು ನೋಡಬೇಕಾದದ್ದು ರಸಿಕರ ದೃಷ್ಟಿ, ವಿದ್ವಾಂಸರ ದೃಷ್ಟಿ ಅಂತಂದರೆ ಲೇಖಕ ಯಾರು ಅನ್ನೋದ್ರ ಮೇಲೇನೆ ಅವರಿಗೆ ಅವಧಾರಣೆ. ನಮ್ಮದು ಲೇಖನ ಏನು ಅಂತ ಅನ್ನೋದು, ಅಲ್ಲಿ ಇರುವುದು ಏನು ಅಂತ. ನಮ್ಮ ದೊಡ್ಡ ವಿದ್ವಾಂಸರಾದಂಥ ಪಾದೇಕಲ್ಲು ನರಸಿಂಹ ಭಟ್ರು ಬಹಳ ಚೆನ್ನಾಗಿ ಹೇಳ್ತಾರೆ, ಕಾಳಿದಾಸನ ಕಾಲದ ಬಗ್ಗೆ ನಾವು ತುಂಬ ಚರ್ಚೆ ಮಾಡೋಲ್ಲ. ಕಾಳಿದಾಸ ಬಾಣನಿಗಿಂತ ಹಿಂದಿನವನು, ಹಾಗೂ ಅಶ್ವಘೋಷ ಮತ್ತು ಭಾಸ ಇವರುಗಳಿಗಿಂತ ಈಚಿನವನು ಅನ್ನುವ ಒಂದು ಗಡಿ ಇದ್ದರೆ ಸಾಕು. ಇನ್ನು ಹೆಚ್ಚಿನದು ರಸಿಕರಿಗೆ ಅನವಶ್ಯ ಅಂತ. ಅದರ ಮೂಲಕ ಬೇರೆ ಪ್ರಯೋಜನ ಸಾಧಿಸಬಹುದು, ಆದರೆ ರಸಾಸ್ವಾದನೆಗೆ ಹೆಚ್ಚಿನ ಪ್ರಯೋಜನ ಇಲ್ಲ ಅಂತ ಒಂದು ಅಂದಾಜು ಮಾಡಿಕೊಳ್ಬಹುದು. ಅಂಬಳೆ ವೆಂಕಟಸುಬ್ಬಯ್ಯನವರು ಅಂತ ದೊಡ್ಡ ವಿದ್ವಾಂಸರಿದ್ದರು. ಸಂಸ್ಕೃತ, ಕನ್ನಡ ಮೊದಲಾಗಿ ಅನೇಕ ಭಾಷೆಗಳಲ್ಲಿ ನಿಸ್ಸೀಮರಾಗಿದ್ದರು. ಪಂಚತಂತ್ರಾದಿಗಳ ವಿಷಯದಲ್ಲಿ ತುಂಬ ದೊಡ್ಡ ಸಂಶೋಧನೆ ಮಾಡಿದರು. ಕಲಾಸ್ ಮೊದಲಾದ ಅನೇಕ ಒರಿಜಿನಲ್ ಬರವಣಿಗೆಗಳು ಅಂತ ಯಾವುದಿವೆ, ಮೂಲಭೂತವಾದ ಸಂಶೋಧನೆಯ ಒಂದು ಕೆಲಸವನ್ನು ಮಾಡಿದರು. ಅವರಿಗೂ ಮಹಾಮಹೋಪಾಧ್ಯಾಯ ರಾ ನರಸಿಂಹಾಚಾರ್ಯರಿಗೂ ತೀರದ ವಾದಗಳು ಕನ್ನಡದ ಪ್ರಾಚೀನ ಕವಿಗಳ ಕಾಲದ ಬಗ್ಗೆ. ನರಸಿಂಹಾಚಾರ್ಯರು ಯಾವುದೋ ಒಬ್ಬ ಕವಿ ರನ್ನನ ಒಂದು ಕಾಲ ಇಂಥದ್ದು ಅಂತ ಬರೆದ್ರೆ ಇವರು ತತ್ಕ್ಷಣವೇ ಒಂದು ಲೇಖನ ಬರೆಯೋದು, ಆ ಕಾಲಕ್ಕಿಂತ 1-2 ವರ್ಷ ಆಚೆಯೋ ಈಚೆಯೋ ಅಂತ ಪ್ರತಿಪಾದನೆ ಮಾಡೋದು. ಒಂದು 40-50 ಪುಟದ ಲೇಖನ, ಗಟ್ಟಿಯಾದ ಆಧಾರಗಳು ಕೊಡೋದು. ಅದನ್ನು ಇವರನ್ನು ಆಕ್ಷೇಪ ಮಾಡಬೇಕು ಅನ್ನೋದಕ್ಕೇ ಕೆಲವೊಂದು ವೈಯಕ್ತಿಕವಾದ ಮಾನಕಷಾಯವೂ ಅವರಿಗಾಗಿತ್ತು. ಇಬ್ಬರೂ ದೊಡ್ಡ ವಿದ್ವಾಂಸರು, ಅವರ ವಾದಗಳನ್ನು ಓದಿದ್ರೆ ಒಬ್ಬರಿಗೆ ಬೇಕಾದಷ್ಟು ವಿದ್ವತ್ತೆ ಸಿಗುತ್ತೆ. ಆದರೆ 1000 ವರ್ಷಗಳ ಅವಧಿಯಲ್ಲಿ 1 ವರ್ಷ 6 ತಿಂಗಳು ಅವೆಲ್ಲ ಏನು ಗೌಣವಾದಂಥದ್ದು. ಇಟ್ಸ್ ಎ ಬಜೆಟ್ ಎರರ್ ಅಂತಂತಾರೆ, ಎರರ್ ಇನ್ ದಿ ಬಜೆಟ್ ಅಂತೀವಲ್ಲ. ಕೋಟಿಗಳು ನಮ್ಮ ದೇಶದ ಬಜೆಟಲ್ಲಿ ಎಲ್ಲಿಯೋ ಗೌಣವಾಗಿ ಬೆರಳ ಸಂಧಿಯಲ್ಲಿ ನುಸುಳಿಕೊಂಡು ಹೋಗುತ್ತವೆ, ಆ ರೀತಿಯಾದದ್ದು. ಹಾಗಾಗಿ ಈ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಸ್ವಪ್ನವಾಸವದತ್ತ ಭಾಸ ಅನ್ನುವ ಕವಿಯ ನಾಟಕ ಅಂತ ಸುಮಾರು ನಮಗೆ ಆಧಾರಗಳು ಸಿಗುತ್ತವೆ. ಅಭಿನವ್ ಗುಪ್ತ ಹೇಳ್ತಾನೆ, ಗುಣಚಂದ್ರ ರಾಮಚಂದ್ರರು ಹೇಳ್ತಾರೆ, ಶಾರದಾತನೆಯ ಹೇಳ್ತಾನೆ, ಭೋಜರಾಜ ಹೇಳ್ತಾನೆ. ಹೀಗೆ ಅನೇಕ ಜನ ಪೂರ್ವಜರು, ಪೂರ್ವ ಸೂರಿಗಳು ಯಾರಿದ್ದಾರೆ ಅವರು ಸುಮಾರು 1000-1200 ವರ್ಷಗಳ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿದ್ದಾರೆ. ವಾಮನಾದಿಗಳೆಲ್ಲ ತಿಳಿಸಿಕೊಂಡು ಬಂದಿದ್ದಾರೆ. ಅದರಿಂದ ಸ್ವಪ್ನವಾಸವದತ್ತ ಅನ್ನೋದು ಪ್ರಸಿದ್ಧವಾದ ನಾಟಕ. ರಾಜಶೇಖರ ಕೂಡ ಹೇಳಿದ್ದಾನೆ. ಆ ನಾಟಕದ ಹಲವು ಮಾತುಗಳ ಉಲ್ಲೇಖ ಬಂದಿದೆ ಗ್ರಂಥಗಳಲ್ಲಿ. ಕೆಲವೊಂದು ಉಲ್ಲೇಖಗಳು ಈಗಿನ ಉಪಲಬ್ಧ ನಾಟಕದಲ್ಲಿ ಸಿಗುತ್ತವೆ, ಕೆಲವು ಸಿಗೋಲ್ಲ. ಕೆಲವು ಗದ್ಯವಾಗಿದ್ದರೆ ಕೆಲವು ಪದ್ಯವಾಗಿದೆ. ಹೀಗೆ ಸ್ವಲ್ಪ ವ್ಯತ್ಯಾಸ ಇದೆ. ಆದರೆ ಕಥೆ, ಇತಿವೃತ್ತ, ಭಾವನೆ ಎಲ್ಲ ನೋಡಿದ್ರೆ ಇದೆ ಅಂತ ಅನ್ಸುತ್ತೆ. ಆದರೆ ಇದು ಒಂದು ಮಟ್ಟದ ಸಂಗ್ರಹ ರೂಪ ಇರಬಹುದು, ಅಬ್ರಿಜ್ಡ್ ವರ್ಷನ್, ರೀಟೋಲ್ಡ್ ಅಂತೀವಲ್ಲ, ಆ ಥರ ಇದ್ದಿರಬಹುದು. ಇಷ್ಟಾದರೂ ಉಳಿಯಿತಲ್ಲ, ಅದಕ್ಕೆ ನಾವು ಕೃತಜ್ಞರಾಗಿರಬೇಕು. ಒಂದು ಪಕ್ಷ ಇವು ಇಲ್ಲದೇ ಇದ್ದಿದ್ರೆ ಸಂಸ್ಕೃತ ಸಾಹಿತ್ಯಕ್ಕೆ ಬರ್ತಾ ಇದ್ದ ಬಡತನವನ್ನು ನೆನೆದರೆ ತುಂಬ ತೀವ್ರವಾದದ್ದು ಅಂತ ಅನಿಸುತ್ತೆ. ನಾವು ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಭಾಸಾಸ್ ಪ್ರಾಬ್ಲಮ್, ಭಾಸನ ಸಮಸ್ಯೆ ಅನ್ನೋದ್ರ ಬಗ್ಗೆ ಉತ್ತರ ಬರೆಯೋದಕ್ಕೆ ಒಂದು 20 ಮಾರ್ಕ್ಸಿನ ಪ್ರಶ್ನೆ ಇರ್ತಾ ಇತ್ತು.
ಆ ರೀತಿಯಾದ ವಿದ್ಯಾರ್ಥಿಗಳಿಗೆ ಈ ಚರ್ಚೆಗಳು ಪ್ರಯೋಜನಕಾರಿಯೇ ಹೊರತು ರಸಿಕರಿಗೆ ಅಲ್ಲ. ಇನ್ನು ನಾವು ನೇರವಾಗಿ ಕವಿಯ ಕಾಲದ ಬಗ್ಗೆ ಹೇಳೋಣ ಅಂತಂದರೆ ಅದು ಕಷ್ಟ. ಕ್ರಿಸ್ತಪೂರ್ವ 2-3ನೇ ಶತಮಾನದಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೆ ಒಂದು 500-600 ವರ್ಷ ಡೋಲಾಯಮಾನವಾಗಿದೆ. ವೆಂಕಟರಾಯರಂಥ ವಿದ್ವಾಂಸರು ತುಂಬ ಚೆನ್ನಾಗಿ ಆಲೋಚನೆ ಮಾಡಿ ಪ್ರಾಯಶಃ ಪುಷ್ಯಮಿತ್ರ ಶುಂಗನ ಕಾಲದಲ್ಲಿ ಇದ್ದಿರಬಹುದು ಕವಿ ಅಂತಂತಾರೆ. ಇರಬಹುದು. ಒಟ್ಟಿನಲ್ಲಿ ಸನಾತನ ಧರ್ಮದ ಉಚ್ಛ್ರಾಯದಲ್ಲಿ ಯಾವುದೇ ಪರಕೀಯರ ಆಕ್ರಾಂತಿಯಿಂದ ಅದು ಒದ್ದಾಡದೇ ಇದ್ದ ಕಾಲದಲ್ಲಿ ಇದ್ದದ್ದು. ಮತ್ತು ಭಾಸ ಮಹಾಕವಿಯ ಮನೋಧರ್ಮ ನೋಡಿದ್ರೆ ಉದಾರ ಗಂಭೀರವಾದದ್ದು, ಪ್ರಸನ್ನ ಮನೋಹರವಾದದ್ದು. ಒಬ್ಬ ದೊಡ್ಡ ವ್ಯಕ್ತಿ, ತುಂಬ ತಿಳುವಳಿಕೆ ಇರುವ ವ್ಯಕ್ತಿ, ಬಹಳ ಪ್ರೀತಿ ವಿಶ್ವಾಸಗಳಿಂದಲೂ ಇದ್ದರೆ, ಒಂದು ತುಂಬು ಜೀವನದ ಪರಿಪಾಕ ಇದ್ದರೆ ಹೇಗೆ ಅನ್ನುವುದಿಲ್ಲಿ ಗೊತ್ತಾಗುತ್ತೆ. ಅವನ ವ್ಯಕ್ತಿತ್ವದ ಪ್ರಸನ್ನತೆ, ಗಂಭೀರತೆ, ಎಲ್ಲಕ್ಕಿಂತ ಮಿಗಿಲಾಗಿ ಜೀವನ ಪ್ರೀತಿ, ಅದೆಲ್ಲ ಈತನ ನಾಟಕಗಳಲ್ಲಿ ಕಾಣಿಸುತ್ತೆ. ಇನ್ನು ಆತನ ಸಂಸ್ಕೃತ ಭಾಷೆಯ ಅತ್ಯಂತ ರಮಣೀಯವಾದದ್ದು. ನಿಜವಾಗಿ ಸಂಸ್ಕೃತ ಅಂದರೆ ಇದು ಹೀಗಿರಬೇಕು ಅನ್ನುವಂತೆ ಇದೆ. ಮಾತನಾಡುವ ಸಂಸ್ಕೃತ ಎಷ್ಟು ಸೊಗಸಾಗಿರಬಲ್ಲದು, ಗದ್ಯದಲ್ಲಿ ಎಂಥ ಕಾವ್ಯ ಇರಬಲ್ಲದು ಅನ್ನೋದು ಅವನಲ್ಲಿ ಕಾಣಿಸುತ್ತೆ. ಕಲ್ಪನೆಗಳು ಅಷ್ಟೇ, ಕೃತ್ರಿಮವಲ್ಲ, ಎಳೆದು ಜಗ್ಗಿ ಹಿಂಡಿ ಬಲವಂತದಿಂದ ಮಾಡೋಲ್ಲ. ಆದರೆ ರಸಕ್ಕೆ ಒಂದು ಸ್ವಲ್ಪವೂ ಲೋಪ ಇಲ್ಲ. ಅವನಲ್ಲಿ ದುಷ್ಟರು ಸಜ್ಜನರಾಗ್ತಾರೆ, ಸಜ್ಜನರು ದೇವಸದೃಶರಾಗ್ತಾರೆ, ದೇವತೆಗಳಂತೂ ಸಾಕ್ಷಾತ್ ಬ್ರಹ್ಮತತ್ವವೇ ಆಗಿಬಿಡ್ತಾರೆ. ಆ ಮಟ್ಟದ ಉದಾತ್ತತೆ ಅವನಲ್ಲಿ ಕಾಣೋದು. ಆದರೆ ಉದಾತ್ತತೆ ಕೃತ್ರಿಮವಾಗಿ ನಂಬಲು ಅಸಾಧಾರಣ ಅನ್ನುವಂಥ ರೀತಿಯಲ್ಲಿ ಇರೋಲ್ಲ, ಸಹಜ ಸುಂದರವಾಗಿರುತ್ತೆ. ನಮಗೆ ಈ ಹೊತ್ತು ಇರುವಂಥ ಸ್ವಪ್ನವಾಸವ ದತ್ತವನ್ನು 6 ಅಂಕದ ನಾಟಕವನ್ನು ಕೂಡಿದ ಮಟ್ಟಿಗೆ ಯಾವುದೇ ಸ್ವಾರಸ್ಯ ಬಿಡದೆ ನೋಡುವಂಥ ಅವಕಾಶ ಇದೆ. ಹಾಗೆ ಕಾಣೋಣ. ಈ ಸ್ವಪ್ನವಾಸವ ದತ್ತ ನಾಟಕದ ಶೀರ್ಷಿಕೆಯೇ ಸ್ವಾರಸ್ಯಕಾರಿ. ಈ ಸಂಸ್ಕೃತ ನಾಟಕ ಕರ್ತೃಗಳ ನಾಟಕದ ಶೀರ್ಷಿಕಾ ನಿರ್ಮಾಣ ಒಂದು ವಿಶಿಷ್ಟವಾದ ವಕ್ರತೆಯಿಂದ ಕೂಡಿರೋದು. ವಕ್ರತೆ ಅಂದರೆ ರಮಣೀಯತೆ ಅಂತ ಅರ್ಥ, ಕೊಂಕು ಅಂತಲ್ಲ ಅರ್ಥ. ಸೌಂದರ್ಯ, ವಕ್ರತಾ ನಾಮ ರಮಣೀಯತಾ ಪರ್ಯಾಯ ಅಂತಲೇ ಕುಂತಕ ಹೇಳ್ತಾನಲ್ಲ ಹಾಗೆ. ಇಲ್ಲಿ ಒಂದು ಕನಸಿನಲ್ಲಿ ಗಂಡ ಹೆಂಡತಿಯರ ಪ್ರೀತಿ ವ್ಯಕ್ತೀಕರಣವಾಗುವ ರೀತಿ. ಅವಳು ಎಚ್ಚರದಲ್ಲಿದ್ದು ಕನಸಿನಲ್ಲಿರುವ ಗಂಡನಿಗೆ ಉತ್ತರ ಕೊಟ್ಟಾಗ ಅದು ಅವನಿಗೆ ಕೇಳುತ್ತೆ, ಅವನು ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತಾನೆ. ಇದು ಬಹಳ ವಿಚಿತ್ರ. ಅವಸ್ಥಾತ್ರಯ ಮೀಮಾಂಸೆ ಮಾಡುವವರಿಗೆ ಇದು ಬಹಳ ದೊಡ್ಡ ಚಾಲೆಂಜ್ ಕೂಡ ಆಗುತ್ತೆ. ಅಂದರೆ ಕನಸೇ ಬೇರೆ, ಎಚ್ಚರವೇ ಬೇರೆ. ಓವರ್ಲ್ಯಾಪ್ ಆಗಬಹುದಾ? ಆಗಲೂಬಹುದು, ಆ ಸಾಧ್ಯತೆ ಇದೆ. ಆ ಓವರ್ಲ್ಯಾಪ್ ಆಗಬಹುದು ಅನ್ನೋ ಒಂದು ರೇರ್ ಪಾಸಿಬಿಲಿಟಿಯನ್ನು ಇಟ್ಟುಕೊಂಡು ಇವನು ತುಂಬ ಸುಂದರವಾಗಿರುವ ಒಂದು ಭಾವಚಿತ್ರವನ್ನು, ಭಾವ ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾನೆ. ಬಹಳ ಚೆನ್ನಾಗಿದೆ. ಆ ಕಾರಣದಿಂದ ಆ ಹೆಸರು ಬಂತು. ಮತ್ತು ಸಂಸ್ಕೃತದಲ್ಲಿ ಸಾಮಾನ್ಯವಾಗಿ ನಾಯಿಕೆಯ ಹೆಸರನ್ನು ಎತ್ತಿ ಹಿಡಿತಕ್ಕಂಥ ನಾಟಕಗಳು ಸ್ವಲ್ಪ ಕಡಿಮೆ. ಆದರೆ ಇಲ್ಲಿ ನಾಯಿಕೆಯ ಹೆಸರನ್ನು ಎತ್ತಿಡಿಯುವಂಥದ್ದಾಗಿದೆ. ಅದರಿಂದ ಸ್ತ್ರೀವಾದದ ಬಗ್ಗೆ ಅಭಿಮಾನ ಇದ್ದವರಿಗೂ ಸಂತೋಷವಾಗುತ್ತೆ. ಆದರೆ ಇಲ್ಲಿ ಆ ನಾಯಿಕೆಯ ವ್ಯಕ್ತಿತ್ವ, ಔದಾತ್ಯ ಎಂಥದ್ದು ಅನ್ನೋದನ್ನು ಕವಿ ತೋರ್ಪಡಿಸ್ತಾನೆ. ಇಲ್ಲಿ ಕೆಟ್ಟ ಪಾತ್ರಗಳೇ ಇಲ್ಲದೆ ರಸವತ್ತಾಗಿ, ಕೌತುಕಕಾರಿಯಾಗಿ, ರೋಚಕವಾಗಿ ಕೃತಿ ಮುಂದುವರಿಯುತ್ತೆ. ಸಾಮಾನ್ಯ ಒಳಿತು ಕೆಡಕುಗಳ ಗಾಢವಾದ ಸಂಘರ್ಷ ಇಲ್ಲದೆ ದೊಡ್ಡ ಕೃತಿ ಬರೋಲ್ಲ ಅಂತಾನೆ. ಪಾಶ್ಚಾತ್ಯ ಪ್ರಪಂಚದಲ್ಲಿ ಮುಖ್ಯವಾಗಿ ಅವರು ಹೇಳೋದು ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಅನ್ನುವಾಗ 2 ಮುಖ್ಯ ಅಂಶ, ಈವಿಲ್ ಅಂಡ್ ಸಿನ್, ಪಾತಕ ಮತ್ತು ಪಾಪ ಅಥವಾ ದುಷ್ಟತೆ ಮತ್ತು ಪಾಪ, ಇವು ಒಟ್ಟಿಗೆ ಎದುರಾಗಬೇಕು. ಆಗ ಸಂಘರ್ಷ ಉಂಟಾಗುತ್ತೆ. ಅದನ್ನು ಗಾಢತರವಾಗಿ ಚಿತ್ರಣ ಮಾಡಿದಷ್ಟು ಕೃತಿ ದೊಡ್ಡದಾಗುತ್ತೆ ಅಂತ. ಆದರೆ ಆ ರೀತಿಯಾದದ್ದು ಇಲ್ಲದೆಯೇ ಈ ಕೃತಿಯನ್ನು ದೊಡ್ಡದು ಮಾಡಿದ್ದಾನೆ. ತುಂಬ ತುಂಬ ಕಷ್ಟ. ಕೆಟ್ಟವರಿಲ್ಲದೆ ಕೃತಿಯನ್ನು ಕಳೆಗಟ್ಟಿಸೋದು ಬಹಳ ಕಷ್ಟ. ಒಳ್ಳೆಯವರಿಂದ ಬದುಕು ಚೆನ್ನಾಗಿರ್ಬೋದು, ಕಲೆ ಚೆನ್ನಾಗಲ್ಲ. ಕಲೆಯಲ್ಲಿ ಕೆಟ್ಟವರಿರಬೇಕು. ಆದರೆ ಭಾಸ ಕೆಟ್ಟವರೇ ಇಲ್ಲದೆ ಕಲೆಯನ್ನೂ ಚೆನ್ನಾಗಿ ಮಾಡಿದ್ದಾನೆ. ಅದು ತುಂಬ ದೊಡ್ಡ ಸಾಹಸ. ಒಬ್ಬ ದುರ್ವಾಸನಂಥ ಪಾತ್ರ ಬರೋದಿಲ್ಲ. ಒಂದು ಒರಟು ಮಾತಾಡೋರು ಒಬ್ಬರೂ ಬರೋದಿಲ್ಲ. ಶಾರಂಗರವ ಶಾರದ್ವತ ಅಲ್ಲಿ ಇಲ್ಲಿ ಹಸಿ ಬಿಸಿಯಾದ ಮಾತುಗಳಾಡ್ತಾರೆ, ಅಂಥವರು ಬರೋದಿಲ್ಲ. ದುಷ್ಯಂತ ಎಷ್ಟು ಕಟುವಾಗಿ ಮಾತಾಡ್ತಾನೆ 5ನೇ ಅಂಕದಲ್ಲಿ, ಆ ಥರದ್ದಿಲ್ಲಿ ಬರೋದಿಲ್ಲ. ಇನ್ನು ಮೃಚ್ಛಕಟಿಕ ನೋಡಿದ್ರೆ ಶಕಾರನಂಥ ಪರ್ಸಾನಿಫೈಡ್ ಈವಿಲ್ ಅಂತ ಯಾವುದಿದೆ ಅದು ಇಲ್ಲಿ ಬರೋದಕ್ಕೆ ಅವಕಾಶ ಇಲ್ಲ. ಉತ್ತರರಾಮಚರಿತೆಯಲ್ಲಿ ಒಂದು ಘೋರವಾದಂಥ ಅನ್ಯಾಯ ನಡೆದುಬಿಟ್ಟಿದೆ ಸೀತೆಯ ಪಾಲಿಗೆ. ಆ ರೀತಿಯಾದ ಒಂದು ದೊಡ್ಡ ಅನ್ಯಾಯ ಕಾಣಿಸಿಕೊಳ್ಳೋದಿಲ್ಲ. ಯಾವ ಸಮಸ್ಯೆಯೂ ಇಲ್ಲದೆ ನಾಟಕ ರಂಜನೀಯವಾಗಿ ಮುಂದುವರಿಯೋದು ಹೇಗೆ? ಇದನ್ನು
ಊಹೆ ಮಾಡಿಕೊಂಡಾಗ ನಮಗೆ ಎಷ್ಟು ಕಷ್ಟ ಇದೆ ಇಂಥ ರಚನೆ ಅಂತ ಗೊತ್ತಾಗುತ್ತೆ. ಹಾಗಂತ ಜೀವನದ ಮೂಲಭೂತವಾದ ಪ್ರಶ್ನೆಗಳನ್ನು ಇವನು ಎತ್ತಿಡಿದಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಎಷ್ಟೊಂದು ಮೂಲಭೂತವಾದ ಪ್ರಶ್ನೆಗಳು ಬರ್ತವೆ. ಜೀವನದ ಆಳವನ್ನು ಎಷ್ಟು ಚೆನ್ನಾಗಿ ಕವಿ ಕಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಅಂದರೆ ಒಳ್ಳೆಯವರಿಗೆ ಕಷ್ಟ ಬಂದುಬಿಡುತ್ತೆ. ಆ ಒಳ್ಳೆಯವರಿಗೆ ಬಂದ ಕಷ್ಟ ಹೇಗೆ ಪರಿಹಾರ ಆಗುತ್ತೆ? ಸಮಯಕ್ಕೇ ಕೊಡಬೇಕು ನಾವು ಬೆಲೆ. ಒಳ್ಳೆಯವರಿಗೆ ಬಂದ ಕಷ್ಟವನ್ನು ಯಾರೂ ಪರಿಹಾರ ಮಾಡೋದು ಸುಲಭವಲ್ಲ. ಕಾರಣ, ಪರಿಹಾರ ಮಾಡೋದಕ್ಕೆ ಒಳ್ಳೆಯವರು ಹೇಳ್ಕೊಳ್ಳೋದಿಲ್ಲ, ಮತ್ತು ಅವರು ಇನ್ನೊಬ್ಬರಿಗೆ ಪರಿಹಾರ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ತಾವೇ ಪರಿಸಿಕೊಳ್ಳೋಣ ಅಂತೆಲ್ಲ ನೋಡ್ತಾರೆ. ಹೀಗಾಗಿ ಆ ಒಳಿತಿನ ಸ್ವಾರಸ್ಯ, ಮಾಧುರ್ಯ, ಆ ಮಧುರ ವೇದನೆ ಎಂಥದ್ದು ಅನ್ನೋದನ್ನೆಲ್ಲ ಕವಿ ಇಲ್ಲಿ ಹೇಳ್ತಾನೆ. ಇನ್ನು ಹೆಸರಿನ ಜೊತೆಗೆ ಈ ಕೃತಿ ನಾಯಕನ ಬಗ್ಗೆ ನೋಡಬೇಕು. ವತ್ಸರಾಜ. ವತ್ಸ ದೇಶ ಈ ಹೊತ್ತು ನಮ್ಮ ಉತ್ತರ ಭಾರತದ ಗಂಗೆಯ ಆಸುಪಾಸಿನ ಒಂದು ಪ್ರಾಂತ. ಹೇಳಬೇಕು ಅಂತಂದರೆ, ಯಾವುದನ್ನು ನಾವು ಈ ದೆಹಲಿಯಿಂದ ಸ್ವಲ್ಪ ಈಚೆಗೆ ಬಂದು ಕಾನ್ಪುರ್ ಮೊದಲಾದ ಪ್ರದೇಶ ಯಾವುದಿದೆ ಆ ಆಸುಪಾಸು, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಪ್ರಯಾಗ ಅಂತ ಯಾವುದು ಬರುತ್ತೆ ಉತ್ತರ ಪ್ರದೇಶದಲ್ಲಿ, ಆ ಪ್ರಯಾಗದಿಂದ ಸ್ವಲ್ಪ ಮೇಲೆ, ಕಾನ್ಪುರದಿಂದ ಸ್ವಲ್ಪ ಕೆಳಕ್ಕೆ ಇರುವಂಥ ಆ ಭಾಗವನ್ನೆಲ್ಲ ವತ್ಸದೇಶ ಅಂತ ಕರಿತಾ ಇದ್ರು. ಆ ಕಾನ್ಪುರ ಹತ್ತಿರದಲ್ಲೇನೆ ಸ್ಥಾನೇಶ್ವರ ಕಾನ್ಯಕುಬ್ಜ ಇದ್ದದ್ದು, ಕನೌಜ್ ಇದ್ದದ್ದು ಕಾನ್ಪುರದ ಹತ್ತಿರವೇನೆ. ಅಲ್ಲಿಂದ ಸ್ವಲ್ಪ ಕೆಳಕ್ಕೆ ಅಂದರೆ ಗಂಗೆಯ ಒಂದು ದಡದಲ್ಲಿ ಇದ್ದಂಥದ್ದು ಈ ಪ್ರದೇಶ. ಅಲ್ಲಿಯ ರಾಜಧಾನಿ ಕೌಶಾಂಬಿ. ಕೋಸಾಂಬಿ ಅಂತ ಕರೀತಾರೆ ಈಗಲೂ ಕೂಡ, ಒಂದು ಸಣ್ಣ ಊರು ಅಂತ ಕೇಳಿದ್ದೀನಿ. ಆ ಕೌಶಾಂಬಿ ಪ್ರದೇಶದಲ್ಲಿ ಇವನು ರಾಜ್ಯ ಆಳ್ತಾ ಇದ್ದ ವತ್ಸರಾಜ. ಆ ಪ್ರಾಂತವನ್ನೇ ವತ್ಸಭೂಮಿ ಅಂತ ಕರೀತಾ ಇದ್ರು. ಪಾಂಡವರ ವಂಶದಲ್ಲಿ ಬಂದವನು ಅಂತ. ಆ ಪ್ರಾಂತದ ಆಸುಪಾಸಿನಲ್ಲಿಯೇ ಬೇರೆ ಬೇರೆ ರಾಜ್ಯಗಳು ಇದ್ದುವು. ಆ ವಿವರಗಳನ್ನು ನಾವು ಮುಂದೆ ನೋಡ್ತೀವಿ. ಇದು ಕಥೆ ನಡೆದದ್ದು ಪ್ರಾಯಶಃ ಕ್ರಿಸ್ತಪೂರ್ವ 6ನೇ ಶತಮಾನದ ನಡುವಿನಲ್ಲಿ ಅಂತ ಅನಿಸುತ್ತೆ, ಬುದ್ಧನ ಕಾಲದಲ್ಲಿ. ಉದಯನ ಮಹಾರಾಜ ವತ್ಸದ ರಾಜನಾಗಿದ್ದರಿಂದ ವತ್ಸರಾಜ ಅಂತ. ಈ ವತ್ಸರಾಜ ಕಥೆಯೇ ಒಂದು ವಿಶೇಷವಾದ ಸ್ವಾರಸ್ಯಕಾರಿಯಾದಂಥ ಅಧ್ಯಯನ, ಒಂದು ಅಧ್ಯಾಯ ಭಾರತೀಯ ಸಂಸ್ಕೃತಿಯಲ್ಲಿ. ಹಿಂದೆ ನಾನು ವೃಶ್ಚಿಕಟಿಕದ ಬಗ್ಗೆ ಮಾತನಾಡುವಾಗ ಹೇಳಿದ್ದೆ, ನಮ್ಮಲ್ಲಿ ಶೂದ್ರಕ ಮಹಾರಾಜ, ಭೋಜರಾಜ, ವಿಕ್ರಮಾದಿತ್ಯ, ಕೃಷ್ಣದೇವರಾಯ, ವತ್ಸರಾಜ ಅಂತ ಈ ಹಲವರು ರಾಜರುಗಳ ಬಗ್ಗೆ ಒಂದು ಫ್ಯಾನ್ಸಿ, ಬಹಳ ದೊಡ್ಡ ಅಡೋರೇಷನ್ ನಮ್ಮ ಪರಂಪರೆಗೆ ಬೆಳೆದು ಬಂದಿದೆ ಅಂತ. ಕಾಳಿದಾಸನಂತವನು ಮೇಘದೂತದಲ್ಲಿ ಉದಯನ ಕಥಾ ಕೋವಿದ ಗ್ರಾಮವೃದ್ಧಾನ್ ಅಂತ ಮತ್ತೆ ಸ್ವಾರಸ್ಯಕಾರಿಯಾಗಿ ಉದಯನ ಕಥೆಯನ್ನು ಹೇಳಿಕೊಂಡು ತಣೀತಾ ಇದ್ದಂಥ ವೃದ್ಧರಿರುವ ಆ ಪ್ರಾಂತ ಉಜ್ಜಯಿನಿಗೆ ನೀನು ಹೋಗ್ತೀಯಾ ಅನ್ನುವಂಥದ್ದು ಹೇಳ್ತಾನಲ್ಲ ಮಾತು. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಉದಯನ ಕಥೆಗಳ ಬಗ್ಗೆ ಆಸಕ್ತಿ ಹೇಗಿತ್ತು ಅಂತ. ಉದಯನ ವತ್ಸರಾಜ ಹೀಗೆ ಇತಿಹಾಸ ಪ್ರಸಿದ್ಧನಾದ ರಾಜ, ಬುದ್ಧನ ಮತ್ತು ಮಹಾವೀರನ ಸಮಕಾಲೀನ. ಇವನ ಕೌಶಾಂಬಿಯಲ್ಲಿ ಹಲವು 10 ಚಾತುರ್ಮಾಸ್ಯಗಳನ್ನು ಬುದ್ಧ ಮಾಡಿದ್ದ ಅಂತ ಗೊತ್ತಾಗುತ್ತೆ. ಆದರೆ ನಮ್ಮ ಈ ನಾಟಕಗಳಲ್ಲಿ, ಕಾವ್ಯಗಳಲ್ಲಿ ಎಲ್ಲ ಆ ಬುದ್ಧನ ಒಂದು ಸಂಪರ್ಕ ಇತ್ಯಾದಿಗಳು ಯಾವುದೂ ಬರೋದಿಲ್ಲ. ಅದನ್ನು ಹಿಡಿದು ಯಾರಾದರೂ ಪ್ರತಿಭಾಶಾಲಿ ಒಂದು ಹೊಸ ಕಲಾಖಂಡವನ್ನು ನಿರ್ಮಾಣ ಮಾಡಬಹುದು. ಆ ಆಸೆ ನನಗಂತೂ ಇದೆ. ನೋಡೋಣ. ಕ್ರಿಸ್ತಪೂರ್ವದ 6ನೇ ಶತಮಾನದ ಮಧ್ಯಭಾಗದಲ್ಲಿ ಉತ್ತರ ಭಾರತದಲ್ಲಿ 16 ಮಹಾಜನಪದ ಅಂತ 16 ಮಹಾಜನಪದಗಳು, 16 ದೊಡ್ಡ ಚಿಕ್ಕ ಸಾಮ್ರಾಜ್ಯಗಳು, ಪಾಳೆಯಪಟ್ಟುಗಳು, ಗಣತಂತ್ರಗಳು ಇವೆಲ್ಲ ಇದ್ದುವು. ಅದರಲ್ಲಿ 5 ಪ್ರಸಿದ್ಧವಾದ ರಾಜರ ಆಳ್ವಿಕೆಯಿಂದ ಆಳಲ್ಪಡ್ತಾ ಇದ್ದ ಸಾಮ್ರಾಜ್ಯಗಳಿದ್ದುವು. ಇದರೊಳಗೆ ಚಿಕ್ಕದು ಅಂತಂದರೆ ವತ್ಸರಾಜನದೇನೆ. ಕೌಶಾಂಬಿಯನ್ನು ಕೇಂದ್ರವಾಗಿಟ್ಟುಕೊಂಡಂತಹ ಈ ವತ್ಸ ರಾಜ್ಯ ಒಂದು. ಅದಾದ ಮೇಲೆ ದಕ್ಷಿಣದಲ್ಲಿ ಆವಂತಿ ಅಥವಾ ಉಜ್ಜಯಿನಿಯನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳ್ತಾ ಇದ್ದಂಥ ಪ್ರದ್ಯೋತನ ಆ ಇಡೀ ವಿದರ್ಭ ಪ್ರಾಂತ, ಅದು ಪ್ರದ್ಯೋತ ಚಂಡಮಹಾಸೇನ ಅನ್ನುವ ರಾಜನದು. ಮತ್ತು ಪೂರ್ವ ಭಾರತಕ್ಕೆ ಬಂದರೆ ಮಗಧದ ಕೇಂದ್ರದಲ್ಲಿ ರಾಜಗೃಹವನ್ನು ರಾಜಧಾನಿಯಾಗಿಟ್ಟುಕೊಂಡು ಆಳ್ತಾ ಇದ್ದಂಥ ಶ್ರೇಣ್ಯಕ ಬಿಂಬಸಾರ ಅಥವಾ ಬಿಂಬಿಸಾರ, ಅವನ ಮಗ ಅಜಾತಶತ್ರು ಅವನು. ಅದಾದ ಮೇಲೆ ನಾವು ನೋಡ್ತಕ್ಕಂಥದ್ದು ಕೋಸಲವನ್ನು ಕೇಂದ್ರವಾಗಿಟ್ಟುಕೊಂಡು ಕೋಸಲದ ಶ್ರಾವಸ್ತಿ ನಗರದಲ್ಲಿ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಾ ಇದ್ದಂಥ ಪ್ರಸೇನಜಿತ್ ಅವನ ಒಂದು ಸಾಮ್ರಾಜ್ಯ. ಮತ್ತು ಕಾಶಿಯನ್ನು ಕೇಂದ್ರವಾಗಿಟ್ಟುಕೊಂಡು ವಾರಾಣಸಿಯನ್ನು ರಾಜಧಾನಿಯಾಗಿ ಆಳ್ತಾ ಇದ್ದಂತಹ ಬ್ರಹ್ಮದತ್ತ. ಈ 5 ಪ್ರಸಿದ್ಧರಾದಂಥವರಾಗಿದ್ದರು. ಇವರಲ್ಲಿ ಚಿಕ್ಕ ವಯಸ್ಸಿನವನು ಅಂತಂದರೆ ಉದಯನ ವತ್ಸರಾಜ ಹಾಗೂ ಅಜಾತಶತ್ರು.
ಹೆಚ್ಚು ಕಡಿಮೆ ಸಮವಯಸ್ಕರು ಅಂತ ಹೇಳ್ಬೋದು. ಬುದ್ಧ ಈ ಎಲ್ಲ ಪ್ರಾಂತ್ಯಗಳಲ್ಲೂ ಓಡಾಡ್ತಾ ಇದ್ದ. ಅವರೆಲ್ಲರೂ ಕೂಡ ಕ್ಷತ್ರಿಯರು, ವೈದಿಕರು ಆಗಿದ್ದಂಥವರು. ಚಂಡ ಮಹಾಸೇನ ತನ್ನ ಸೇನಾ ಬಲದಿಂದಲೇ ಚಂಡ ಮಹಾಸೇನೆ ಉಳ್ಳವನು ಮಹಾಸೇನ. ಅವು ಚಂಡವಾದ ತೀವ್ರವಾದ ಪ್ರತಾಪ ಇದ್ದದ್ದು ಅಂತ ಆಗಿತ್ತು. ಅವನ ಹೆಸರು ಪ್ರದ್ಯೋತ. ವಿಶೇಷವಾಗಿ ಬೆಳಗುತ್ತಾ ಇದ್ದವನು. ಪ್ರಕೃಷ್ಟತೆಯ ದ್ಯೋತ್ಯತೆ ಏನ ಅನ್ನುವಂಥ ಅರ್ಥದಲ್ಲಿ ದ್ಯುತಿ ಕಾಂತಿ ಅನ್ನುವ ಅರ್ಥದಿಂದ ಅವನಿಗೆ ಪ್ರದ್ಯೋತ ಅನ್ನುವ ಹೆಸರು ಬಂದಿತ್ತು. ಅವನಿಗೆ ಮತ್ತು ವತ್ಸರಾಜನಿಗೆ ಒಂದಷ್ಟು ಘರ್ಷಣೆಗಳಿದ್ದುವು. ಆ ಒಂದು ಹಿನ್ನೆಲೆಯೂ ನಮಗೆ ಬೇಕಾಗುತ್ತೆ. ಕಥೆ ಅನೇಕ ರೀತಿಯಲ್ಲಿ, ಅನೇಕ ಬಗೆಯಲ್ಲಿ, ಹಲವು ಮೂಲಗಳಲ್ಲಿ ನಮಗೆ ಕಾಣಸಿಗುತ್ತೆ. ಎಲ್ಲಕ್ಕೂ ನಮಗೆ ದೊಡ್ಡ ಆಧಾರ ಇಂದು ಲುಪ್ತವಾಗಿರುವ ಅಮೋಘವಾದ ಕೃತಿ ಬೃಹತ್ ಕಥೆ. ಅದು ಪೈಶಾಚಿ ಪ್ರಾಕೃತದಲ್ಲಿದ್ದಂಥ ಗುಣಾಢ್ಯ ಮಹಾಕವಿ ಬರೆದಂಥದ್ದು. ಏನಿಲ್ಲ ಅಂದರೂ ಸುಮಾರು 1800 ಅಥವಾ 1900 ವರ್ಷಗಳ ಹಿಂದಿನ ಕೃತಿ ಅಂತ ಅನಿಸುತ್ತೆ. ನಮ್ಮ ಗೋದಾವರಿ ಪ್ರಾಂತದಲ್ಲಿಯೇ ಪ್ರತಿಷ್ಠಾನ ಅಥವಾ ಪೈಠಣ ಅಂತ ಯಾವುದಿತ್ತು ಅಲ್ಲಿ ಸಾತವಾಹನರ ಕಾಲದಲ್ಲಿ ನಿರ್ಮಾಣವಾದದ್ದು. 7 ಲಕ್ಷ ಶ್ಲೋಕಗಳ ಗ್ರಂಥ ಅಂತಾರೆ. ಅದು ಅಷ್ಟೂ ನಮಗೆ ನಷ್ಟವಾಗಿದೆ. 7 ಮಹಾಭಾರತಗಳ ಗಾತ್ರದ್ದು. ಅದರ ಸಂಕ್ಷಿಪ್ತವಾದ ಒಂದು ಸಂಸ್ಕೃತ ಆವೃತ್ತಿ ಸೋಮದೇವನ ಕಥಾ ಸರಿತ್ಸಾಗರ, ಬುಧಸ್ವಾಮಿಯ ಬೃಹತ್ ಕಥಾ ಶ್ಲೋಕ ಸಂಗ್ರಹ ಮತ್ತೊಂದು, ಹಾಗೆ ಕ್ಷೇಮೇಂದ್ರನ ಬೃಹತ್ ಕಥಾ ಮಂಜರಿ. ಈ 3ರಲ್ಲಿ ಉದಯನನ ಕಥೆ ಬರುತ್ತೆ. ಅದನ್ನೇ ಇಟ್ಟುಕೊಂಡು ಅನೇಕ ಕವಿಗಳು ಅನೇಕ ಕಾವ್ಯ ನಾಟಕಗಳು ಬರೆದಿದ್ದಾರೆ. ಶ್ರೀಹರ್ಷನ ರತ್ನಾವಳಿ ಮತ್ತು ಪ್ರಿಯದರ್ಶಿಕ ಬಹಳ ಪ್ರಸಿದ್ಧವಾದದ್ದು. ಹಾಗೆ ಮಾಯುರಾಜ ಅಂತ ಹೇಳಿಬಿಟ್ಟಿದನುವೆ ಒಬ್ಬ ಕವಿ, ಅವನು ತಾಪಸವತ್ಸರಾಜ ಅಂತ ಬರೆದಿದ್ದಾನೆ. ಮತ್ತೊಬ್ಬ ಅನಾಮಧೇಯನಾದ ಅಜ್ಞಾತ ಕವಿ ವೀಣಾವತ್ಸರಾಜ ಅಂತ ಒಂದು ಕೃತಿಯನ್ನು ಬರೆದಿದ್ದಾನೆ. ಆಮೇಲೆ ಶಕ್ತಿಭದ್ರ ಅನ್ನುವಂಥ ಒಬ್ಬ ಕೇರಳದ ಪ್ರಾಯಶಃ ಕವಿ, ಅವನು ಉನ್ಮಾದ ವಾಸವದತ್ತ ಅಂತ ಬರೆದಿದ್ದಾನೆ. ಹೀಗೆ ಅನೇಕ ಕವಿಗಳು ಕಾವ್ಯ ನಾಟಕಗಳನ್ನೆಲ್ಲ ಬರೆದಿದ್ದಾರೆ. ಇನ್ನೂ ಹಲವು ಸಿಗುತ್ತವೆ. ಇನ್ನೂ ಹಲವು ನಾಟಕಗಳು ನಮಗೆ, ಕೃತಿಗಳು ನಾಮ ಮಾತ್ರವಾಗಿ ಸಿಗುತ್ತವೆ, ಕೃತಿಯಾಗಿ ನಮಗೆ ಸಿಗ್ತಾ ಇಲ್ಲ. ಇಲ್ಲೆಲ್ಲ ಬರುವಂಥ ಕಥಾ ಸಂಗ್ರಹ ನೋಡಿದ್ರೆ ವತ್ಸರಾಜ ಉದಯನನ ವಿವರಗಳು ಏನು ಅಂತ ಗೊತ್ತಾಗುತ್ತೆ. ಈ ಕಥೆಗೆ ಅದು ಮುಖ್ಯವಾಗಿ ಬೇಕಾದ್ದರಿಂದ ಅದನ್ನು ನೋಡಬಹುದು. ಆ ಪ್ರಕಾರ ಪಾಂಡವರ ಮೊಮ್ಮಗನಾದಂಥ ಪರೀಕ್ಷಿತನ ಮಗ ಜನಮೇಜಯನ ಮಗ ಶತಾನೀಕ, ಅವನ ಮಗ ಸಹಸ್ರಾನೀಕ, ಸಹಸ್ರಾನೀಕನ ಮಗ ಉದಯನ ವತ್ಸರಾಜ. ಉದಯನ ಅಂತ ಅವನ ಹೆಸರು. ಅವನು ಚಿಕ್ಕ ವಯಸ್ಸಿನಲ್ಲಿಯೇ ಸಕಲ ಶಸ್ತ್ರಶಾಸ್ತ್ರ ಪ್ರವೀಣನಾಗಿದ್ದ. ಗಾಂಧರ್ವ ವಿದ್ಯೆಯಲ್ಲಿ ನಿಪುಣ, ಸಂಗೀತ ಕಲಾ ಕೋವಿದ. ಅವನಿಗೆ ಒಬ್ಬ ಗಂಧರ್ವನಿಂದ ಘೋಷವತಿ ಅಂತ ಒಂದು ವೀಣೆ ಸಿಕ್ಕಿತ್ತು. ಆ ವೀಣೆಯ ಮೂಲಕ ಆನೆಗಳನ್ನು ಪಳಗಿಸಬಲ್ಲಂಥ ಬಲ್ಮೆಯನ್ನು ಪಡ್ಕೊಂಡಿದ್ದ. ಸುಂದರ, ವಿಕ್ರಮಿ, ರಸಿಕ, ವಿದ್ಯಾವಂತ, ಸ್ವಾಭಿಮಾನಿ. ಇನ್ನೇನು ಬೇಕಿದೆ? ಎಲ್ಲ ಗುಣಗಳು ಸೇರಿದೆ. ಆ ಕೊನೆಯ ಗುಣ ಇದ್ದಿದ್ದರಿಂದ ಸ್ವಲ್ಪ ಅಡಮೆಂಟೆ, ಯಾರ ಮಾತು ಕೇಳ್ತಾ ಇರಲಿಲ್ಲ. ಚಿಕ್ಕ ರಾಜ್ಯವಾದರೂ ಎಲ್ಲಿಲ್ಲದ ಅಭಿಮಾನ. ಏನಾಯಿತು, ಪಾಂಡವರ ಆ ಒಂದು ಶಕ್ತಿ ಸಾಮರ್ಥ್ಯಗಳು ಮುಂದಿನ ತಲೆಮಾರಿಗೆ ಅಷ್ಟು ಬರದಂತೆ ಆಗಿ ಕ್ಷೀಣಿಸಿದ್ದಿರಬೇಕು. ಹೀಗಾಗಿ ಸಾಮ್ರಾಜ್ಯವು ಕಡಿಮೆ ಆಗಿದ್ದಿರಬೇಕು. ಇವನಿಗೊಬ್ಬ ದಾಯಾದ ಆರುಣಿ ಅಂತ ಇದ್ದ. ಅವನು ಗಂಗೆಯ ಇನ್ನೊಂದು ದಡವನ್ನು ಇಟ್ಟುಕೊಂಡು ಆಳ್ತಾ ಇದ್ದ. ಅವರಿಬ್ಬರ ಮಧ್ಯೆ ಸ್ವಲ್ಪ ಸಂಘರ್ಷ ಇತ್ತು. ಇವನ ವಿಕ್ರಮದಿಂದಾಗಿ ಅವನು ಸ್ವಲ್ಪ ಮೂಲೆ ಗುಂಪಾಗಿದ್ದ ಅಂತ ಅನಿಸುತ್ತೆ. ಇದು ಹಿನ್ನೆಲೆ. ಇವನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಎಲ್ಲ ರೀತಿಯಾದ ಗುಣಸಂಪನ್ನತೆ ಇದೆ, ಎಲ್ಲರಿಗೂ ಆಕರ್ಷಣೀಯನಾದಂಥವನು. ಈ ಬಗ್ಗೆ ಜಾತಕ ಕಥೆಗಳಲ್ಲಿ ಕೂಡ ಅಲ್ಲಿ ಇಲ್ಲಿ ಉಲ್ಲೇಖ ಸಿಗುತ್ತೆ, ಪಿಟಕಗಳಲ್ಲಿ ಕೂಡ ಉಲ್ಲೇಖ ಸಿಗುತ್ತೆ. ಇವನು ತುಂಬ ನಿಸ್ಸೀಮನಾಗಿದ್ದ ಎಲ್ಲ ವಿದ್ಯೆಗಳಲ್ಲಿ, ಮತ್ತು ಆಳ್ತನದಿಂದ, ಆಕಾರದಿಂದ ಆಕರ್ಷಕನಾಗಿದ್ದ ಅಂತೆಲ್ಲ ಗೊತ್ತಾಗುತ್ತೆ. ಸಹಜವಾಗಿ ಕನ್ಯಾಪಿತೃಗಳಿಗೆ ಇವನ ಬಗ್ಗೆ ಆಸಕ್ತಿ ಉಂಟು. ಅಂಥ ಕನ್ಯಾಪಿತೃಗಳಲ್ಲಿ ಒಬ್ಬ ಅವಂತಿ ದೇಶ ಅಥವಾ ವಿದರ್ಭ ಪ್ರಾಂತದ ಮಹಾರಾಜನಾಗಿದ್ದ ಚಂಡಮಹಾಸೇನ ಪ್ರದ್ಯೋತ. ಅವನು ಅಂಗಾರವತಿ ಎನ್ನುವ ಒಬ್ಬ ರಾಣಿಯನ್ನು ಮದುವೆ ಆಗಿದ್ದ. ಅವಳಲ್ಲಿ 3 ಜನ ಮಕ್ಕಳು, ಪಾಲಕ, ಗೋಪಾಲಕ ಮತ್ತು ವಾಸವದತ್ತ ಅಂತ. ಇಂದ್ರನ ಅನುಗ್ರಹದಿಂದ ಹುಟ್ಟಿದಳು. ವಾಸವ ಅಂದರೆ ಇಂದ್ರ. ಆ ಇಂದ್ರನಿಂದ ಅನುಗ್ರಹಿತಳಾಗಿ ಬಂದವಳು. ಹಾಗಾಗಿ ಅವಳಿಗೆ ವಾಸವದತ್ತ ಅನ್ನುವ ಹೆಸರಿತ್ತು. ಅವಳು ಯೋಗ್ಯಳಾದಂಥ ಕನ್ಯೆ. ಅವಳು ಸುಂದರಿ, ಸುಶೀಲೆ, ಸಂಪನ್ನೆ. ಅವಳಿಗೆ ಒಳ್ಳೆಯ ವರ ಬೇಕು ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ನೋಡಿದರೆ ಇವನಿದ್ದಾನೆ. ಆದರೆ ಇವನು ಚಂಡಮಹಾಸೇನ ಮಹಾಚಕ್ರವರ್ತಿ. ಅವನಿಗಿಂತ ರಾಜ್ಯ, ಕೋಶ ಇತ್ಯಾದಿಗಳಲ್ಲಿ ಬಲಿಷ್ಠನಾದವನು. ಅಂಗಾರವರ್ಣ ಅಂತಕ್ಕಂಥ ಒಬ್ಬ ದೊಡ್ಡ ರಾಕ್ಷಸನನ್ನು ಕೊಂದು
ಅವನ ಸರಿಯಲ್ಲಿದ್ದಂಥ ಅಂಗಾರವತಿಯನ್ನು ಬಿಡಿಸಿ ಅವಳನ್ನು ಮದುವೆ ಮಾಡಿಕೊಂಡಿದ್ದ ಅಂತೆಲ್ಲ ಪ್ರತೀತಿ ಗೊತ್ತಾಗುತ್ತೆ ನಮಗೆ. ಅಂಥ ವಿಕ್ರಮಿಯಾದವನು ತಾನಾಗಿ ಹೋಗಿ ಅವನನ್ನು ಕೇಳೋದಕ್ಕೆ ಸಂಕೋಚ. ಯಾಕೆಂದರೆ ಅವನು ಬೇಡ ಅಂದುಬಿಟ್ರೆ ಮತ್ತೆ ಮತ್ತೆ ಪ್ರತಿಜ್ಞಾ ನಾಟಕ ಅನ್ನುವ ಇನ್ನೊಂದು ಭಾಸನ ನಾಟಕದಲ್ಲಿ ಬರುತ್ತೆ. ಗಾಂಧರ್ವ ವಿದ್ಯಾ ಗರ್ವಿತ ರೂಪ ಮೋಹಿತ ಅಂತೆಲ್ಲ ಹೇಳಿ, ರೂಪ ಇದೆ, ವಿದ್ಯೆ ಇದೆ, ಯೌವನ ಇದೆ, ಹಾಗಾಗಿ ಹೇಳಿದ್ದನ್ನು ಕೇಳಬಾರದು ಅನ್ನುವಂಥ ಅದಟು ಕೂಡ ಇದೆ. ರಿಜೆಕ್ಟ್ ಆಗಿಬಿಟ್ರೆ ನಮ್ಮ ಪ್ರಪೋಸಲ್ ಏನು ಅಂತ ತುಂಬ ಜನ ಎಷ್ಟೋ ಬಾರಿ ನಾವು ಕೇಳಿ ಇಲ್ಲ ಅನ್ನಿಸ್ಕೊಂಡು ಬಿಟ್ರೆ ಗತಿ ಏನು ಅಂತಲೇ ಕೇಳೋದಿಲ್ಲ. ಕೇಳಿದರೆ ಆಗೋೇ ಬಿಡುತ್ತೆ, ಕೇಳಿದರೆ ಆಗೇ ಬಿಡ್ತಾ ಇತ್ತು ಏನೋ ಗೊತ್ತಿಲ್ಲ. ಅದರಿಂದ ಅವನು ಏನು ಮಾಡ್ತಾನೆ, ತನ್ನ ಮಾನವನ್ನು ಉಳಿಸಿಕೊಳ್ಳಬೇಕು, ತನ್ನ ಪುತ್ರಿಕೆಗೆ ಒಳ್ಳೆ ವರನೂ ಸಿಗಬೇಕು ಅನ್ನುವ ಒಂದು ತಂತ್ರ ಮಾಡಿಕೊಂಡು ಅವನ ಈ ಗಾಂಧರ್ವ ವಿದ್ಯಾ ಬಲದಿಂದ ಆನೆಗಳನ್ನು ಪಳಗಿಸುವ ಯಾವ ಒಂದು ಹಾಬಿ ಅಂತೀವಲ್ಲ, ಹವ್ಯಾಸ ಇತ್ತು, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕಿಂತ ಸನ್ನದ್ಧನಾದ. ಆ ಎಲ್ಲ ಕಥೆಗಳು ನಾವು ಭಾಸನದು ಅಂತ ಹೇಳ್ತಕ್ಕಂಥ ಪ್ರತಿಜ್ಞಾ ಯೋಗಂಧರಾಯಣ ಅನ್ನುವ 4 ಅಂಕದ ನಾಟಕದಲ್ಲಿ ನೋಡ್ತೀವಿ. ಅದನ್ನು ನಾಟಿಕ ಅಂತಲೂ ಕರೀತಾರೆ. ನಾಟಿಕಾ ಲಕ್ಷಣ ಯಾವುದೂ ಇಲ್ಲ. ಭಾಸ ನಾಟ್ಯಶಾಸ್ತ್ರಕ್ಕೂ ಹಿಂದೆ ಇದ್ದವನು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಸ್ವಲ್ಪ ಕಷ್ಟ ಹಾಗೆ ಒಪ್ಪಿಕೊಳ್ಳೋದು ಇರಲಿ. ಏನಂದರೆ ಈ ಶಾಸ್ತ್ರದ ನಿರ್ಬಂಧಗಳು ಹೆಚ್ಚಾಗುವ ಮುನ್ನ ಇದ್ದ ಅಂತ ಒಪ್ಪಿಕೊಳ್ಳಬಹುದು. ಶಾಸ್ತ್ರ ಇರುವುದು ಅನುಕೂಲಕ್ಕೆ ಹೊರತು ಅನನುಕೂಲಕ್ಕೆ ಅಲ್ಲ ಅನ್ನುವ ಕಾಲದಲ್ಲಿ ಇದ್ದ. ಹಾಗಾಗಿ ಸ್ವಾತಂತ್ರ್ಯ ವಹಿಸಿದ್ದ ಅಂತ. ಇನ್ನು ಕೆಲವರು ಹೇಳ್ತಾರೆ ಆ 4 ಅಂಕ ಈ 6 ಅಂಕ ಸೇರಿ 10 ಅಂಕದ ನಾಟಕವಾಗಿ ಇತ್ತು, ಒಂದು ಮಹಾಪ್ರಕರಣವಾಗಿತ್ತು ಅಂತಾರೆ. ಇದೇನೇ ಇರಬಹುದು. ವೀಣಾ ವತ್ಸರಾಜ ಅನ್ನುವಂಥ ಒಂದು ನಾಟಕ ಇದೆ. ವೀಣಾ ವಾಸವದತ್ತ ಅಂತನ್ನುವ ನಾಟಕ, ವೀಣಾ ವತ್ಸರಾಜ ಅಲ್ಲ, ವೀಣಾ ವಾಸವದತ್ತ ಅಂತ ಕುಪ್ಪಸ್ವಾಮಿ ಶಾಸ್ತ್ರಿಗಳವರೆಲ್ಲ ಸೇರಿ ಮದ್ರಾಸ್ನಿಂದ ಅಚ್ಚು ಮಾಡಿಸಿದ್ದು. ಅಲ್ಲಿ ಆ ಒಂದು ಪೂರ್ವ ಕಥೆ ಬರುತ್ತೆ. ಅಂದರೆ ಈ ಕಥೆ ತುಂಬ ಆಕರ್ಷಕವಾಗಿದ್ದರಿಂದ ಅನೇಕರು ಬಳಸಿಕೊಂಡಿದ್ದಾರೆ. ಒಬ್ಬೊಬ್ಬ ಕವಿ ಒಂದೊಂದು ರೀತಿ ಕಲ್ಪನೆ ಮಾಡಿದ್ದಾನೆ. ಆ ಎಲ್ಲದರ ಪಿಂಡಿತಾರ್ಥ ಹೇಳೋದಿದ್ದರೆ, ಚಂಡಮಹಾಸೇನ ಇವನನ್ನು ಹೇಗಾದರೂ ಸೆರೆ ಹಿಡಿದು ಸೆರೆಯಲ್ಲಿ ಸ್ವಲ್ಪ ಹದ ಹಾಕಿ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ. ಅವನು ಯಾವುದೋ ಒಂದು ವಿಚಿತ್ರವಾದ ಸ್ಯಾಡಿಸ್ಟಿಕ್ ಎಂಜಾಯ್ಮೆಂಟ್ ನೋಡಿ, ಅಳಿಯ ಆಗಬೇಕಾದವನು ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕು ಅಂತ. ಹಾಗಾಗಿ ಅವನು ಒಂದು ತಂತ್ರ ಮಾಡ್ತಾನೆ. ಅದಕ್ಕೆ ಮುನ್ನ ಹಲವು ತಂತ್ರಗಳು ಮಾಡ್ತಾ ಇದ್ದ ಅಂತಲೂ ಗೊತ್ತಾಗುತ್ತೆ. ಅದನ್ನೆಲ್ಲವನ್ನು ಇವನ ಮಹಾಮಂತ್ರಿ ಯೋಗಂಧರಾಯಣ ಪ್ರತಿತಂತ್ರಗಳಿಂದ ಎದುರಿಸ್ತಾ ಇದ್ದ ಅಂತ. ಇದು ಒಂದು ರೀತಿ ಯಂಗ್ ಟರ್ಕ್ ಅಂತಾರಲ್ಲ, ಆ ರೀತಿ ಯುವಕರ ಬಳಗ. ಯೋಗಂಧರಾಯಣನು ಇವನ ವಯಸ್ಸು ಅಥವಾ ಇವನಿಗಿಂತ 1-2-3 ವರ್ಷ ಹೆಚ್ಚಿರ್ತಕ್ಕಂಥ ಒಬ್ಬ ಯುವ ಮಂತ್ರಿ, ಮಹಾಮೇಧಾವಿ. ಯುಗಂಧರ ಅಂದರೆ ಶಿವ, ಯುಗ ಅಂದರೆ 2 ಅಂತ. ಯುಗಂ ಧರತಿ ಇತಿ ಯುಗಂಧರ ಅಂದರೆ 2 ಶರೀರವನ್ನು ತಾಳದವನು. ಸ್ತ್ರೀ ಪುರುಷ 2 ಶರೀರವನ್ನು ತಾಳಿದ ಅರ್ಧನಾರಿ ನಟೇಶ್ವರ ಯೋಗಂಧರಾಯಣ ಅಂತಂದರೆ ಅವನ ಮಗ. ಯುಗಂಧರಸ್ಯ ಅಪತ್ಯಂ ಪುಮಾನ್ ಯೋಗಂಧರಾಯಣ. ಸುಬ್ರಹ್ಮಣ್ಯ, ಗಣಪತಿ ಯಾರಾದರೂ ಆಗಬಹುದು ಅವನು. ಇನ್ನೊಬ್ಬ ರುಮಣ್ವಾನ್ ಅಂತ ಒಬ್ಬ ಮಂತ್ರಿ, ಸೇನಾಪತಿ, ಅವನು ಮಹಾವಿಕ್ರಮಿ. ಮತ್ತೊಬ್ಬ ಆಪ್ತ ಸಚಿವ, ನರ್ಮ ಸಚಿವ, ವಿದೂಷಕ, ವಸಂತಕ. ಈ 4 ಜನರಿಗೂ ಅನ್ಯೋನ್ಯ ಸ್ನೇಹ ಇತ್ತು. ಸ್ವಾಮಿ ಸೇವಕ ಸಂಬಂಧ ಅಲ್ಲದೆ ಸ್ನೇಹದ ಬಾಂಧವ್ಯವೇ ಇದ್ದದ್ದು. ಅವರೆಲ್ಲರೂ ಒಟ್ಟು ಸೇರಿ ಚಂಡಮಹಾಸೇನನ ತಂತ್ರಗಳಿಗೆ ಪ್ರತಿತಂತ್ರ ಮಾಡ್ತಾ ಇದ್ರು. ಒಮ್ಮೆ ಚಂಡಮಹಾಸೇನನ ಒಂದು ತಂತ್ರ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ, ಗಡಿಯ ಪ್ರಾಂತದಲ್ಲಿ ಇರುವ ಅರಣ್ಯಗಳಲ್ಲಿ ಒಂದು ಕೃತ್ರಿಮವಾದ ಆನೆಯನ್ನು, ಯಂತ್ರದ ಆನೆಯನ್ನು ನಿರ್ಮಾಣ ಮಾಡಿ, ಅದು ನೀಲಿಯ ಬಣ್ಣದ ಆನೆ, ಅದಕ್ಕೆ 4 ದಂತ ಇರುತ್ತೆ. ಇದು ದಿಗ್ಗಜಗಳಲ್ಲಿ ಒಂದು ನೀಲ ಕುವಲಯ ಅನ್ನುವಂಥ ಒಂದು ಆನೆ, ಅದು ಬಂದುಬಿಟ್ಟಿದೆ. ಅದನ್ನು ಪಳಗಿಸಬೇಕು, ಆವಾಗ ಎಲ್ಲಿಲ್ಲದ ಒಂದು ಮಹತ್ವ ಸಿಗುತ್ತೆ, ಮತ್ತು ಅದು ರಾಜಸಭಾ ಭೂಷಣವಾಗಿರುತ್ತೆ, ದೊಡ್ಡ ನಿಧಿ ಅಂತ ಕೆಲವು ಬೇಹುಗಾರರು ಬಂದು ಇವರಿಗೆ ಹೇಳ್ತಾರೆ. ಅದು ವಸ್ತುತಃ ಇವನ ತಂತ್ರ. ಯಂತ್ರಿತವಾದಂಥ ಆನೆ, ಒಳಗಿಂದ ಮೆಕನೈಸ್ಡ್ ಆದಂಥ ಆನೆ, ರೊಬೋಟಿಕ್ ಅಂತ ಹೇಳ್ಬೋದಲ್ಲ, ಆ ರೀತಿಯಾದದ್ದು. ಆ ರೊಬೋಟ್ ಥರದ ಆನೆಯನ್ನು ಇವರು ಪ್ರಯೋಗ ಮಾಡಿರ್ತಾರೆ. ಶಾಲಂಕಾಯನ ಅಂತ ಒಬ್ಬ ಮಂತ್ರಿಯ ನೇತೃತ್ವದಲ್ಲಿ ಇವನು ಮಾಡಿರ್ತಾನೆ, ಚಂಡಮಹಾಸೇನ ಪ್ರದ್ಯೋತ. ಅದನ್ನು ಉದಯನ ನಂಬಿ ಆ ಕಡೆಗೆ ಹೋಗ್ಬಿಡ್ತಾರೆ. ಆದರೆ ಬೇಹುಗಾರರಿಂದ ಅದು ಕೃತ್ರಿಮ ಮೋಸ ಅಂತ ಯೋಗಂಧರಾಯಣನಿಗೆ ಗೊತ್ತಾಗೋ ಹೊತ್ತಿಗೆ ಅವನು ಆ ಕಾಡಿನ ಬಲಿಗೆ ಹೊರಟೋಗ್ಬಿಟ್ಟಿರ್ತಾರೆ. ಮತ್ತು ಅವನು ಹಂಸಕ ಅಂತ ಮತ್ತೊಬ್ಬ ಸೇನಾ ಸಚಿವನ ಮೂಲಕವಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಯೋಚನೆ ಮಾಡಿ ಕಳಿಸೋದ್ರೊಳಗಾಗಿ ಅವನು ಸೆರೆ ಸಿಕ್ಕಿಬಿಡ್ತಾನೆ. ಈ ಬಗ್ಗೆ ದೊಡ್ಡ ಆಕ್ಷೇಪವನ್ನು ಭಾಮಹ ತನ್ನ ಕಾವ್ಯಾಲಂಕಾರದಲ್ಲಿ ಮಾಡ್ತಾನೆ. ಯಂತ್ರಿತವಾದ ಆನೆಯನ್ನು ಮುತ್ತೋದಕ್ಕೆ ಇವನು ಹೋಗ್ತಾನೆ, ಇವನಿಗೇನು ಬುದ್ಧಿ ಇಲ್ವೇ, ಈ ಥರದ್ದೊಂದು ನೀಲಿ ಬಣ್ಣದ ಆನೆ ಇರೋದಕ್ಕೆ ಸಾಧ್ಯವ, ಅದಕ್ಕೆ 4 ದಂತ ಇರೋಕ್ಕೆ ಸಾಧ್ಯವ, ಆದರೂ ಇಷ್ಟು ಮೇಧಾವಿಯಾದವನು ಗಮಾರ್ನಂತೆ ಹೋಗಿದ್ದಲ್ಲದೆ ಯಂತ್ರಿತವಾದ ಆನೆಗೂ ಮಾಮೂಲಿಯಾದ ಸಜೀವವಾದ ಆನೆಗೂ ಇರುವ ವ್ಯತ್ಯಾಸ ಗೊತ್ತಾಗೋಲ್ವಾ,
ಮತ್ತು ಅದು ಮೆಲ್ಲನೆ ಇವನ ಸಂಗೀತ ಕೇಳಿ ಮರುಳಾಗಿ ಬರ್ತಾ ಇರುವಂತೆ ಆಗಿ ಅದರ ಹೊಟ್ಟೆ ಒಳಗಿಂದ ಎಲ್ಲ ಬಾಗಿಲು ತೆಕ್ಕೊಂಡು 50-60 ಜನ ಸೈನಿಕರು ಬಂದು ಅಟಕಾಯಿಸಿದ್ರು ಅಂದರೆ ಅವರಷ್ಟು ಜನ ಸೇರಿ ಇವನ ಮೇಲೆ ಅಟಕಾಯಿಸಿದ್ರು ಇವನಿಗೇನು ಪ್ರಾಣಾಪಾಯ ಆಗಲಿಲ್ವೇ? ಈ ಥರ ನಂಬೋದಿಕ್ಕೆ ಸಾಧ್ಯವ? ಇದೆಲ್ಲ ನ್ಯಾಯ ವಿರುದ್ಧ ಅಂತ ಒಂದು ಕಾವ್ಯ ದೋಷ ಅಂತ ಎತ್ತಿ ಎತ್ತಿ ಕೆತ್ತಾನೆ ಒಂದು 8-10 ಶ್ಲೋಕದಲ್ಲಿ. ಆದರೆ ಇದು ಕಾವ್ಯ ಅನ್ನೋದು ಮರೆತು ಬಿಡ್ತಾನೆ ಭಾಮಹ. ಕಾವ್ಯದಲ್ಲಿ ಇದೆಲ್ಲ ಸಾಧ್ಯ ಆಗುತ್ತೆ, ಸಾಧ್ಯ ಆಗಬೇಕು. ನಾವು ಸಿನಿಮಾ ನೋಡಿ ಮತ್ತೆ ಇನ್ನೇನು ಗತಿ? ಇವತ್ತಿನ ಕಾಲದಲ್ಲಿ ಭಾಮಹ ಇದ್ದಿದ್ರೆ, ಸಿನಿಮಾಗಳಿಗೆ ರಿವ್ಯೂ ಬರೆದಿದ್ರೆ ಇನ್ನೇನು ಗತಿ ಆಗ್ತಾ ಇತ್ತು ಗೊತ್ತಾಗೋದು ಕಷ್ಟ. ಮತ್ತೆ ಪ್ರದ್ಯೋತ ಚಂಡಮಹಾಸೇನನ ಉದ್ದೇಶ ಇವನ್ನ ಕೊಲ್ಲೋದಲ್ಲ, ಗಾಯವಾಗದಂತೆ ಸೆರೆ ಹಿಡ್ಕೊಂಡು ಬರಬೇಕು ಅಂತ. ಆದರೂ ಒಂಚೂರು ಪಾರು ಗಾಯ ಆಗಿತ್ತು ಅಂತಲೂ ಬರುತ್ತೆ ಉಲ್ಲೇಖ. ಸೆರೆ ಹಿಡಿತಾನೆ, ಸೆರೆಯಲ್ಲಿಡ್ತಾನೆ. ಒಂದು ಬಂಗಾರದ ಪಂಜರದಲ್ಲಿ ಅವನ ವಾಸದ ತರಹ ಮಾಡ್ತಾನೆ. ಸೆರೆಯ ಕಷ್ಟ ಇರೋದಿಲ್ಲ, ಹದ ಮಾಡಬೇಕು ಅಂತಷ್ಟೇ ತಾನೆ. ಅನುಕೂಲಗಳೆಲ್ಲ ಇರುತ್ತೆ. ಪೊಲಿಟಿಕಲ್ ಇಂಪ್ರಿಸನ್ಮೆಂಟ್ ಅನ್ನೋದ್ರೆ ಏನು ಅಂತ ನಮಗೆ ಗೊತ್ತೇ ಇದೆ, ವಿವರ ಕೊಡಲೇಬೇಕಾಗಿಲ್ಲ. ಆಗ ಅವನಿಗೆ ಒಮ್ಮೆ ಒಬ್ಬ ಯಕ್ಷಿ ದೇವಸ್ಥಾನಕ್ಕೆ ಅವಳು ಹೋಗ್ತಾ ಇರ್ತಾಳೆ, ವಾಸವದತ್ತೆ. ಆ ನಗರದ ಯಕ್ಷಿ, ಈಗ ನಮ್ಮಲ್ಲೆಲ್ಲ ಅಣ್ಣಮ್ಮ, ಚಾಮುಂಡಿ, ಮಾರಮ್ಮ ಅಂತೆಲ್ಲ ಹೇಳ್ತೀವಲ್ಲ, ಹಟ್ಟಿ ಲಕ್ಕಮ್ಮ, ಆ ಥರ ಪ್ರಾಚೀನ ಭಾರತದ ಯಕ್ಷಿಯರು. ಯಕ್ಷಿಯರು ಅಂದರೆ ಸ್ಥಳೀಯವಾದಂಥ ಮಾತೃದೇವತೆಗಳು. ಯಕ್ಷರು ಅಂತಂದರೆ ತತ್ಸದೃಶವಾದಂಥ ದೇವತೆಗಳು. ಈ ದೈವಗಳು ಈ ಥರದ್ದೆಲ್ಲ ವೇದಗಳಲ್ಲಿಯೇ ಕಾಣಿಸುತ್ತೆ. ಆ ಯಕ್ಷಿಯ ಆರಾಧನೆಗಾಗಿ ಅವಳು ಹೋಗಿರ್ತಾಳೆ. ವಾಪಸ್ ಬರೋವಾಗ ತುಂಬ ಮಳೆ ಇರೋದ್ರಿಂದ ಸೆರೆಮನಿಯ ಕಡೆಯಿಂದ ಬಂದರೆ ಕ್ಯಾನೋಪಿ ಇರುತ್ತೆ, ಸಲೀಸು ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಪಲ್ಲಕ್ಕಿಯನ್ನು ಹೊರಿಸ್ಕೊಂಡು ಬರ್ತಾರೆ. ಬೋಯಿಗಳು ನೆನೆಯದೆ ಬರ್ತಾರೆ. ಇವನ ಸೆಲ್ ಹತ್ರಕ್ಕೆ ಬಂದಾಗ ಅವರು ಎಕ್ಸ್ಚೇಂಜ್ ಮಾಡ್ಕೋತಾರೆ ಬೋಯಿಗಳು. ಅವಳು ಸ್ವಲ್ಪ ಹೊತ್ತು ಕನ್ಯೆ ಆದ್ದರಿಂದ ಪರದೆ ಏನೂ ಇರೋದಿಲ್ಲ, ಓಪನ್ ಆಗಿರುತ್ತೆ ಪಲ್ಲಕ್ಕಿ. ಅವಳನ್ನು ಸಾಕಷ್ಟು ಹೊತ್ತು ಇವನಿಗೆ ನೋಡೋದಕ್ಕೆ ಅವಕಾಶ ಆಗುತ್ತೆ. ನೋಡಿ ಅವಳ ಮೇಲೆ ಮೋಹ ಅಂಕುರಿಸುತ್ತೆ. ಆಮೇಲೆ ಪ್ರಾಯಶಃ ಇವನ ವೀಣೆಯನ್ನು ಸೆರೆ ಹಿಡಿಬಿಟ್ಟಿರ್ತಾನಲ್ಲ, ಆ ವೀಣೆಯನ್ನು ಅಂಗಾರವತಿ ಏನು ಮಾಡೋದು ಅಂತ ಕೇಳಿದ್ರೆ, ಈ ವೀಣೆಯನ್ನು ಮಗಳಿಗೆ ಸಂಗೀತ ಕಲಿಬೇಕು ಅಂತಿದ್ದಾಳೆ, ಅವಳಿಗೆ ಕೊಟ್ಟರೆ ಆಯಿತು ಅಂತ. ಮೊದಲೇ ಸಂಗೀತದ ಹುಚ್ಚು, ಇನ್ನು ಇಂಥ ಒಳ್ಳೆ ವೀಣೆ ಕೊಟ್ಟರೆ ಅಂದರೆ ಗಂಡನ ಮನೆಗೆ ಹೋದ್ಮೇಲೆ ಸಂಗೀತ ಎಲ್ಲ ಕಲಿಯೋಕ್ಕಾಗುತ್ತಾ, ಈಗಲೇ ಕಲೀಲಿ ಅಂತಾನೆ. ಬಹಳ ಚೆನ್ನಾಗಿರ್ತಕ್ಕಂಥ ಮಾತುಗಳು ಬರ್ತವೆ ಪ್ರತಿಜ್ಞಾ ನಾಟಕದಲ್ಲಿ. ಅವಳು ವೀಣಾಭ್ಯಾಸ ಮಾಡೋದಕ್ಕೆ ಒಳ್ಳೆ ಗುರು ಬೇಕು ಅಂತಿರ್ತಾಳೆ. ಈ ವೀಣೆಯ ವಾರಸುದಾರ ಇವನೇ ಒಳ್ಳೆ ಗುರು ಅಂತ ಹೇಳಿ ಏರ್ಪಾಟು ಮಾಡ್ತಾನೆ. ವೀಣೆಯ ಪಾಠ ನಡೆಯುತ್ತೋ ಬಿಡುತ್ತೆ, ಪ್ರೇಮ ಪಾಠ ಅಂತೂ ನಡೆದು ಬಿಡುತ್ತೆ ಚೆನ್ನಾಗಿ. ಈ ಕಾಲದಲ್ಲಿ ಎಷ್ಟೆಷ್ಟೋ ಸಿನಿಮಾ, ನಾಟಕ, ಕಾದಂಬರಿಗಳಲ್ಲೆಲ್ಲ ಈ ಸಂಗೀತ ಹೇಳ್ಕೊಡೋದಕ್ಕೆ ಬರುವ ಮೇಷ್ಟ್ರು ಆ ಶಿಷ್ಯಳಿಗೆ ಸಂಗೀತಕ್ಕೆ ಬದಲಾಗಿ ಬೇರೆದನ್ನೇ ಹೇಳಿಕೊಟ್ಟು ಅವಳ ಮನಸ್ಸನ್ನು ಕದ್ದು ಹೋಗುವಂಥದ್ದು ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಇಲ್ಲಿ ಮೂಲ ಕಾಣಿಸುತ್ತೆ. ಈಗ ಈ ಥೀಮ್ ಸ್ಟೇಲ್ ಅಂತ ಅನಿಸ್ಬೋದು, ಆದರೆ ಆ ಕಾಲಕ್ಕೆ ಅದೆಷ್ಟು ಫ್ರೆಶ್ ಆಗಿರಬೇಕು ನೋಡಿ. ಆದರೆ ಪ್ರಯೋಗ ಮಾಡುವವರಿಗೆ ಅದು ಫಸ್ಟ್ ಟೈಮೇ ಆಗಿರುತ್ತೆ, ಅದರಿಂದ ಅದು ಸ್ಟೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇದು ನಿಚ್ಚಂಪಸ ತರ್ಣವಂಬಲತಿ ಗಂಭೀರಂ ಅಂತ ಅನ್ಬೋದು. ಆಮೇಲೆ ಇವಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಅಂತ ಯೌಗಂಧರಾಯಣಾದಿಗಳು ಪ್ರಯತ್ನ ಪಡ್ತಾರೆ. ಇದೆಲ್ಲ ಬೃಹತ್ ಕಥೆಯಲ್ಲೂ ಬರುತ್ತೆ ಈ ಉಲ್ಲೇಖ. ಅಂದರೆ ಕಥಾ ಸರಿತ್ಸಾಗರದಲ್ಲಿ, ಪ್ರತಿಜ್ಞಾ ನಾಟಕದಲ್ಲಿ, ವೀಣಾ ವಾಸವದತ್ತ ನಾಟಕದಲ್ಲಿ ಎಲ್ಲ ಬರುತ್ತೆ. ಅದೆಲ್ಲ ಸೇರಿಸಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಸ್ಟೋರಿನೂ ಬೆರಕೆ ಮಾಡಿಕೊಂಡು ಇದಕ್ಕೆ ಪೂರ್ವ ಪೀಠಿಕೆ ಕೊಡ್ತಾ ಇದ್ದೀನಿ. ಆ ಒಂದು ವ್ಯವಸ್ಥೆಯಲ್ಲಿ 3 ಜನ ಬರ್ತಾರೆ: ಮಂತ್ರಿ, ಸೇನಾಪತಿ, ವಿದೂಷಕ. ಅಂದರೆ ಯೌಗಂಧರಾಯಣ, ರುಮಣ್ವಂತ, ವಸಂತಕ. ಅವರೊಬ್ಬೊಬ್ಬರು ಬೇರೆ ಬೇರೆ ವೇಷದಲ್ಲಿ, ಒಬ್ಬ ಭಿಕ್ಷುಕನ ವೇಷದಲ್ಲಿ, ಒಬ್ಬ ಹುಚ್ಚನ ವೇಷದಲ್ಲಿ, ಒಬ್ಬ ಹಾಸ್ಯಗಾರನ ವೇಷದಲ್ಲಿ ಬರ್ತಾರೆ. ಯೌಗಂಧರಾಯಣ ಹುಚ್ಚನ ವೇಷದಲ್ಲಿ ಬರ್ತಾನೆ. ಅವರೆಲ್ಲ ಕೋಡ್ ವರ್ಡ್ಸಲ್ಲಿ ಮಾತಾಡ್ಕೊಳ್ತಾ ಇರ್ತಾನೆ. ರಾಜನ್ನು ಬಿಡಿಸ್ಕೊಂಡು ಬರೋಣ ಅಂತ ಅಂದುಕೊಂಡ್ರೆ ರಾಜ ಸಸೇಮಿರ ಬಿಡೋದಕ್ಕೆ ತಯಾರಿಲ್ಲ ಜೈಲನ್ನು. ಯಾಕೆಂದರೆ ಈಗ ವೀಣೆ ಬೇರೆ ಹೇಳ್ಕೊಡ್ತಾ ಇದ್ದಾನೆ, ರಾಜಕುಮಾರಿ ಎದುರಿಗೆ ಅವಳು ಮೋಹದಲ್ಲಿದ್ದಾನೆ. ಈ ಅರಮನೆಗಿಂತಲೂ ಸೆರೆಮನಿಯೇ ಚೆನ್ನಾಗಿದೆ, ಕರುಬರಿದ್ದೂರಿಂದೆ ಕಾಡೊಳ್ಳಿ ತೆನಿಸುವಂತೆ ಅಂತ ಜೈಮಿನಿ ಭಾರತದಲ್ಲಿ ಬರುತ್ತಲ್ಲ. ಕರುಬರುವರು ಹೊಟ್ಟೆ ಕಿಚ್ಚು ಪಡುವವರಿರೋ ಊರಿಗಿಂತ ಹೊಟ್ಟೆ ಕಿಚ್ಚಲ್ಲದಿರೋ ಕಾಡೆ ಮೇಲು ಅಂತ ಚಂದ್ರಹಾಸ ಹೇಳ್ತಾನೆ. ಹಾಗಾಗ್ಬಿಡುತ್ತೆ. ಈಗ ಅವನನ್ನು ಬಿಡಿಸ್ಕೊಂಡು ಬರೋದಲ್ಲದೆ ಅವಳನ್ನು ಬಿಡಿಸ್ಕೊಂಡು ಬರಬೇಕು, ಇಲ್ಲದೆ ಇವನು ಬಿಟ್ಟು ಬರೋದಿಲ್ಲ. ಇವನ ಮನಸ್ಸಲ್ಲಿ ಸರಿಯಾಗಿದೆ. ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ. ಅವಳ ಆನೆ ಒಂದಿರುತ್ತೆ. ಈಗೆಲ್ಲ ಕಾರುಗಳು ಕೊಡುವಂತೆ ಆಗೆಲ್ಲ ಆನೆಯನ್ನು, ಕುದುರೆಯನ್ನು, ರಥ, ಪಲ್ಲಕ್ಕಿ ಕೊಡ್ತಾ ಇದ್ರಲ್ಲ. ಅವಳ ಒಂದು ಪರ್ಸನಲ್ ಕಾರ್, ಬಹಳ ದೊಡ್ಡ ಕಾರ್ ಈಗೆಲ್ಲ ಬರುತ್ತಲ್ಲ, ಇಂಡಿಕಾ ಈ ಥರದ್ದು, ಮತ್ತು ಈಗ ಇನೋವಾ, ಇಂಡಿಕಾ ಅಲ್ಲ ಇನೋವಾ ಥರದ್ದು, ಹಾಗೆ ಒಂದು ಭರ್ಜರಿಯಾದ ಕಾರ್ ಥರದ್ದು ಭದ್ರವತಿ ಅಂತ ಆನೆ. ಆ ಆನೆಯನ್ನು ನೋಡಿಕೊಳ್ಳೋ ಒಬ್ಬ ಮಾವಟಿಗ, ಗಾತ್ರ ಸೇವಕ ಅಂತ, ಅವನು ಕುಡುಕ. ಅವನನ್ನು ಕುಡಿತದಿಂದ ವಶಪಡಿಸ್ಕೊಳ್ಳುವಂಥದ್ದು. ಆಮೇಲೆ ಭದ್ರವತಿಯ ಸಮೇತ ಅಪಹರಣ ಮಾಡಬೇಕು. ಆ ಭದ್ರವತಿಯನ್ನು ಚೇಸ್ ಮಾಡುವಂಥ ಒಂದು ಆನೆ ನಡಾಗಿರಿ ಅಂತ ಒಂದು ಆನೆ, ನಳಾಗಿರಿ ಅಂತಲೂ ಕರೀತಾರೆ. ಈ ನಳಾಗಿರಿಯ ಉಲ್ಲೇಖ ಬುದ್ಧನ ಒಂದು ಜೀವನ ವೃತ್ತಾಂತದಲ್ಲಿ ಕೂಡ ಬರುತ್ತೆ.
ಕಾಳಿದಾಸನು ಕೂಡ ಅದನ್ನು ರೆಫರ್ ಮಾಡ್ತಾನೆ, ಕೆಲವು ಮೇಘದೂತದ ಪ್ರಕ್ಷೇಪ ಪದ್ಯಗಳಲ್ಲಿ ಬರುತ್ತೆ. ಇರಲಿ, ಈ ನಳಗಿರಿ ಆನೆಗೆ ಭದ್ರವತಿಯ ಬಗ್ಗೆ ಸಾಫ್ಟ್ ಕಾರ್ನರ್, ಹಾಗಾಗಿ ಅದಕ್ಕೆಷ್ಟು ಚೇಸಿಂಗ್ ಪವರ್ ಇದ್ರೂ ಅದು ಹೋಗೋದಿಲ್ಲ, ಹಿಂದೆ ನಿಂತು ಬಿಡುತ್ತೆ. ಇದನ್ನೆಲ್ಲ ಮ್ಯಾನಿಪುಲೇಷನ್ ಇಟ್ಕೊಂಡಿದ್ದನು ಭದ್ರವತಿಯೇ ಆಗಬೇಕು. ಆಗ ಯಾರೂ ಕೂಡ ತಡೆಯಲಾಗದ ಶರವೇಗದಲ್ಲಿ ಹೋಗ್ಬಿಡ್ಬೋದು. ಜೊತೆಗೆ ವೀಣೆಯನ್ನು ಇಟ್ಟುಕೊಂಡು ಆ ಆನೆಯನ್ನು ವಶೀಕರಣ ಮಾಡಿಕೊಂಡು ತನ್ಮೂಲಕ ಅದಕ್ಕೆ ಉತ್ತೇಜನ ಕೊಟ್ಟುಕೊಂಡು ಹೋಗುವಂಥ ಶಕ್ತಿ ಉಂಟು ಅಂತ ಇಷ್ಟು ಪ್ಲಾಟ್ ಮಾಡಿಕೊಂಡು ವ್ಯವಸ್ಥೆ ಮಾಡ್ತಾರೆ ಅವಳನ್ನು ಹಾರಿಸಿಕೊಂಡು ಹೋಗೋದಿಕ್ಕೆ. ಹಾಗೆಯೇ ಆಗುತ್ತೆ. ಅಡ್ಡಿ ಬಂದಂಥ ಸೈನಿಕರನ್ನೆಲ್ಲ ಸ್ವಯಂ ಯೌಗಂಧರಾಯಣನೇ ಎದುರಿಸ್ತಾನೆ ರುಮಣ್ಮಂತನ ಜೊತೆಗೆ. ಅದು ಕೇವಲ ಐವಾಶ ಆಗಿರುತ್ತೆ ಆ ಫೈಟು. ಯಾಕೆಂದರೆ ರೋಗಿ ಬಯಸಿದ್ದು ಹಾಲ್ವನ್ನ, ವೈದ್ಯ ಹೇಳಿದ್ದು ಹಾಲ್ವನ್ನಂತ ಮಹಾಸೇನನಿಗೆ ಹೇಗೋ ಮಗಳನ್ನು ಅವನು ಮದುವೆ ಆಗಬೇಕು ಅಂತ ಇರುತ್ತೆ. ನೋಡಿ, ಇವನು ಹೋಗಿ ಬೇಡಿಕೊಳ್ಳೋದು ನಾಚಿಕೆ, ಆದರೆ ಅವನ ಮಗಳನ್ನು ಹಾರಿಸಿಕೊಂಡು ಹೋದರೂ ಪರವಾಗಿಲ್ಲ ಅಂತ. ಯಾಕೆಂದರೆ ರಾಕ್ಷಸ ವಿವಾಹ 8 ಬಗೆಯ ವಿವಾಹಗಳಲ್ಲಿ ಸಮ್ಮತವಾದದ್ದು. ಕ್ಷತ್ರಿಯರಿಗೆ ರಾಕ್ಷಸ ಗಾಂಧರ್ವ 2 ವಿವಾಹಗಳು ಬಹಳ ಪ್ರಶಸ್ತ. ಆ ಕಾರಣದಿಂದ ಮತ್ತೆ ಮಗಳದು ಅಳಿಯನದು ಚಿತ್ರವನ್ನು ತಯಾರು ಮಾಡಿ ಆ ಚಿತ್ರಪಟಗಳಿಗೆ ವಿವಾಹ ಮಾಡಿಸ್ಬಿಡ್ತಾನೆ. ಅಂದರೆ ವಿಡಿಯೋ ತೆಗೆದುಬಿಟ್ಟು ವಿಡಿಯೋ ಪ್ಲೇ ಮಾಡಿ ಮನೆಯಲ್ಲಿ ನೋಡಿ ಮದುವೆ ಆಯಿತು ಅಂತ. ಅಮೇರಿಕದಲ್ಲಿ ಮದುವೆ ಆದರೆ ಇಲ್ಲಿ ಅದನ್ನು ಇಮೇಲ್ ಮಾಡಿಬಿಟ್ರೆ ಅದನ್ನು ವಿಡಿಯೋಗ್ರಾಫನ್ ಎಲ್ಲರೂ ನೋಡಿಬಿಡ್ಬೋದಲ್ಲ. ಆ ರೀತಿ ಆದಂಥ ಒಂದು ಸೊಗಸು ಅಂತ ಅಂದುಕೊಳ್ಬೋದು. ಅಂದರೆ ತುಂಬ ರಸಮಯವಾದಂಥ ಸಂದರ್ಭ ಈ ಪೂರ್ವ ಪೀಠಿಕೆಯಲ್ಲಿ ಕಾಣಿಸುತ್ತೆ ನಮಗೆ. ಆಮೇಲೆ ಇವ್ರಿಗೂ ಒಂದು ಸಮಾಧಾನ, ನಾವು ನಮ್ಮ ರಾಜನನ್ನು ವೀರೋಚಿತವಾಗಿ ಸೆರೆಯಿಂದ ಬಿಡಿಸಿಕೊಂಡು ಹೋದ್ವಿ, ಸೆರೆಯಲ್ಲಿದ್ದು ನಿರ್ಬಂಧ ಆಗಲಿಲ್ಲ ಅವನಿಗೆ. ಅದು ಮಾತ್ರವಲ್ಲ, ಅವನು ಮೂಗು ಮುರಿಯೋ ಥರ ಅವನ ಮಗಳನ್ನೂ ಅಪಹರಣ ಮಾಡಿಕೊಂಡು ಬಂದ್ವಿ ಅಂತ. ಒಟ್ಟಿನಲ್ಲಿ ಆಲ್ ವೆಲ್ ದಟ್ ಎಂಡ್ಸ್ ವೆಲ್ ಅಂತ ಎಲ್ಲ ಚೆನ್ನಾಗಿ ಆಗುತ್ತೆ. ಆಮೇಲೆ ಬಂದದ್ದು ಸಮಸ್ಯೆ. ಇದುವರೆಗೂ ಮದುವೆ ಇಲ್ಲದೆ ಬಹಳ ಉದ್ಧತನಾಗಿದ್ದಂಥವನು ಧೀರೋದಾತನಾಗಿದ್ದಂಥ ಇವನು ಈಗ ಧೀರ ಲಲಿತ ಆಗಿಬಿಟ್ಟ. 3 ಹೆಂಡತಿ ಇದೆ ಚಿಂತೆ, ರಾಜಕಾರ್ಯಗಳನ್ನೇ ಮರೆತು ಬಿಟ್ಟ. ಮೊದಲು ಬೇಟೆ, ಸೈನಿಕರ ಒಂದು ಪಥ ಪ್ರದರ್ಶನ ಇತ್ಯಾದಿಗಳನ್ನು ಮಾಡಿಕೊಂಡು ನೋಡಿಕೊಂಡು ತನ್ನ ಎದುರಾಳಿ ದಾಯಾದನಾದಂಥ ಆರುಣಿಯನ್ನು ಹದ್ದುಬಸ್ತಿನಲ್ಲಿ ಇಟ್ಟಿದ್ದ. ದಾಯಾದ ಅಂತಂದರೆ ನಿರಂತರ ಪಕ್ಕೆ ಶೂಲೆ, ಅವ್ರನ್ನ ಎದುರಿಸಬೇಕು, ಪೂರ್ತಿ ಕೊಲ್ಲೋಕ್ಕಾಗೋಲ್ಲ, ನಿವಾರಿಸೋಕ್ಕಾಗೋಲ್ಲ. ಆದರೆ ಅವ್ರನ್ನ ಇಟ್ಟುಕೊಂಡಿದ್ದರೆ ಸಮಾಧಾನ ಇಲ್ಲ. ನಮ್ಮ ಶ್ರೀನಾಥ ಕವಿಯ ಒಂದು ಸೊಗಸಾಗಿರುವಂಥ ಒಂದು ಪದ್ಯದಲ್ಲಿ ಬರುತ್ತೆ. ಅವನು ಪ್ರಾಯಶಃ ಹರವಿಲಾಸ ಕಾವ್ಯದಲ್ಲಿ ವಿಂಧ್ಯ ಪರ್ವತದ ಉತ್ತುಂಗವಾಗಿ ಬೆಳೆಯುವಂಥ ಸಂದರ್ಭದಲ್ಲಿ ಹೇಳ್ತಾನೆ. ವಿಂಧ್ಯ ಹೇಳ್ತಾನೆ, ಕಂಟಿಕಿ ನಿದ್ರವಚ್ಚುನೆ ಸುಖಂಬಗುನೆ ರತಿ ಕೇಳಿ ಅಂತೆಲ್ಲ ಹೇಳ್ತಾ, ಒಬ್ಬ ಎದುರಾಳಿ ಎನ್ನುವನಿದ್ದರೆ ನೆಮ್ಮದಿ ಬರೋದಕ್ಕೆ ಸಾಧ್ಯವ ಅಂತ. ನೆಮ್ಮದಿ ಬರೋಕ್ಕಾಗೋಲ್ಲ ಕಂಟೆಂಡರ್, ಕಾಂಪಿಟೇಟರ್ ಇದ್ದಾಗ. ಆ ಆರುಣಿಯನ್ನು ನಿಯಂತ್ರಣ ಮಾಡೋದಕ್ಕೆ ಇವನು ಸದಾ ಸನ್ನದ್ಧನಾಗಬೇಕು. ಎವರ್ ವಿಜಿಲೆನ್ಸ್ ಅದು ಬೇಕೇ ಬೇಕಾದದ್ದು. ನಿರಂತರ ಜಾಗೃತಿ ಇಲ್ಲದೆ ರಾಜ್ಯ ನಡೆಯೋಲ್ಲ. ಎಷ್ಟು ಮಂತ್ರಿಗಳಿದ್ದರೂ ಅವ್ರು ಎಷ್ಟು ಕೆಲಸ ಮಾಡಿದ್ರು ರಾಜ ಉತ್ಸಾಹವನ್ನು ಕೊಡಬೇಕು. ರಾಜನಿಗೆ 3 ಶಕ್ತಿ: ಪ್ರಭುಶಕ್ತಿ, ಉತ್ಸಾಹ ಶಕ್ತಿ, ಮಂತ್ರಶಕ್ತಿ ಅಂತ. 3 ಶಕ್ತಿಗಳಲ್ಲಿ ಯಾವುದೊಂದು ಕಡಿಮೆ ಆದರೂ ಪ್ರಯೋಜನ ಬರೋಲ್ಲ. ಇವನಿಗೀಗ ಉತ್ಸಾಹ ಶಕ್ತಿಯೇ ಇಲ್ಲ ರಾಜ್ಯಾಡಳಿತದಲ್ಲಿ. ಇನ್ನು ಮಂತ್ರಶಕ್ತಿಯಲ್ಲಿಂದ ಇದರ ಮೂಲಕವಾಗಿ ಬರಬೇಕಾದಂಥ ಪ್ರಭುಶಕ್ತಿಯ ಅಥಾರಿಟಿಯನ್ನು ಎಕ್ಸಿಕ್ಯೂಟ್ ಮಾಡುವುದು ಹೇಗೆ? ಈ ಥರ ಸ್ಥಿತಿಯಲ್ಲಿ ಹೆಂಡತಿಯಲ್ಲಿಯೇ ಇವನು ಅನುರಕ್ತನಾಗಿ ಈ ದಿವಸ ಬೇಟೆಗೆ, ಆ ದಿವಸ ಇನ್ಯಾವುದೋ ಕ್ರೀಡೆಗೆ, ಇನ್ಯಾವುದೋ ದಿವಸ ಜಲಕ್ರೀಡೆಗೆ, ಮತ್ತು ಇನ್ಯಾವುದೋ ದಿವಸ ಸುವಸಂತಕ, ಹೀಗೆ ಒಂದೊಂದಲ್ಲ ಒಂದೊಂದು ಹಬ್ಬ ಹರಿದಿನ ಅಂತ ಮಾಡಿಕೊಂಡು ಜಲಸ ಮಾಡ್ತಾ ಇದ್ದರೆ ರಾಜ್ಯ ನೋಡುವವರು ಯಾರು? ಆ ಕಾರಣದಿಂದ ಎಲ್ಲರೂ ವಾಸುದತ್ತೆಯನ್ನು ಕೇಳ್ತಾರೆ ಬಂದು, ವಿಶೇಷವಾಗಿ ಯೌಗಂಧರಾಯಣ. ನಿನ್ನಲ್ಲಿ ಅನುರಕ್ತನಾದ ನಿನ್ನ ಗಂಡ ಪ್ರಜಾಕ್ಷೇಮ ನೋಡ್ತಾ ಇಲ್ಲ, ಈ ವೈರಿ ಆರುಣಿ ಒಂದಷ್ಟು ರಾಜ್ಯವನ್ನು ಈಗ ಆಕ್ರಮಿಸಿಕೊಂಡು ಬಿಟ್ಟಿದ್ದಾನೆ, ಕಷ್ಟ ಇದೆ ಅಂತ. ಆ ಹೊತ್ತಿಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ, ಇವನ ರಾಜ್ಯ ಒತ್ತರಿಸಲ್ಪಟ್ಟು ಇವನು ಕೌಶಾಂಬಿಯನ್ನು ಕಳ್ಕೊಂಡು ಲಾವಾಣಕ ಅಂತ ಒಂದು ಸಣ್ಣ ಹಳ್ಳಿಯ ಪ್ರಾಂತಕ್ಕೆ ಬರಬೇಕಾಗುತ್ತೆ. ಅಂದರೆ ಇವನ ರಾಜ್ಯದ ಸುಮಾರು ಭಾಗ ಹೊರಟೋಗ್ಬಿಡುತ್ತೆ. ಆದರೂ ಇವನಿಗೆ ಅದರ ಬಗ್ಗೆ ಗಮನ ಬರೋದಿಲ್ಲ. ಇದು ಸ್ವಲ್ಪ ಕಷ್ಟ ನಂಬೋದು. ಇದು ಒಂದೇ ಕಾರಣ ಇಲ್ಲದೆ ಇನ್ನೂ ಕಾರಣಗಳು ಇದ್ದಿರಬಹುದು. ಒಟ್ಟಲ್ಲಿ ನಮಗೆ ಕವಿಯಿಂದ ಗೊತ್ತಾಗುವಂಥದ್ದಿಷ್ಟು. ಪತ್ನಿಯಲ್ಲಿ ಅನುರಕ್ತನಾಗಿ ಇವನು ಅರ್ಥಕಾಮಗಳಲ್ಲಿ ಅಂದರೆ ಕಾಮದಲ್ಲಿ ಮೈಮರೆತು ಧರ್ಮ ಅರ್ಥಗಳನ್ನು ಕಳ್ಕೊಂಡ ಅಂತ. ಯಾವುದೇ ಒಂದು ಪುರುಷಾರ್ಥ ಪ್ರಬಲವಾಗಿಬಿಟ್ಟಾಗ ಮಿಕ್ಕವಕ್ಕೆ ಬಾಧೆ ಬರುತ್ತೆ. ಭರತನಿಗೆ ರಾಮ ಅದೇ ಹೇಳುವುದು, ನೀನು ಧರ್ಮಾರ್ಥ ಕಾಮಗಳು ಪರಸ್ಪರ ವ್ಯತಿರೇಕವಾಗದಂತೆ, ಒಂದಕ್ಕೆ ಒಂದು ವಿರುದ್ಧವಾಗದಂತೆ ನೋಡ್ಕೊಳ್ತಾ ಇದೀಯಾ ತಾನೇ ಅಂತ. ಆ ಕೆಲಸ ಮಾಡಬೇಕು. ಇವನು ಮಾಡಲಿಲ್ಲ. ಕಾಮಾಸಕ್ತನಾಗಿ ಅರ್ಥವನ್ನು, ರಾಜ್ಯಾರ್ಥವನ್ನು ಮರೆತ, ರಾಜಧರ್ಮವನ್ನು ಮರೆತ. ಇದನ್ನು ಜ್ಞಾಪಿಸಬೇಕು. ಮಾತು ಹೇಳಿದರೆ ಪ್ರಯೋಜನವಾಗೋಲ್ಲ. ಆ ಮಟ್ಟಕ್ಕೆ ಅಮಲೇರಿ ಬಿಟ್ಟಿದೆ ಇವನಿಗೆ. ಇವಳನ್ನು ದೂರ ಮಾಡಬೇಕು.
ಆದರೆ ಅವಳು ಪರ್ಮಿಷನ್ ಇಲ್ಲದೆ ದೂರ ಮಾಡೋದು ಹೇಗೆ? ಈಗ ದೊಡ್ಡ ತ್ಯಾಗಕ್ಕೆ ವಾಸವದತ್ತಿ ಸಿದ್ಧಳಾಗ್ತಾಳೆ. ಗಂಡನಿಗೆ ರಾಜ್ಯ ದಕ್ಕಬೇಕು ಅಂತ. ಗಂಡನಿಗೆ ರಾಜ್ಯ ದಕ್ಕಬೇಕು ಅಂತಂದರೆ ಅವನಿಗೆ ಮತ್ತೆ ಆ ಒಂದು ಪ್ರಭುಶಕ್ತಿ, ಉತ್ಸಾಹಶಕ್ತಿ, ಮಂತ್ರಶಕ್ತಿಗಳು ಮೈಗೂಡಬೇಕು. ತಾನಿರುವವರೆಗೂ ಕಷ್ಟ. ತಾನು ಸ್ವಲ್ಪ ದೂರ ಆಗಬೇಕು. ಎಲ್ಲಿಗೆ ಹೋಗೋದು? ತವರು ಮನೆಗೆ ಹೋಗೋ ಹಾಗಿಲ್ಲ, ಓಡ್ ಬಂದುಬಿಟ್ಟಿದ್ದಾಗಿದೆ. ಇನ್ನು ಬೇರೆ ಕಡೆ ಎಡೆ ಇಲ್ಲ. ಅಜ್ಞಾತವಾಸ ಒಂದೇ. ಸುಮ್ಮನೆ ಹೋಗೋದಿಕ್ಕಾಗುತ್ತಾ? ಹುಡುಕಿಸ್ತಾನೆ. ತನ್ನ ಹುಡುಕಾಟದಲ್ಲೇ ಇವನು ಮುಳುಗಿಬಿಡ್ತಾನೆ. ಅದಕ್ಕೆ ಸತ್ತಂತೆ ಸುದ್ದಿ ಹಬ್ಬಿಸಬೇಕು. ತಾಪಸವತ್ಸರಾಜ ಅನ್ನುವ ಮಾಯುರಾಜನ ಕೃತಿಯಲ್ಲಿ ಆ ಒಂದು ವಿವರಗಳು ತುಂಬ ಚೆನ್ನಾಗಿ ಬರ್ತವೆ. ಯೌಗಂಧರಾಯಣ ಹೋಗಿ ವಾಸವದತ್ತಿಯನ್ನು ಒಪ್ಪಿಸುವುದು. ನಮ್ಮದೊಂದು ಪ್ಲಾಟ್ ಇದೆ, ಅದಕ್ಕೆ ನೀನು ಒಪ್ಪಿಕೊ ಅಂತ. ಭಾಸನ ಈ ಕೃತಿಯಲ್ಲಿ ಅವೆಲ್ಲ ಬರೋದಿಲ್ಲ. ನೇರವಾಗಿ ಆ ತಂತ್ರ ಫಲಿಸಿದ ಮೇಲೆ ಆಗುವಂಥದ್ದೇನಿದೆ ಅದನ್ನು ಹೇಳ್ತಾನೆ. ಇವೆಲ್ಲ ಕೃತಿಯನ್ನು ಓದುವಾಗ ನಮಗೆ ಎಷ್ಟೋ ಎಳೆಗಳನ್ನು ಬೇರೆಯಿಂದ ಸೇರಿಸ್ಕೊಳ್ಬೇಕಾಗಿದ್ದರಿಂದಲೇ ವಿದ್ವಾಂಸರು ಹೇಳ್ತಾರೆ, ಇಲ್ಲಿ ಕೆಲವೊಂದು ಎಳೆಗಳು ಬಿಟ್ಟು ಹೋಗಿದೆ, ಅವೆಲ್ಲ ಎಡಿಟೆಡ್ ವರ್ಷನ್ಸ್. ವಿಶೇಷತಃ ಕೇರಳದ ರಂಗಭೂಮಿ ಯಾವುದಿದೆ, ಕೂಡಿಯಾಟ್ಟಂ ಅಥವಾ ಕೂಟಿಯಾಟ್ಟಂ, ಅದನ್ನು ನಿರ್ವಾಹ ಮಾಡುವ ಚಾಕ್ಯಾರಗಳು ಅಂತ ಅವರು ಮಾಡಿಕೊಂಡಿರುವ ಸಂಗ್ರಹ. ಯಾಕೆಂದರೆ ಅವರು ಇನ್ನು ಬೇರೆ ಬೇರೆದೆಲ್ಲ ಬೇಕಾದಷ್ಟು ಸೇರಿಸ್ಕೊಳ್ತಾರೆ. ಹಾಗಾಗಿ ಕೆಲವು ಬೇಕಾದ್ದನ್ನು ಬಿಟ್ಬಿಡ್ತಾರೆ. ಯಾಕೆಂದರೆ ಒಂದೊಂದು ಕಾಲದ ಜನರ ರುಚಿ ಒಂದೊಂದು ತರಹ ಇರುತ್ತೆ. ಯಕ್ಷಗಾನದ ಪ್ರಸಂಗಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪ್ರಸಂಗದ ಪಾಠ್ಯ ಒಂದೇ ಇದ್ದರೂ ಒಬ್ಬೊಬ್ಬ ಕಲಾವಿದ ಒಂದೊಂದು ರೀತಿಯಾದ ಪದ್ಯಗಳನ್ನು ಇಟ್ಕೋತಾನೆ. ಕೆಲವೊಂದು ಬಿಟ್ಟು ಕೆಲವೊಂದು ಇಟ್ಕೊಳ್ತಾನೆ. ಹಾಗಾಗಿ ಇಟ್ಟುಕೊಂಡ ಪದ್ಯಗಳಿಂದ ಅವನು ತೋರಿಸುವ ಅಭಿನಯ ಏನು, ಆ ಹೊತ್ತಿನ ರಸಿಕತೆ ಜನರದೆಂಥದ್ದು, ಇವನ ಆಯ್ಕೆ ಎಂಥದ್ದು, ಅದರ ಮೇಲೆ ಗೊತ್ತಾಗುತ್ತೆ. ಇವೆಲ್ಲ ಎಳೆಗಳನ್ನು ನಾವು ಅಲ್ಲಿಂದಲ್ಲಿಗೆ ಸೇರಿಸಿಕೊಂಡು ಇನ್ನು ಮುಂದೆ ನೇರವಾಗಿ ನಾಟಕಕ್ಕೆ ಬರಬಹುದು. ನಾಟಕ ಆರಂಭವಾಗುವುದು ಹೀಗೆ. ವಾಸವದತ್ತೆಯನ್ನು ಅಗ್ನಿ ಪ್ರಮಾದದಲ್ಲಿ ಸತ್ತೋದಳು ಅಂತ ಸುಳ್ಳು ಸುದ್ದಿ ಹಬ್ಬಿಸಿ ಅವಳನ್ನು ಕಾಪಾಡೋದಕ್ಕೆ ಹೋದಂಥ ಯೌಗಂಧರಾಯಣನೂ ಅಗ್ನಿ ಪ್ರಮಾದಕ್ಕೆ ಗುರಿಯಾಗಿ ಸತ್ತ ಅಂತ ಹೇಳಿ ಉದಯನ ವತ್ಸರಾಜ ಆಗ ಬೇಟೆಗೆ ಹೋಗಿರ್ತಾನೆ. ಆ ಕಾರಣದಿಂದ ಈ ತಂತ್ರ ಮಾಡಿ ಅವನಿಗೆ ಪತ್ನಿ ಇಲ್ಲ, ಮಂತ್ರಿಯೂ ಇಲ್ಲ, ಇನ್ನು ಸ್ವಂತ ಬುದ್ಧಿಯಿಂದ ಕೆಲಸ ಮಾಡಬೇಕು ಅನ್ನುವ ಸ್ಥಿತಿಯನ್ನು ತರ್ತಾರೆ. ಮಿಕ್ಕಂತೆ ಇಬ್ಬರಿರ್ತಾರಲ್ಲ, ವಸಂತಕ ಮತ್ತು ರುಮಣ್ವಂತ, ಅವರು ರಾಜನನ್ನು ಚೆನ್ನಾಗಿ ನೋಡಿಕೊಂಡು ಅವನನ್ನು ಉತ್ಸಾಹದಿಂದ ಇರುವಂತೆ ಮಾಡಿ ವೈರಿಯನ್ನು ಎದುರಿಸೋಕ್ಕೆ ಬೇಕಾದ ಜನಬಲವನ್ನು, ಅರ್ಥ ಸಂಪನ್ನತೆಯನ್ನು, ಸೈನ್ಯ ಬಲವನ್ನು ಒಗ್ಗೂಡಿಸಿಕೊಳ್ಳೋದಕ್ಕೆ ಕೆಲಸ ಮಾಡಬೇಕು. ಅದನ್ನು ಹೊರಗಿನಿಂದ ಕೂಡ ಯೌಗಂಧರಾಯಣ ಮಾಡ್ತಾನೆ. ಬೇರೆ ರಾಜರುಗಳ ಹತ್ತಿರ ಹೋಗಿ ವ್ಯವಸ್ಥೆಯನ್ನು ಮಾಡ್ತಾನೆ. ಒಟ್ಟಿನಲ್ಲಿ ಇದೆಲ್ಲ ಸೇರಿ ಒಂದು ಸುವ್ಯವಸ್ಥಿತವಾದ ಸೈನ್ಯ ಬಂದು ಆರುಣಿ ಮತ್ತೆ ತಿರಸ್ಕೃತನಾಗಿ ಕೌಶಾಂಬಿ ಅವನ ವಶಕ್ಕೆ ಬರಬೇಕು. ಇಷ್ಟು ಅಲ್ಲಿರ್ತಕ್ಕಂಥ ಉದ್ದೇಶ. ಜೊತೆಗೆ ವಾಸವದತ್ತಿಗೆ ಹೇಳದೇ ಇರತಕ್ಕಂಥದ್ದು ಒಂದಿದೆ ಪ್ಲಾಟ್. ಮಂತ್ರಿಗಳು ಮಾಡೋದು ಇಂಥದ್ದೇ. ಒಂದು ಅಜೆಂಡಾ ಅಂತ ಅವ್ರಿಗೆ ಹೇಳಿದ್ರೆ ಇನ್ನು ಎರಡು ಅಜೆಂಡಾಗಳು, ಹಿಡನ್ ಅಜೆಂಡಾ ಇಟ್ಕೊಂಡಿರ್ತಾರೆ. ವಾಸವದತ್ತಿಯನ್ನು ನಿನ್ನಲ್ಲಿ ಆಸಕ್ತನಾದ ಕಾರಣ ಗಂಡ ರಾಜ್ಯತಂತ್ರ ವ್ಯವಹಾರಗಳನ್ನು ಮರೆತಿದ್ದಾನೆ ಅಂತ ಹೇಳಿದ್ರೆ ಬಲ ಸುಮ್ಮನೆ ಸಿಕ್ಕಿಬಿಡುತ್ತಾ? ಬೇರೊಂದು ಕಡೆ ಮದುವೆ ಆಗಲೇಬೇಕು. ಮದುವೆ ಆದರೆ ಬೀಗರಿಂದ ಬಲ ಸಿಗುತ್ತೆ, ಬೆಂಬಲ ಸಿಗುತ್ತೆ, ಮುಂಬಲ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆ ಒಂದು ಬಲಕ್ಕಾಗಿ ಪ್ರಯತ್ನ. ಅದು ವಾಸವದತ್ತೆಗೆ ನೇರ ಹೇಳಿಬಿಟ್ರೆ ಇನ್ನೊಬ್ಬಳನ್ನ ಮದುವೆ ಮಾಡಿದ್ವಿ, ನಾನು ಸಾಯೋಲ್ಲ, ನಿನ್ನನ್ನೇ ಬೆಂಕಿಗೆ ಹಾಕ್ಬಿಡ್ತೀನಿ ಅಂತ ಬಂದುಬಿಟ್ರೆ ಕಷ್ಟ ಪರಿಸ್ಥಿತಿ. ಹಾಗಾಗಿ ಅವಳಿಗೆ ಹೇಳಿರೋದಿಲ್ಲ. ಮತ್ತು ಇನ್ಯಾರೋ ಬರುವವಳು ಇವಳಿಗೆ ತೊಂದರೆ ಕೊಡುವಂಥವಳು ಆಗಬಾರ್ದು. ಅವಳು ಹೊಂದಿಕೊಂಡು ಹೋಗಬೇಕು. ಆ ರೀತಿಯಾದ ಸ್ಥಿತಿಯೂ ಬೇಕು. ಅದಕ್ಕೆ ಒಂದು ಪ್ಲಾಟ್ ಮಾಡಬೇಕು. ಈ ಥರ ಎಷ್ಟೆಷ್ಟೋ ತಂತ್ರಗಳನ್ನು ಮಾಡಿಕೊಂಡು ಯೌಗಂಧರಾಯಣ ಇನ್ನೊಬ್ಬ ಚಾಣಕ್ಯ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾನೆ. ಇದು ಹಿನ್ನೆಲೆಯಾಗಿರುವಂಥದ್ದು. ಆಮೇಲೆ ಆ ಒಂದು ಹೊಸ ಸಂಬಂಧ ಯಾವ ಥರದ್ದು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ. ಪತ್ನಿಯರು ಹಲವು ವಿಧ: ಧರ್ಮಪತ್ನಿ, ಅರ್ಥಪತ್ನಿ, ಕಾಮಪತ್ನಿ, ಮೋಕ್ಷಪತ್ನಿ ಅಂತ. ವಾಸವದತ್ತೆ ಇವನಿಗೆ ಧರ್ಮಪತ್ನಿ ಆದರೂ ಕೂಡ ಕಾಮಪತ್ನಿಯಂತೆ ಆಗಿಬಿಟ್ಲು. ಅವಳ ಜ್ಞಾನದಲ್ಲಿ, ಅವಳ ಗುಂಗಿನಲ್ಲಿ ಎಲ್ಲವನ್ನ ಬಿಟ್ಟ. ಈಗ ಮತ್ತೊಬ್ಬಳು ಬಂದರೆ ಅವಳು ಹೀಗಾಗಬಾರ್ದು, ಅವಳು ಅರ್ಥಪತ್ನಿ ಆಗಬೇಕು. ಇವನು ಕಳೆದುಕೊಂಡ ರಾಜ್ಯವನ್ನು ಸಂಪಾದಿಸಿಕೊಡುವಷ್ಟು ಸೈನ್ಯ ಬಲ, ಆರ್ಥಿಕ ಸಂಪನ್ನತೆ ಇರುವಂಥವಳಾಗಬೇಕು. ಅಂಥ ಒಬ್ಬರನ್ನು ಹುಡುಕಬೇಕು. ಅದು ಯಾರು? ಮಗಧ ಮಹಾರಾಜ, ಮಗಧ ಚಕ್ರೇಶ್ವರ ಇದನ್ನಲ್ಲ, ಬಿಂಬಿಸಾರನ ಮಗಳು. ಇಲ್ಲಿ ಬಿಂಬಿಸಾರ ಮತ್ತು ಅವನ ಮಗ ಅಜಾತಶತ್ರು ಇವರ ನೇರ ನಾಮೋಲ್ಲೇಖ ಬರೋಲ್ಲ. ಈ ನಾಟಕದಲ್ಲಿ ದರ್ಶಕ ಅಂತ ಮಗಧದ ರಾಜನ ತಂಗಿ ಅಂತ ಬರುತ್ತೆ. ಪ್ರಾಯಶಃ ದರ್ಶಕ ಅನ್ನುವುದು ಅಜಾತಶತ್ರುವಿನ ಮತ್ತೊಂದು ಹೆಸರಿದ್ದಿರಬಹುದು. ಯಾಕೆಂದರೆ ಹಲವು ಹೆಸರುಗಳು ನಮ್ಮ ರಾಜರುಗಳಿಗಿದ್ದದ್ದು ಗೊತ್ತಾಗುತ್ತೆ. ಇಷ್ಟೇ ನಮಗೆ ಗೊತ್ತಾಗೋದು. ಆದರೆ ಆ ಕಾಲದ ಇನ್ನೆಲ್ಲ ಬೇರೆ ವಿವರಗಳಿಗೆ ಇದು ಹೊಂದಿಕೊಂಡು ಹೋಗೋದ್ರಿಂದ ಇಷ್ಟನ್ನು ನಾವು ಇಟ್ಟುಕೊಳ್ಬಹುದು. ಇವನೇನು ಮಾಡ್ತಾನೆ, ಯೌಗಂಧರಾಯಣ ವಾಸವದತ್ತಿಯನ್ನು ಜೊತೆಯಲ್ಲಿ ಕರ್ಕೊಂಡು
ಅಗ್ನಿ ಪ್ರಮಾದಕ್ಕೆ ಗುರಿಯಾಗಿಬ್ಬರು ಸತ್ತೋದ್ರು ಅಂತ ಹೇಳಿದ ದಿನವೇ ಆ ಲಾವಾಣಕ ಅನ್ನುವ ಗ್ರಾಮವನ್ನು ಬಿಟ್ಟು ವೇಷ ಮರೆಸಿಕೊಂಡು ಬರ್ತಾರೆ. ವೇಷ ಮರೆಸ್ಕೊಂಡು ಹೋಗೋದಕ್ಕಿದ್ದ ಬಹಳ ಸುಲಭವಾದ ದಾರಿ ಆ ಕಾಲದಲ್ಲಿ ಬ್ರಾಹ್ಮಣ ವೇಷ. ಯಾಕೆಂದರೆ ಯಾರೂ ಅವರನ್ನು ಸೆಕ್ಯೂರಿಟಿ ಚೆಕ್ಗೆ ಜಾಸ್ತಿ ಒಳಪಡಿಸ್ತಾ ಇರಲಿಲ್ಲ. ಬ್ರಾಹ್ಮಣನಿಗೆ ಸೋಮನೇ ರಾಜ, ಯಾವ ರಾಜನಿಂದಲೂ ಅವರಿಗೇನು ನಿರ್ಬಂಧಗಳಿರ್ತಾ ಇರಲಿಲ್ಲ. ಮತ್ತು ಎಲ್ಲರೂ ಗೌರವ ಕೊಡುವಂಥ ರೀತಿಯಲ್ಲಿ ಇವರು ಬಾಳ್ತಾ ಇದ್ರು. ಮತ್ತು ತೀರ್ಥಯಾತ್ರೆ, ಸಂಚಾರ ಇತ್ಯಾದಿಗಳು ಅವರಿಗೆ ಅನಿವಾರ್ಯವಾಗಿರ್ತಿತ್ತು. ಎಲ್ಲ ಋಷ್ಯಾಶ್ರಮಗಳಲ್ಲಿ, ಅಗ್ರಹಾರಗಳಲ್ಲಿ ತೆರೆದ ಜಾಗ ಇರ್ತಿತ್ತು. ಇದರಿಂದ ಅಶನ ವಸನಗಳಿಗೆ, ಆಶ್ರಯಾದಿಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ಮತ್ತು ಇವಳು ರಾಜಕುಮಾರಿ, ಇವಳಿಗೆ ಬ್ರಾಹ್ಮಣಿಯ ವೇಷ ಹಾಕಬೇಕು. ಆದರೆ ಯಾವುದೋ ಬ್ರಾಹ್ಮಣಿಯ ವೇಷ ಹಾಕಿಬಿಟ್ರೆ ಕಷ್ಟ ಅಂತ ಇವಳು ಊರು ಅವಂತಿ, ಅವಂತಿಯ ಊರಿನವಳು ಆವಂತಿಕಾ ಅಂತ ಆ ಊರಿನ ಹೆಣ್ಣಿನಂತೆ ವೇಷ ಹಾಕಿ ಕರ್ಕೊಂಡು ಬರ್ತಾನೆ. ಮತ್ತು ಇವಳು ಗಂಡ ಇಲ್ಲದೇ ಇದ್ದವಳು ಸದ್ಯಕ್ಕೆ. ಹಾಗಾಗಿ ಇವಳು ಗಂಡ ಎಲ್ಲೋ ಪರದೇಶಕ್ಕೆ ಹೋಗಿದ್ದಾನೆ, ಅವನು ಊರು ಕೇರಿ ಗೊತ್ತಿಲ್ಲದೆ ಅಬ್ಸ್ಕಾಂಡಿಂಗ್. ಹಾಗಾಗಿ ಇವಳು ಪ್ರೋಷಿತ ಪತಿಕೆ. ಅದರಿಂದ ಇವಳು ಸಂಕಟದಲ್ಲಿದ್ದಾಳೆ. ಇವಳಿಗೆ ದುಃಖವೂ ಇದೆ, ಗಂಡನ್ನು ಬಿಟ್ಟು ಬಂದಿದ್ದೀನಿ, ಅವನ ಗತಿ ಏನಾಗುತ್ತೋ, ಈ ತಂತ್ರ ಮಾಡಿದ್ದೀವಿ, ರಾಜ್ಯದ ಹಿತ ಅಂತ ಮಾಡಿದ್ದಾಳೆ. ದೊಡ್ಡ ತ್ಯಾಗವೇ ಇದು. ತನ್ನ ಸೌಖ್ಯ ಎಲ್ಲವನ್ನು ಪಕ್ಕಕ್ಕಿಟ್ಟು ತಾನು ಗಂಡನಿಗೆ ಒಳ್ಳೆಯದಾಗಲಿ ಅಂತ ವನವಾಸ ಮಾಡುವಂಥದ್ದು. ಇದು ಒಂದು ರೀತಿಯಾಗಿ ಇನ್ವೈಟೆಡ್ ಎಕ್ಸೈಲ್ಮೆಂಟ್. ವನವಾಸಕ್ಕೆ, ಅಜ್ಞಾತವಾಸಕ್ಕೆ ತನ್ನನ್ನು ತಾನು ತುತ್ತು ಮಾಡಿಕೊಳ್ತಕ್ಕಂಥದ್ದು. ಈ ಎಕ್ಸೈಲ್ ಇದೆಯಲ್ಲ, ಇದು ಬಹಳ ತೊಂದರೆ ಕೊಡ್ತಕ್ಕಂಥದ್ದು, ಕಷ್ಟ ಕೊಡುವಂಥದ್ದು. ಅದಕ್ಕೂ ಒಗ್ಗಿದ್ದಾಳೆ. ನಮ್ಮ ಸ್ತ್ರೀತ್ವದ ಉನ್ನತಿಯನ್ನು ಇಲ್ಲಿ ಕಾಣ್ತೀವಿ. ಭಾರತೀಯ ಸ್ತ್ರೀತ್ವದ ಔನ್ನತ್ಯ ಇಲ್ಲಿದೆ. ಗಂಡನಿಗೆ ಒಳ್ಳೆಯದಾಗಬೇಕು ಅಂತ ಹೆಂಡತಿಯರೆಷ್ಟೂ ಕಷ್ಟಪಡ್ತಾರೆ ಅನ್ನುವಂಥ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಆ ಕಾರಣದಿಂದಲೇ ಈ ನಾಟಕಕ್ಕೆ ವಾಸವದತ್ತೆ ಹೆಸರಿದೆ, ಉದಯನನ ಹೆಸರಿಲ್ಲ. ಯಾಕೆಂದರೆ ಇದು ಸ್ವಪ್ನ ವಾಸವದತ್ತ, ಸ್ವಪ್ನದಲ್ಲಿ ಕಂಡ ವಾಸವದತ್ತೆ, ಅಥವಾ ವಾಸವದತ್ತೆ ಮತ್ತೆ ಸ್ವಪ್ನ. ಇವಳ ಕನಸಿತ್ತು ಗಂಡ ಚೆನ್ನಾಗಾಗಬೇಕು, ಮತ್ತೆ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅಂತ, ಹಾಗೂ ಅರ್ಥ ಮಾಡಬಹುದು. ಹೀಗೆಲ್ಲ ಇವಳ ಮಹತ್ವ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಆದ್ಯಂತ ನಾಟಕದಲ್ಲಿ ಇವಳ ಪಾತ್ರದ ಉನ್ನತಿ, ಮತ್ತೆ ಬರತಕ್ಕಂಥ ಇನ್ನೊಬ್ಬಳು ಅಂದರೆ ಎರಡನೇ ಹೆಂಡತಿಯಾಗಿ ಬರುವ ಪದ್ಮಾವತಿ, ಅವಳ ಉನ್ನತಿ, ಉದಯನ ಇವರಿಬ್ಬರ ಬಗ್ಗೆನೂ ಇಟ್ಟುಕೊಂಡ ಗೌರವ, ಇದೆಲ್ಲ ಕೂಡ ಗೋಚರವಾಗುತ್ತೆ. ಇನ್ನು ಸಾಕಷ್ಟು ವಿಸ್ತಾರವಾದ ಪೀಠಿಕೆ ಆಯಿತು. ನೇರವಾಗಿ ನಾಟಕಕ್ಕೆ ಬರೋಣ. 6 ಅಂಕದ ನಾಟಕ ನಾಂದಿಯಿಂದ ಆರಂಭ. ಆದರೆ ವಸ್ತುತಃ ಭಾಸನ ನಾಟಕಗಳಲ್ಲಿ ನಾಂದಿ ಆದ ಮೇಲೆ ಸೂತ್ರಧಾರನ ಪ್ರವೇಶ. ಮಿಕ್ಕಲ್ಲೆಲ್ಲ ನಾಂದಿ ಪದ್ಯ ಆದಮೇಲೆ ಬರುವುದಾದರೂ ಮೊದಲಿಗೆ ನಾಂದಿ ಪದ್ಯ ಇದ್ದರೆ, ಇಲ್ಲಿ ಸೂತ್ರಧಾರ ಬಂದು ಆಮೇಲೆ ಒಂದು ಪದ್ಯವನ್ನು ಹೇಳ್ತಾನೆ. ಅದನ್ನು ನಾವು ನಾಂದಿ ಪದ್ಯ ಅಂತ ಹೇಳಬೇಕಾಗುತ್ತೆ ಇಲ್ಲಿ. ಆದರೆ ಮಿಕ್ಕ ಸಂಸ್ಕೃತ ನಾಟಕಗಳಲ್ಲಿ ನಾಂದಿ ಪದ್ಯ ಮೊದಲು ಬಂದು ಅದಾದ ಮೇಲೆ ಸೂತ್ರಧಾರ ಬರ್ತಾನೆ, ಅವನೇನು ಪದ್ಯವನ್ನು ಹೇಳೋಲ್ಲ. ಇಲ್ಲಿ ಸೂತ್ರಧಾರನೇ ಬಂದು ಹೇಳ್ತಾನೆ. ಸಣ್ಣ ಟೆಕ್ನಿಕಲ್ ಆದ ವ್ಯತ್ಯಾಸ ಅಷ್ಟೇ. 19 ಅಂಶಗಳು ಪೂರ್ವರಂಗದಲ್ಲಿ ಬರ್ತವೆ. ಅಂದರೆ ಪ್ರಧಾನ ರಂಗ ಪ್ರಯೋಗ ಆಗೋದಕ್ಕೆ ಮುಂಚೆ ಪೂರ್ವರಂಗ ಅಂತ ಇದೆ. ಜನಗಳನ್ನೆಲ್ಲ ಸಮಾಧಾನ ಮಾಡಿ, ಸಮಾಹಿತ ಮಾಡಿ ಕೂಡಿಸಬೇಕು. ಮುದುಕರು, ಹೆಂಗಸರು, ಮಕ್ಕಳು ಎಲ್ಲ ನಿದ್ರೆ ಮಾಡಿಬಿಡಬೇಕು, ಆಮೇಲೆ ಮೇನ್ ಪ್ಲಾಟ್ ಅಂತ. ಆ ರೀತಿಯಾಗಿ ಮಾಡುವಾಗ 19 ಅಂಶಗಳು, ಎಂಟರ್ಟೈನ್ಮೆಂಟ್ ಜಾಸ್ತಿ. ಅಲ್ಲಿ ಕಟ್ಟ ಕಡೆಯ ಅಂಶ ಮೊದಲಿಗೆ ಆರಂಭವಾಗುವಂಥದ್ದೇ ಅವತರಣ, ಅಲ್ಲಿಂದ ಶುರುವಾಗೋದು. ಆಶ್ರಾವಣ, ಅವತರಣ ಅಂತ ಅಲ್ಲಿಂದ ಕೊನೆಗೆ ನಾಂದಿ. ಇಲ್ಲಿ ಲಾಸ್ಟ್ ಐಟಮ್ಮಿಂದ ಇದು ಆರಂಭ ಆಗೋದಿದ್ರೆ ಅದು ಮುಗಿದ ಮೇಲೆ ಆರಂಭವಾಗುವಂತೆ ಮಾಡ್ತಾನೆ. ಇದು ಭಾಸನ ನಾಟಕಗಳ ಒಂದು ವೈಶಿಷ್ಟ್ಯ ಅಂತಾರೆ. ಕೆಲವರು ವಿದ್ವಾಂಸರು ಇಲ್ಲ, ಇದು ಕೇರಳದ ರಂಗಭೂಮಿಯ ವೈಶಿಷ್ಟ್ಯ ಅಂತಂತಾರೆ. ಆ ಚರ್ಚೆಯಿಂದ ನಮಗೇನು ಪ್ರಯೋಜನ ಇಲ್ಲ. ನಾಂದಿ ಪದ್ಯ ಇದೆ, ಅದೇನು ಚೆನ್ನಾಗಿಲ್ಲ. ವಸ್ತುತಃ ಇದು ಭಾಸನದ ಅಲ್ಲ ಅಂತ ಕೂಡ ಹೇಳ್ತಾರೆ ಈ ನಾಂದಿ ಪದ್ಯ. ಯಾಕೆಂದರೆ ಈ ಪದ್ಯದಲ್ಲಿ ನಮ್ಮ ಅವಧಾನದಲ್ಲಿ ಬರುವ ದತ್ತಪದಿಯಂಥ ಚಮತ್ಕಾರ ಇದೆಯೇ ಹೊರತು ರಸ ಚಮತ್ಕಾರ ಏನೂ ಇಲ್ಲ. ಉದಯನವೆಂದು ಸವರ್ಣ ವಾಸವದತ್ತ ಬಲೌ ಬಲಸ್ಯ ಪಾತಾಂ ಬಲಸ್ಯ ತ್ವಾಂ ಪದ್ಮಾವತೀರ್ಣ ಪೂರ್ಣೌ ವಸಂತ ಕಮ್ರೌ ಭುಜೌ ಪಾತಾಂ. ಇದು ಬಲರಾಮನನ್ನು ಕುರಿತಾದಂಥ ಸ್ತೋತ್ರ. ಬಲರಾಮನನ್ನು ಕೊಂಡಾಡುವ ಒಂದು ಪದ್ಯ ಯಾಕೆ ಬರೀಬೇಕು ನನಗಂತೂ ಅರ್ಥವಾಗೋಲ್ಲ. ಅದಕ್ಕೂ ಹೇಳ್ತಾರೆ ಕೇರಳದ ರಂಗ ಅಧಿದೇವತೆ ಬಲರಾಮ ಅಂತ. ಹಾಗಾಗಿ ಅಂತ ಬಲರಾಮ ಭರತಂ ಅಂತ ಒಂದು ಗ್ರಂಥ ಕೂಡ ಇದೆ. ಅಂದರೆ ಬಲರಾಮನನ್ನು ಉದ್ದೇಶ ಮಾಡಿ ನಾಟ್ಯದ ಬಗ್ಗೆ ಬರೆದಂಥ ಒಂದು ಗ್ರಂಥ ಅಂತ, ಕೇರಳದಲ್ಲಿ ಸಿಗುವ ಒಂದು ಸಂಸ್ಕೃತ ಗ್ರಂಥ ಅಂತ ಹೀಗೆ ಹೇಳ್ತಾರೆ. ಅದು ಇದ್ದಿರಬಹುದು. ಕೇರಳದ ರಂಗ ನಟರು ಮಾಡಿಕೊಂಡಂಥ ಪದ್ಯ ಇರಬೇಕು. ಭಾಸನಂಥ ಮಹಾಕವಿ ಈ ರೀತಿಯಾದದ್ದು ಬರೆಯೋಲ್ಲ ಅಂತ. ಆದರೆ ಇದರ ಚಮತ್ಕಾರ ಏನಂದರೆ ಇಲ್ಲಿ ಬರುವ 4-5 ಪಾತ್ರಗಳ ಹೆಸರು ಇಲ್ಲಿದೆ. ಬಲರಾಮನ ಪ್ರಶಂಸಾ ಪದ್ಯದಲ್ಲಿ ಆ ಹೆಸರುಗಳು ಸೇರಿಕೊಂಡು ಬರ್ತವೆ. ಬಲರಾಮ ಹೇಗಿರ್ತಾನೆ? ಬೆಳ್ಳಗಿರ್ತಾನೆ. ಅವನ ತೋಳುಗಳ ಬಗ್ಗೆ ಇದು ಪ್ರಶಂಸೆ.
ಬಲರಾಮನ ತೋಳುಗಳು ನಮ್ಮನ್ನು ಕಾಪಾಡಲಿ. ಅದು ಎಂಥ ತೋಳುಗಳು? ಹೆಂಡ ಕುಡಿದು ದುರ್ಬಲವಾದ ತೋಳುಗಳು. ಆಮೇಲೆ ಉದಯಿಸ್ತಾ ಇರ್ತಕ್ಕಂಥ ಚಂದ್ರ ಬಿಂಬದ ಬಣ್ಣದಲ್ಲಿರ್ತಕ್ಕಂಥ ತೋಳುಗಳು. ಆಮೇಲೆ ಅವು ಕಮಲದ ಮಾಧುರ್ಯವನ್ನು ಮೈಗೂಡಿಸಿಕೊಂಡಂಥವು, ವಸಂತದ ಶೋಭೆಯನ್ನು ತೋರಿಸ್ತಕ್ಕಂಥವು ಆ ತೋಳುಗಳು. ಅವು ನಮ್ಮನ್ನು ಕಾಪಾಡಲಿ ಅಂತ. ಆದರೆ ಈ ಹೆಸರುಗಳನ್ನು ತರಬೇಕು ಅಂತ ಮಧ್ಯದಿಂದ ವೀಕ್ ಆಗಿರ್ತಕ್ಕಂಥ ದುರ್ಬಲವಾದ ತೋಳುಗಳು ಅನ್ನುವಂಥದ್ದೆಲ್ಲ ಬಂದುಬಿಟ್ಟಿದೆ. ಅದು ಸೊಗಸಿಲ್ಲ. ಇದು ಭಾಸನದಲ್ಲ ಅಂತಲೇ ನನ್ನ ಅಭಿಪ್ರಾಯ ಈ ಪದ್ಯ. ಯಾಕೆಂದರೆ ಈ ರಂಗ ನಟರು ಕೆಲವರೆಲ್ಲ ಟ್ಯಾಂಪರ್ ಮಾಡಿದ್ದಾರೆ, ಟೆಕ್ಸ್ಟನ್ನು ಸಂಗ್ರಹ ಮಾಡಿದ್ದಾರೆ. ಆದರೆ ಪದ್ಯದ ಚಮತ್ಕಾರಕ್ಕಾಗಿ ನೋಡಬಹುದು. ಉದಯ ನವ ಇಂದು ಸವರ್ಣವು, ಉದಿಸ್ತಾ ಇರತಕ್ಕಂಥ ಹೊಸ ಚಂದ್ರನ ಬಣ್ಣದಲ್ಲಿ ಇರುವೆವು ಆ ತೋಳುಗಳು ಅಂತ. ಬಲರಾಮ ಬೆಳ್ಳಗಿದ್ದವನು, ಕೃಷ್ಣ ಕಪ್ಪಗಿದ್ದವನು ಅಂತ. ಉದಯ ನವೇಂದು ಉದಯನ ಅಂತ ಉದಯನನ ಹೆಸರು ಬಂತು. ಸಾಂಬಾರು ಅನ್ನುವ ಪದ ಬರಬೇಕು ಅಂತಂದರೆ ಸಾಂಬಾರು ಉದ್ರ ಅಂತ ಹೇಳ್ತೀವಿ ಅಂತಂದರೆ ಅದು ಹೇಗೆ ಸಂಸ್ಕೃತ ಅವಧಾನದಲ್ಲಿ ದತ್ತಪದಿಯಲ್ಲೂ ಆ ರೀತಿಯಾಗಿರ್ತಕ್ಕಂಥದ್ದು. ಆಸವದತ್ತ ಬಲವು, ಆಸವದತ್ತ ಅಬಲವು, ಉದಯ ನವ ಇಂದು ಸವರ್ಣವು ಆಸವದತ್ತ ಅಬಲವು, ಉದಯ ನವ ಇಂದು ಸವರ್ಣವು ಪ್ಲಸ್ ಆಸವದತ್ತ ಅಬಲವು ಅನ್ನುವುದನ್ನು ಸಂಧಿ ಮಾಡಿದ್ರೆ ಉದಯನವೆಂದು ಸವರ್ಣಾವ ಆಸವದತ್ತ, ಸವರ್ಣವು ಪ್ಲಸ್ ಆಸವ, ಸವರ್ಣಾವಾಸವ ದತ್ತಾ ಅಬಲು, ದತ್ತ ಅಬಲು. ಹೀಗಾಗಿ ವಾಸವದತ್ತ ಅಂತ ಬಂತು. ಆಸವ ಅಂದರೆ ಮದ್ಯ, ಆಸವದತ್ತ ಮದ್ಯ ಕೊಟ್ಟಂತ ಅಬಲ, ಬಲ ಇಲ್ಲದಿರುವಿಕೆಯ ತೋಳುಗಳು ಅಂತ. ಕುಡಿದು ತೋಳುಗಳು ಸ್ಯಾಗಿಂಗ್, ವೀಕ್ ಆಗಿಬಿಟ್ಟಿವೆ ಅಂತ. ಇನ್ನು ಪದ್ಮ ಅವತೀರ್ಣ ಪೂರ್ಣವು, ಕಮಲದ ಶೋಭೆಯನ್ನು ತಗ್ಗಿಸ್ತಕ್ಕಂಥವು, ಆ ಕಮಲದ ಮಾಧುರ್ಯವನ್ನು ಉಳ್ಳಂಥವು. ಪದ್ಮ ಅವತೀರ್ಣ ಪೂರ್ಣವು, ಕಮಲದ ಶೋಭೆ ಇಳಿದು ಬಂದಂತೆ ಇರುವುದು. ಅಥವಾ ಚಂದ್ರೋದಯ ಆದಾಗ ಕಮಲದ ಶೋಭೆ ತಗ್ಗುತ್ತೆ, ಹಾಗೂ ಅರ್ಥ ಆಗುತ್ತೆ. ಇಲ್ಲಿ ಪದ್ಮ ಅವತೀರ್ಣ, ಪದ್ಮಾವತಿ ಅನ್ನುವ ಹೆಸರು ಬಂತು. ವಸಂತಕ, ವಸಂತಕ ಹೆಸರು. ವಸಂತ ಕಮ್ರ, ಕಮ್ರ ಅಂತಂದರೆ ಮಧುರವಾದ, ಸೊಗಸಾದ, ಇನಿದಾದದ್ದು ಅಂತ. ವಸಂತ ಕಮ್ರವು, ವಸಂತಕ ಅಂತ ಆ ಒಂದು ಹೆಸರು ಬಂತು. ಹೀಗೆ 4 ಜನ, ನಾಯಕ, 2 ನಾಯಕಿಯರು ಮತ್ತು ನರ್ಮ ಸಚಿವ, ಈ 3 ಜನರದ್ದು 4 ಜನರದ್ದು ಸೇರಿಸಿ ಮಾಡಿದಂಥ ಪದ್ಯ. ಇನ್ನು ಬಿಟ್ಟು ಇದರೊಳಗೆ ಇನ್ನೇನು ಸ್ವಾರಸ್ಯ ಇಲ್ಲ. ಅದೇ ಶಾಕುಂತಲದಲ್ಲಾಗಿದ್ರೆ ಎಷ್ಟು ಭವ್ಯವಾದ ಸ್ವಾರಸ್ಯ ಇರ್ತಿತ್ತು. ಇದು ಒಂದೇ ಪದ್ಯ ಇಡೀ ನಾಟಕದಲ್ಲಿ ಡಲ್ ಆಗಿರೋದು, ಇನ್ನೆಲ್ಲ ಚೆನ್ನಾಗಿರೋದು. 57 ಪದ್ಯಗಳಿರೋದು, ಇನ್ನು ಮಿಕ್ಕ 56 ಪದ್ಯಗಳು ಉತ್ಕೃಷ್ಟವಾದಂಥವು. ಇದರಿಂದಲೇ ಗೊತ್ತಾಗುತ್ತೆ ಇದು ಭಾಸನದಲ್ಲ. ಏನಾಗುತ್ತೆ, ನಮ್ಮ ಕಾಲದ ರುಚಿ. ಇದನ್ನು ಮುದ್ರಾಲಂಕಾರ ಅಂತ ಹೇಳ್ತೀವಿ. ಮುದ್ರಾಲಂಕಾರ ಅಂದರೆ ನಾಟಕದಲ್ಲಿ ಬರೋ ಪಾತ್ರಗಳ ಹೆಸರು ಮೊದಲಿಗೆ ಸೂಚಿತವಾಗುವಂಥದ್ದು ಪದ್ಯದಲ್ಲಿದ್ದರೆ ಅದು ಮುದ್ರಾಲಂಕಾರ. ಸೂಚ್ಯಾರ್ಥ ಸೂಚನ ಮುದ್ರಾ ಪ್ರಕೃತಾರ್ಥ ಪರೈಃ ಪದೈಹಿ ಅಂತ ಅದರ ಲಕ್ಷಣ. ಇದೆಲ್ಲ ಒಂದೊಂದು ಕಾಲದ ಫ್ಯಾನ್ಸಿ ಇಟ್ಕೊಂಡು ಮಾಡುವುದು. ನಮ್ಮ ಸಿನಿಮಾಗಳಲ್ಲಿ ನಾವು ನೋಡ್ತೀವಲ್ಲ, ಒಂದು ಕಾಲದಲ್ಲಿ ಸಿನಿಮಾಗಳು 2 ನಾಯಕರದ ಹೆಸರುಗಳನ್ನು ಸೇರಿಸ್ಕೊಂಡು ಮಾಡಿರೋದಾಗಿತ್ತು. ಅದು ರವಿಚಂದ್ರ ಅಂತ ಇರ್ಬೋದು ಸಿನಿಮಾ, ಇನ್ಯಾವುದೋ ಇರ್ಬೋದು, ಈ ಥರದ್ದೆಲ್ಲ. ಹಾಗೆ ತೆಲುಗಿನಲ್ಲಿ ಕೂಡ ಕೆಲವೆಲ್ಲ ಗಾಡು ಅಂತ ಸೇರಿಸ್ಕೊಂಡು ವೇಟಗಾಡು, ಆಟಗಾಡು, ಕೇಟಗಾಡು, ಇನ್ನು ಸುಡುಗಾಡು ಅಂತ ಬೇರೆ ಒಂದು ಸಿನಿಮಾ ಬರುತ್ತೆ ಅಂತ ತಮಾಷೆ ಮಾಡೋರು. ಅದು ರಾಜ್ಕುಮಾರ್ ಮಾಡಿದ್ರೆ ಸುಡು ಅಂತೊಬ್ಬ, ಗಾಡು ಅಂತೊಬ್ಬ ಆಗುತ್ತೆ. ಎನ್ ಟಿ ರಾಮರಾವ್ ಮಾಡಿದ್ರೆ ಸುಡುಗಾಡು ಅಂತ ಒಂದೇ ಆಗುತ್ತೆ ಅಂತ ಹಾಗೆಲ್ಲ ತಮಾಷೆ ಮಾಡ್ತಾ ಇದ್ರು. ಅಂದರೆ ಒಂದೊಂದು ಕಾಲದ ಫ್ಯಾನ್ಸಿ ಇರುತ್ತಲ್ಲ. ಈಗ ನೋಡಿ ಕನ್ನಡದ ಸಿನಿಮಾಗಳು ಯಾವ್ಯಾವ ಥರ ಎಲ್ಲ ಹೆಸರುಗಳೆಲ್ಲ ಇರ್ತಕ್ಕಂಥದ್ದು ಬರ್ತೀವಿ ಅಂತ. ಹಾಗೆ ಆ ಕಾಲದ ಜನರ ರುಚಿ. ಪಾಪ ಸ್ಟೇಜ್ನಲ್ಲಿ ನಟರು ಕೇಟ್ರ್ ಮಾಡಬೇಕಾಗುತ್ತೆ. ಅದು 4 ಪ್ರಭುಗಳು ಅಂತ ಕೈಲಾಸಂ ಹೇಳೋರೆಲ್ಲ ಎಲ್ಲ ನೆಲಕ್ಕೆ ಬಂದು ಕೂತ್ಕೊಳ್ತಕ್ಕಂಥವ್ರು, ಅವ್ರ ಟೇಸ್ಟನ್ನು ಕೇಟ್ರ್ ಮಾಡಬೇಕಾಗುತ್ತೆ. ಆ ಮುಂದಿನ ರೋ ಯಾವುದು ಥಿಯೇಟ್ರ್ಗಳಲ್ಲಿರುತ್ತವೆ ಅಲ್ಲಿಗೆ ಎಂಟರ್ಟೈನ್ ಮಾಡಬೇಕಾದ್ರೆ ಈ ಎಲ್ಲ ಮಸಾಲೆನೂ ಬೇಕು ಅಂತ ಅವ್ರು ಮಾಡಿದ್ದಾರೆ. ಆದರೆ ಮಹಾಕವಿ ಆದರೆ ಸಾರ್ವಜನೀನವಾದ ದೃಷ್ಟಿ ಇಟ್ಕೊಂಡು ಅಮೋಘವಾದ ದರ್ಶನ ಇಟ್ಕೊಂಡು ಮಾಡ್ತಾನೆ. ಇಲ್ಲಿ ಅದು ಕಾಣಿಸ್ತಾ ಇಲ್ಲ. ಅದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಭಾಸನದಲ್ಲ ಅಂತ. ಏನಂದರೆ ನಾಂದಿ ಶ್ಲೋಕ ಇಲ್ಲದೆ ನಾಟಕ ಆರಂಭ ಮಾಡಬಾರದು ಅಂತ ಈ ನಾಟಕವನ್ನು ಈ ಪದ್ಯದಿಂದ ಶುರು ಮಾಡಿದ್ದಾಯಿತು. ಸೂತ್ರಧಾರ ಬಂದು ತುಂಬ ಸಂಕ್ಷಿಪ್ತವಾಗಿ ಪ್ರಕರಣವನ್ನು ಆರಂಭ ಮಾಡ್ತಾನೆ. AR ಕೃಷ್ಣಾಸ್ತ್ರಿಗಳು ಬರೀತಾರೆ, ಮುಂದೆ ಸಂಸ್ಕೃತ ನಾಟಕಗಳಲ್ಲಿ ಈ ಪ್ರಸ್ತಾವನೆ ಅಂತ ಯಾವುದಿದೆ, ಪ್ರೊಲೋಗ್ ಅಂತ ಏನು ಕರೀತಾರೆ, ನಾಟಕದ ಪೀಠಿಕೆ
ಕವಿಗಳ ಆತ್ಮಕಥಾನಕ ಆಗೋಗ್ಬಿಡುತ್ತೆ, ಆತ್ಮಚರಿತ್ರೆಯೇ ಬರೀತಾ ಇದ್ದಾರೆ ಅಂತ ಆಗ್ಬಿಡುತ್ತೆ. ಇಲ್ಲಿ ಸ್ವಲ್ಪವೂ ಅವಕಾಶ ಇಲ್ಲ, ಚುಟುಕಾಗಿ ಮುಗಿಸ್ಬಿಡ್ತಾನೆ. ಏವ ಮಾರ್ಯ ಮಿಶ್ರಾನ್ ವಿಜ್ಞಾಪಯಾಮಿ ಅಯೇ ಕಿನ್ನು ಖಲು ಮೈ ವಿಜ್ಞಾಪನ ವ್ಯಗ್ರೆ ಶಬ್ದ ಇವ ಶ್ರೂಯತೆ ಅಂಗ ಪಶ್ಯಾಮಿ ಅಂತಂತಾನೆ. ನಾನು ಏನೋ ಹೇಳಬೇಕು ಅಂದ್ಕೊಳ್ಳೋದ್ರೊಳಗೆ ಗಲಾಟೆ ಆಗ್ತಾ ಇದೆಯಲ್ಲ, ಏನು ಅಂತ ನೋಡ್ತೀನಿ ಅಂತ. ಆ ಗಲಾಟೆ ಏನು ಅಂದರೆ ಸೆಕ್ಯೂರಿಟಿ ಗಾರ್ಡ್ಸ್ದು ಗಲಾಟೆ. ಇಲ್ಲಿ ಒಂದು ಆಶ್ರಮದ ದೃಶ್ಯ. ಆಶ್ರಮದಲ್ಲಿ ದರ್ಶಕ ಅಥವಾ ಅಜಾತಶತ್ರುವಿನ ತಾಯಿ, ಅಂದರೆ ಇವನ ಶ್ರೇಣ್ಯಕ ಬಿಂಬಸಾರನ ಹೆಂಡತಿ ವಾನಪ್ರಸ್ಥೆ ಆಗಿ ಬಂದಿದ್ದಾಳೆ. ತಾಯಿಯನ್ನು ನೋಡೋದಕ್ಕೆ ಅಂತ ರಾಜಕುಮಾರಿ ಪದ್ಮಾವತಿ ಆ ಹೊತ್ತು ಆಶ್ರಮಕ್ಕೆ ಬಂದಿದ್ದಾಳೆ. ರಾಜಕುಮಾರಿ ಆಶ್ರಮಕ್ಕೆ ಬಂದಿದ್ದಾಳೆ ಅಂದರೆ ಸೆಕ್ಯೂರಿಟಿ ಜಾಸ್ತಿ, ಮದುವೆ ಆಗದವಳು ಹುಡುಗಿ ಬೇರೆ. ಅದಕ್ಕೋಸ್ಕರ ಭಟರು ಎಲ್ಲರನ್ನು ದೂರ ಹೋಗಿ ಅಂತ ಇದ್ದಾರೆ. ಉತ್ಸರತ ಆರ್ಯ ಉತ್ಸರತ ಅಂತ ಗಲಾಟೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಗಲಾಟೆ ಏನಿದೆ ಅದು ಸೂತ್ರಧಾರನಿಗೆ ತಾನು ಯಾವ ನಾಟಕ ಕೃತಿ ರಚನೆ ಮಾಡಿದವರು ಯಾರು ಅಂತ ಹೇಳೋದಕ್ಕೆ ಅಡ್ಡಿಯಾಗುವಷ್ಟು ಗಲಾಟೆ ಮಾಡ್ತಾ ಇದೆ. ಅದರಿಂದಲೇ ಆರ್ಯ ಮಿಶ್ರಾನ್ ವಿಜ್ಞಾಪಯಾಮಿ ಅಂತ ಶುರು ಮಾಡ್ತಾನೆ. ಅಷ್ಟರೊಳಗೆ ಗಲಾಟೆ ಏನು ಅಂತ ನೋಡ್ತಾನೆ. ನೋಡಿದ ತಕ್ಷಣವೇ ಗೊತ್ತಾಗುತ್ತೆ, ನೇಪಥ್ಯದಿಂದ ಗಲಾಟೆ ಕೇಳಿಸ್ತಾ ಇದೆ. ಭವತು ವಿಜ್ಞಾತಂ ಭೃತ್ಯೈರ್ ಮಗಧರಾಜಸ್ಯ ಸ್ನಿಗ್ಧೈ ಕನ್ಯಾನುಗಾಮಿಭಿ ದೃಷ್ಟಮುತ್ಸಾರ್ಯತೆ ಸರ್ವ ತಪೋವನಗತೋ ಜನಃ. ಸಂಕ್ಷಿಪ್ತವಾಗಿ ಒಂದು ಅನುಷ್ಠುಪ್ನಲ್ಲಿ ಸೂಚನೆ ಕೊಡ್ತಾ ಇದ್ದಾನೆ. ಮಗಧರಾಜನ ದೂತರು ತುಂಬ ಚೆನ್ನಾಗಿರ್ತಕ್ಕಂಥ ಆ ಕನ್ಯೆಯ ಅನುಗಾಮಿಗಳು, ಅಂದರೆ ಅಂತಃಪುರದ ಸ್ತ್ರೀಯರ ಜೊತೆಗೆ ಬಂದಿದ್ದಾರೆ ಇವರು ಕೂಡ. ಆ ಭೃತ್ಯರು ಆಶ್ರಮದ ಜನವನ್ನು, ಮಿಕ್ಕವರನ್ನ ಎಲ್ಲರನ್ನೂ ಕೂಡ ಈ ಸೆಕ್ಯೂರಿಟಿ ಆ್ಯಕ್ಟ್ಗೋಸ್ಕರವಾಗಿ ದೂರಕ್ಕೆ ಓಡಿಸ್ತಾ ಇದ್ದಾರೆ. ದೃಷ್ಟ ಮುತ್ಸಾರ್ಯತೆ ಸರ್ವ ತಪೋವನ ಗತೋ ಜನ. ತಪೋವನದ ಜನ ಅವರಲ್ಲಿಗೆ ಬಂದ್ಬಿಟ್ಟು ಅವರನ್ನೇ ಓಡಿಸೋದು. ಬೆಂಗಳೂರಿಗೆ ಬಂದ್ಬಿಟ್ಟು ಬೆಂಗಳೂರು ಜನನ್ನೇ ಪಕ್ಕಕ್ಕಿಡುವಂಥದ್ದಾಗುತ್ತಲ್ಲ. ಮುಖ್ಯರಾದಂಥವರು ಮಂತ್ರಿ ಮಹೋದಯರು, ಕೇಂದ್ರದ ಸಚಿವರು, ವಿದೇಶದವರು ಎಲ್ಲ ಬಂದರೆ ಹಾಗಾಗ್ತಾ ಇದೆ. ಹಾಗಾಗಿ ನಾನು ಇನ್ನಿಲ್ಲಿರೋದು ಬೇಡ ಅಂತ ಹೋಗ್ತಾನೆ. ಸಂಸ್ಕೃತ ನಾಟಕಗಳ ಈ ಪ್ರಸ್ತಾವನೆಯ ಸ್ವಾರಸ್ಯ ಏನೆಂದರೆ ನೇರವಾಗಿ ವಸ್ತುವಿಗೆ ಒಂದು ಕೊಂಡಿಯನ್ನು ಒದಗಿಸ್ತಕ್ಕಂಥದ್ದು. ಇದು ತುಂಬ ಅದ್ಭುತವಾದ ತಂತ್ರ. ಈ ಹೊತ್ತಿಗೆ ಇಲ್ಲಿಂದ ಶುರು ಮಾಡೋದು, ಅಲ್ಲಿಗೆ ಲಿಂಕ್ ಕೊಡ್ತಕ್ಕಂಥದ್ದು. ಇದು ಇನ್ನು ಪ್ರಪಂಚದ ಯಾವ ರಂಗಭೂಮಿಯಲ್ಲೂ ಇಲ್ಲ, ನಮ್ಮಲ್ಲಿ ಮಾತ್ರ ಉಂಟು. ಅಂದರೆ ಕ್ರಮವಾಗಿ ತೆಗೆದುಕೊಂಡು ಹೋಗುವಂಥದ್ದು ಮತ್ತು ಲೋಕದಿಂದ ಅತಿಲೋಕಕ್ಕೆ ತೆಗೆದುಕೊಂಡು ಹೋಗುವುದು, ಈ ಸ್ವಾರಸ್ಯಲ್ಲಿ ಕಾಣುತ್ತೆ. ಈಗ ಭಟ್ರು ನೇರವಾಗಿ ರಂಗಸ್ಥಳಕ್ಕೆ ಪ್ರವೇಶ ಮಾಡ್ತಾನೆ. ಉತ್ಸರಹ ಅಯ್ಯ ಉತ್ಸರಹ ಅಂತ ಪ್ರಾಕೃತದಲ್ಲಿ, ಉತ್ಸರತ ಆರ್ಯ ಉತ್ಸರತ ಮರ್ಯಾದೆಯಾಗಿ ಸ್ವಾಮಿ ದೂರ ಹೋಗಿ ಅಂತ ತೊಲಗಿ ಅಂತನ್ನುವುದೇ ಅರ್ಥ ಅಲ್ಲಿ. ಆಗ ಯೌಗಂಧರಾಯಣ ಮತ್ತು ವಾಸವದತ್ತೆಯರು ಪ್ರವೇಶ ಮಾಡ್ತಾರೆ. ಯೌಗಂಧರಾಯಣ ಬ್ರಾಹ್ಮಣ, ಅರೆ ಪರಿವ್ರಾಜಕ, ಅಂದರೆ ಚಲನಶೀಲನಾದ ಬ್ರಾಹ್ಮಣನ ವೇಷದಲ್ಲಿರ್ತಾನೆ. ಅವನ ತಂಗಿಯಂತೆ ಇವಳು ವೇಷ ಹಾಕಿಕೊಂಡು ಬರ್ತಾಳೆ, ಅವಂತಿ ದೇಶದವಳಂತೆ. ಕಥಂ ಯಹ ಅಪಿ ಉತ್ಸಾರ್ಯತೆ, ಇಲ್ಲೂ ಕೂಡ ಓಡಿಸೋದ? ಆಶ್ರಮಕ್ಕೆ ಬಂದರೆ ಎಲ್ಲ ಶ್ರಮವೂ ಹೋಗುತ್ತೆ ಅಂದರೆ ಅಲ್ಲೂ ಶ್ರಮವೇನ? ಧೀರಸ್ಯಾಶ್ರಮ ಸಂಶ್ರಿತಸ್ಯ ವಸತಃ ತುಷ್ಟಸ್ಯ ವನ್ಯೈಃ ಫಲೈಃ ಮಾನಾರ್ಹಸ್ಯ ಜರಸ್ಯ ವಲ್ಕಲವತಃ ತ್ರಾಸಃ ಸಮುತ್ಪದ್ಯತೆ ಉತ್ಸಿಕ್ತೋ ವಿನಯಾದಪೇತ ಪುರುಷೋ ಭಾಗ್ಯೈಶ್ಚಲೈರ್ವಿಸ್ಮಿತಃ ಕೋಯಂ ಭೋ ನಿಭೃತಂ ತಪೋವನವಿದಂ ಗ್ರಾಮೀಕರೋತ್ಯಜ್ಞೆಯ. ಅವನಿಗೆ ಸಿಕ್ಕಾಪಟ್ಟೆ ಟೆನ್ಷನ್, ಏನೆಲ್ಲ ಪ್ಲಾಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಬಂದಿದ್ದಾನೆ. ಈಗ ನೋಡಿದ್ರೆ ಇಲ್ಲಿ ಹೀಗಾಗ್ತಾ ಇದೆಯಾ ಅಂತ ಈ ಥರವೂ ನಾವು ಅರ್ಥ ಮಾಡಿಕೊಳ್ಬಹುದು. ಜೊತೆಗೆ ಎಷ್ಟು ಚೆನ್ನಾಗಿ ತನ್ನ ವೇಷಕ್ಕೆ ತಕ್ಕಂತೆ ನಟನೆ ಮಾಡ್ತಾ ಇದ್ದಾನೆ ಅಂತ ಅವನಿಗೆ ಗೊತ್ತಿದೆ. ಹಿಂದೆ ಪದ್ಮಾವತಿ ಬರ್ತಾಳೆ, ಆ ಪದ್ಮಾವತಿಗೆ ವಾಸವದತ್ತೆಯನ್ನು ತಗಲಿಸಬೇಕಾಗಿದೆ. ಆದರೆ ಇದನ್ನೆಲ್ಲ ಗೊತ್ತಿರುವಂತೆ ವರ್ತಿಸಿಬಿಟ್ರೆ ಆಗೋಲ್ಲ. ಒಬ್ಬ ಬ್ರಾಹ್ಮಣ ಅಂದರೆ ಬ್ರಾಹ್ಮಣರಿಗೆ ಮಡಿ, ಅಭಿಮಾನ, ದರ್ಪ ಎಲ್ಲ ಜಾಸ್ತಿ. ನಮ್ಮನ್ನು ದೂರ ತಳ್ಳೋದ, ನಮ್ಮನ್ನು ಮೈಲಿಗೆ ಮಾಡೋದ ಅನ್ನುವಂತೆ ಅದಕ್ಕೆ ತಕ್ಕಂತೆ ವರ್ತಿಸಬೇಕು. ಹಾಗೂ ಅಂತ ಮಾಡ್ಕೊಳ್ಬಹುದು. ಈ ಪ್ರಥಮಾಂಕದ ಚಾತುರ್ಯ ಅದೆಷ್ಟು ಚೆನ್ನಾಗಿದೆ ಅಂದರೆ ಪ್ರತಿಯೊಬ್ಬರೂ ಇಲ್ಲಿ ಬೇಹುಗಾರರ ಅಂತ ಅನಿಸ್ತಾ ಇರುತ್ತೆ. ಮುಂದೆ ಒಬ್ಬ ಬ್ರಹ್ಮಚಾರಿ ಬರ್ತಾನೆ, ಅವನು ಒಬ್ಬ ಪ್ರಣಿಧಿ, ಅಂದರೆ ಒಬ್ಬ ಸ್ಪೈಯ ಅಲ್ಲವಾ ಅಂತ ದೊಡ್ಡ ಚರ್ಚೆ ನಡೆದಿದೆ ನಮ್ಮ ವಿದ್ವದ್ ವಲಯದಲ್ಲಿ. ಈ ಥರದ ರಚನಾ ತಂತ್ರವನ್ನು ಹೇಳದೆಯೇ ಎಷ್ಟೊಂದು ಹೇಳಿರ್ತಾನೆ. ಭಾಸನ ವಿಷಯ ಇಂಗಿತ ಏನು ಅಂತ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಪಡಬೇಕು. ಆದರೆ ಭಾಷೆ ತುಂಬ ಲುಸಿಡ್, ತುಂಬ ಸಿಂಪಲ್ ಆದದ್ದು. ಅವನು ಹೇಳ್ತಾ ಇದ್ದಾನೆ, ಧೀರವಾದವರು, ತಿಳುವಳಿಕೆ ಇರ್ತಕ್ಕಂಥದ್ದು ಆಶ್ರಮದ ಜನಕ್ಕೆ, ಸಂತೃಪ್ತರಾದವರು ನಾರು ಬಟ್ಟೆ ಉಟ್ಕೊಂಡು ಕಂದಮೂಲ ತಿಂದುಕೊಂಡು ತೃಪ್ತರಾಗ್ತಾರೆ. ಆದರೆ ಅವರಿಗೆ ಅಭಿಮಾನ ಉಂಟು, ತಾವು ಯಾರಿಂದಲೂ ಕೂಡ ಹೀನಾಯ ಅನ್ನಿಸಿಕೊಳ್ಳಬಾರದು ಅಂತ ಉಂಟು. ಅಂಥ ಜನರಿಗೆ ತ್ರಾಸ ಮಾಡ್ತಾ ಇದ್ದಾರಲ್ಲ, ಇದು ಯಾವುದಿದು? ಇವನು ಯಾವನು ವಿನಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿ, ಇವನಿಗೆ
ಚಂಚಲವಾದ ಅಶಾಶ್ವತವಾದ ಸಂಪತ್ತು ಬಂದು ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರದಲ್ಲಿ ಕೊಡೆ ಹಿಡಿದ ಅನ್ನುವಂತೆ ಆಗ್ತಾ ಇದೆಯಲ್ಲ. ಚಲೈಹಿ ಭಾಗ್ಯೈಹಿ ವಿಸ್ಮಿತ. ವಿಸ್ಮಿತ ಅಂತಂದರೆ ಅಹಂಕೃತ ಅನ್ನುವ ಅರ್ಥ. ನಾವು ಬೆರಗು ಅಂತ ಒಂದು ಅರ್ಥ ಮಾಡ್ತೀವಿ, ಬೆರಗು ಅನ್ನೋದಕ್ಕಿಂತ ಇಲ್ಲಿ ಅಹಂಕಾರ ಅಂತ ಆ ಅರ್ಥ ಸ್ವಾರಸ್ಯಕಾರಿಯಾಗುತ್ತೆ. ಜೊತೆಗೆ ಅಲ್ಪ ಸ್ವಲ್ಪ ರೆಕಗ್ನಿಷನ್ಗೆ ಆಹಾ ಅಂತ ಆಶ್ಚರ್ಯಪಟ್ಟುಕೊಂಡು ತನ್ನ ಬಗ್ಗೆ ತಾನೇ ಈ ಥರ ವರ್ತನೆ ಮಾಡ್ತಾ ಇದ್ದಾನಲ್ಲ, ಇದು ಯಾವ ರೀತಿ ಸರಿಯಾಗುವುದು? ನಿಭೃತಂ ತಪೋವನಂ, ಶಾಂತವಾಗಿ ತನ್ನಲ್ಲಿ ತಾನು ಕಂಟೈನ್ಡ್ ಆಗಿದ್ದಂಥ ತಪೋವನವನ್ನು ಆಜ್ಞೆಯ ಗ್ರಾಮೀಕರೋತಿ, ತನ್ನ ಆಜ್ಞೆಗಳಿಂದ ಹೊರಟೊರಟಾಗಿ ಇವನು ರೂಕ್ಷವಾಗಿ ಮಾಡ್ತಾ ಇದ್ದಾನೆ. ಗ್ರಾಮೀಕರೋತಿ ಅಂತಂದರೆ ಹಳ್ಳಿ ಮಾಡ್ದ ಅಂತಲ್ಲ ಅರ್ಥ. ಗ್ರಾಮೀಕರಣ, ಗ್ರಾಮ್ಯ ಅಂತಂದರೆ ಹದಗೆಡಿಸ್ತಕ್ಕಂಥದ್ದು, ಅಶ್ಲೀಲತೆಗೆ ತಂದು ಮುಟ್ಟಿಸುವಂಥದ್ದು, ಅವ್ಯವಸ್ಥೆ, ಇದಕ್ಕೆಲ್ಲ ತಂದು ಕೊಡುವಂಥದ್ದನ್ನು ಗ್ರಾಮೀಕರಣ ಅಂತಾರೆ. ಯಾರು ಇದನ್ನು ಹೀಗೆ ಮಾಡ್ತಾ ಇದ್ದಾರೆ ಅಂತ ಅವನು ರೇಗ್ತಾನೆ. ಆಮೇಲೆ ವಾಸವದತ್ತೆ ಅಂತೂ ಇದನ್ನು ಅನುಭವಿಸಿದವಳೇ ಅಲ್ಲ ಜನ್ಮದಲ್ಲಿ. ಅವಳು ಚಕ್ರವರ್ತಿಯ ಮಗಳು, ಮಹಾರಾಜನ ಕೈ ಹಿಡಿದವಳು, ಹಿಂದೆ ಮುಂದೆ ಎಡ ಬಲ ಸೇವಕಿಯರು ಬೇಕಾದಷ್ಟು ಜನ ಇದ್ದವರು. ಆ ಎಲ್ಲ ಜನರ ಮಧ್ಯದಲ್ಲಿ ಅಷ್ಟು ಓಲೈಸಿಕೊಂಡು ಬೆಳೆದವಳಿಗೆ ಈಗ ಯಾರಾದರೂ ಹೋಗಿ ಅಂತಂದರೆ ಏನಾಗಿರಬಹುದು? ಅವಳು ಹೇಳ್ತಾಳೆ, ಆರ್ಯ ಕಾಯೇಶಃ ಉತ್ಸಾರಯತಿ, ಯಾರು ನಮ್ಮನ್ನು ಹೀಗೆ ಓಡಿಸ್ತಾ ಇದ್ದಾರಲ್ಲ ಅಂದರೆ ಯೋಗಂಧರಾಯಣನ ಮಾತು ನೋಡಿ, ಭವತಿ ಯೋ ಧರ್ಮಾದ ಆತ್ಮಾನಂ ಉತ್ಸಾರಯತಿ, ಯಾರು ಧರ್ಮದಿಂದ ತನ್ನನ್ನು ಉಚ್ಚಾಟನೆ ಮಾಡಿಕೊಂಡಿದ್ದಾನೋ ಅಂಥವನೇ ನಮ್ಮನ್ನು ಓಡಿಸುವನು ಅಂತ. ಈ ಥರದ ಮಾತುಗಳು ಭಾಸನ ಜೀವಾಳ. ಅಂದರೆ ನಮ್ಮನ್ನು ಯಾರಿಷ್ಟು ದೂಡ್ತಾರೆ ಅಂದರೆ ಅಧಾರ್ಮಿಕರು, ಧರ್ಮ ಪ್ರಜ್ಞೆ ಇಲ್ಲದೆ ಇದ್ದವರು ಅಂತ ಅನ್ನೋದನ್ನು ಇಷ್ಟು ಚೆನ್ನಾಗಿ ಹೇಳ್ತಾನೆ. ಯಹ ಧರ್ಮಾದ ಆತ್ಮಾನಂ ಉತ್ಸಾರಯತಿ. ಆಮೇಲೆ ವಾಸವದತ್ತೆ ಹೇಳ್ತಾಳೆ, ಆರ್ಯ ನ ಏವಂ ವಕ್ತು ಕಾಮ ಅಹಮಪಿ ನಾಮ ಉತ್ಸಾರಿತವ್ಯ ಭವಾಮಿತಿ. ನನಗಿದು ಬಹಳ ಬೇಜಾರಾಗೋದು, ನನ್ನನ್ನೂ ದೂರ ಇಡ್ತಾ ಇದ್ದಾರಲ್ಲ, ಇವಳಿಗಿನ್ನೂ ರಾಣಿ ಎನ್ನುವಂಥದ್ದು ಹೋಗಿಲ್ಲ, ಸುಲಭವಲ್ಲ ಹೋಗುವಂಥದ್ದು, ಬಹಳ ಕಷ್ಟ. ನಮ್ಮ ಸಂಸ್ಕಾರಗಳು ನಮ್ಮನ್ನು ಬಿಡುವಂಥದ್ದೇ ಅಲ್ಲ, ನಮ್ಮ ವರ್ತನೆಗಳು ಹಾಗೆ ಉಳಿದು ಬಿಡುತ್ತವೆ. ಜೊತೆಗೆ ಈಗ ಅವಳು ಬಂದಿದ್ದಾಳೆ, ಬಂದ ದಿವಸವೇ ಈ ಪರಿಸ್ಥಿತಿ ಅಂದರೆ ಇನ್ನು ಎಷ್ಟು ದಿವಸವೋ ಹೀಗೆ. ಅವನು ತನ್ನನ್ನು ಎಲ್ಲಿಯೋ ಅಜ್ಞಾತವಾಸದಲ್ಲಿ ಇಟ್ಟು ಹೋಗ್ತಾನೆ, ಅದು ಅವಳಿಗೆ ಗೊತ್ತಿಲ್ಲ. ಎಷ್ಟು ದಿವಸ ರಾಜ್ಯ ಗಂಡನಿಗೆ ಸಿಗೋಲ್ವೋ ಅಲ್ಲಿವರೆಗೂ ಈ ಅಜ್ಞಾತವಾಸ ತಪ್ಪಲ್ಲ. ಯಾವ ಥರ ಬದುಕೋದು? ಸೀತೆಯಂಥವಳಿಗೆ ರಾಮನ ಜೊತೆ ಕಾಡಿಗೆ ಸಂತೋಷವಾಗಿ ಬರ್ತೀನಿ ಅಂತ ಒಪ್ಪಿಕೊಂಡವಳಿಗೆ ಸರಸರನ್ನೇ ಊರಿಂದ ಆಚೆಗೆ ಹೊರಡ್ತಾ 4 ಹೆಜ್ಜೆ ಹಾಕ್ಬಿಟ್ಟು ಕಾಡೆಷ್ಟು ದೂರ ಅಂತ ಕೇಳಿದ್ಲಂತೆ. ಸದ್ಯಃಪುರಿ ಪರಿಸರೇಣ ಶಿರೀಶ ಮೃದ್ವಿ ಸೀತಾ ಜವಾತ್ ತ್ರಿಚತುರಾಣಿ ಪದಾನಿ ಗತ್ವ ಗಂತವ್ಯ ಮಧ್ಯ ಕೇದಿತ್ಯಸಕೃತ್ ಬ್ರುವಾಣ ರಾಮಾಶ್ರಮ ಕೃತವತಿ ಪ್ರಥಮಾವತಾರಂ ಅಂತ. ಪಾಪ ಸಂತೋಷದ ಸಂಭ್ರಮದಿಂದ ಉತ್ಸಾಹದಿಂದ 4 ಹೆಜ್ಜೆ ಹಾಕ್ಬಿಟ್ಲಂತೆ. ಅವಳು ಕಾಡು ಊರು ವ್ಯತ್ಯಾಸವೇ ಅಷ್ಟಾಗಿ ಗೊತ್ತಿಲ್ಲ. ಬಂತ ಕಾಡು ಅಂತ ಕೇಳ್ತಾಳೆ. ಅವನು ತುಂಬ ದೂರದಲ್ಲಿ ಈ ಜನರ ಪ್ರಭಾವವೇ ಇಲ್ಲದೆ ಇರೋ ಜಾಗಕ್ಕೆ ಹೋಗಬೇಕು ಅಂತ ರಾಮನಿಗಿದ್ದದ್ದು. ಅವಳು ಪಾಪ ಅಸಕೃತ್ ಬ್ರುವಾಣ ಅಂತ ಮೂಲದಲ್ಲಿದೆ, ಮತ್ತೆ ಕೇಳಿ ಅಂತ. ಅದಕ್ಕೆ ಕುಂತಕ ಹೇಳ್ತಾನೆ, ರಾಜಶೇಖರನದ ಪದ್ಯ ಇದು, ಬಾಲರಾಮಾಯಣದ್ದು. ಅಸಕೃತ್ ಅಂತ ಹೇಳಬಾರ್ದು, ಸೀತೆ ಮತ್ತೆ ಕೇಳಿದ್ಲು ಅಂತ. ಅವಶ್ಯಂ ಸ್ಲಿಪ್ ಆಫ್ ಎ ಟಂಗ್. ಅವಳು ಕಾಡು ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಏನೋ ಕಾಡು ಬಂತೆ, ಊರು ಮುಗೀತೆ ಅಂತ ಕೇಳಿದ್ದಾಳೆ, ಇನ್ನೆಷ್ಟು ದೂರ ಹೋಗಬೇಕು ಅಂತ. ಅದು ಒಮ್ಮೆ ಬಾಯಿಜಾರಿ ಕೇಳಿದ್ದಕ್ಕೆ ರಾಮನಿಗೆ ಮೊದಲಿಗೆ ಕಣ್ಣೀರು ಬಂತು ಅಂತ. ಅವನು ರಾಜ್ಯ ಕಳ್ಕೊಂಡಾಗ ಕಣ್ಣೀರು ಹಾಕಲಿಲ್ಲ, ನಾರು ಬಟ್ಟೆ ಉಟ್ಕೊಂಡಾಗ ಕಣ್ಣೀರು ಹಾಕಲಿಲ್ಲ, ಬಂಧು ಬಾಂಧವರನ್ನು ಬಿಟ್ಟು ಬರುವಾಗ ಕಣ್ಣೀರು ಹಾಕಲಿಲ್ಲ. ಊರು ಕಾಡು ಅಂದರೆ ಪಾಪ ಇಷ್ಟೂ ಗೊತ್ತಿಲ್ಲ, ಸಂತೋಷವಾಗಿ ಬಂದುಬಿಟ್ಟಿದ್ದಾಳೆ, ಇವಳು 14 ವರ್ಷ ಹೇಗೆ ಜೋಪಾನ ಮಾಡೋದು, ಇಷ್ಟು ಮುಗ್ಧೆ ಅಂತ ಮೊದಲ ಬಾರಿಗೆ ಕಣ್ಣೀರು ಬಂತು ಅಂತ. ರಾಮಾಶ್ರಣ ಕೃತವತಿ ಪ್ರಥಮಾವತಾರಂ ಅಂತ. ಈ ಥರದ್ದು ಸೊಗಸು ಇವಳಿಗೆ. ಆ ಚಿಂತೆ ಇನ್ನೇನು ಗತಿಯೋ ಮುಂದೆ ಅಂತ. ಜೊತೆಗೆ ನನ್ನನ್ನು ದೂಡ್ತಾರಲ್ಲ, ನಮಗೆ ಗೊತ್ತಿರುತ್ತೆ ನಮ್ಮ ಯೋಗ್ಯತೆ. ಸಾಮಾನ್ಯ ನಮ್ಮ ಯೋಗ್ಯತೆ ನಾವು ದೊಡ್ಡದಾಗೇ ಮಾಡ್ಕೊಳ್ತೀವಿ. ನಮ್ಮನ್ನು ತಳ್ತಾರಲ್ಲ, ನನಗೆ ಹೇಳಿಲ್ವಲ್ಲ, ನೀವು ದೊಡ್ಡವರು ಅಂತ ಅಂದ್ಕೊಂಡೇ ಇಲ್ಲ, ಅವರು ಅದಕ್ಕೆ ಹೇಳಿಲ್ಲ. ಒಮ್ಮೆ ಹಾಗೆ ಆಯಿತು. ನನ್ನ ಪರಿಚಿತರು ಯಾರೋ ಮದುವೆ ನಿಶ್ಚಯ ಮಾಡಿಕೊಂಡ್ರು, ಮದುವೆ ಗೊತ್ತಾಯಿತು ಒಬ್ಬ ಹುಡುಗನಿಗೆ. ಆಮೇಲೆ ನನಗೆ ಸ್ವಲ್ಪ ತಡೆದು ಗೊತ್ತಾಯಿತು. ನಾನು ಹೌದಾ ಗೊತ್ತೇ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಅಂತಂದೆ. ಹಾಗೆ ಇನ್ನೊಬ್ರು ಹೇಳಿದ್ರು, ನಿಮಗೆ ಗೊತ್ತಾಗಬೇಕು ಅಂತ ಅವ್ರಿಗೇನು ಉದ್ದೇಶ ಇಲ್ಲ ಅಂತ. ಅಲ್ಲೇ ಇದ್ದವರು ಅವ್ರಿಗೆ ಯಾರು ಮುಖ್ಯ ಅನ್ನಿಸ್ತಾರೋ ಅವ್ರಿಗೆ ಹೇಳಿರ್ತಾರೆ, ನಾವು ಇನ್ಯಾವ್ಯಾವುದೋ ದೃಷ್ಟಿಯಿಂದ ಮುಖ್ಯ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ, ಅದಲ್ಲ ಅಂತಕ್ಕಂಥದ್ದು. ಅಂದರೆ ನಾವು ಇನ್ಯಾವ್ಯಾವುದೋ ರೀತಿಯಲ್ಲಿ ನಮ್ಮ ಸ್ಥಾನಮಾನಗಳನ್ನು ಕಲ್ಪನೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಹಾಗಲ್ಲ. ಇದು ವಿಶೇಷವಾಗಿ ಲೇಖಕರಿಗೆ ಕಾಂಪ್ಲಿಮೆಂಟ್ರಿ ಕಾಪಿ ಕೊಡುವಾಗುತ್ತೆ. ಅವ್ರಿಗೆ ಸಿಗೋದು ಯಾವುದೋ ಒಂದು 15-20 ಪ್ರತಿಗಳು. ಅದನ್ನು ಕೊಡುವಾಗ
ಬಹಳ ಕಷ್ಟ. ಮೋಹಿನಿ ಅಮೃತವನ್ನು ಹಂಚದಂತೆ, ಯಾರಿಗೆ ಹಂಚೋದು ಯಾರಿಗೆ ಬಿಡೋದು. ಕೊಡುವಾಗ ನಮಗೆ ಬರಲೇ ಇಲ್ವಲ್ಲ ಪುಸ್ತಕ. ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ದಿವಾನ್ ರಂಗಾಚಾರ್ಲು ಪುಸ್ತಕವನ್ನು ಅವರು ಬರೆದಾಗ ಅದನ್ನು ಆನಂದರಾಯರು ದಿವಾನ್ರು ಕೊಂಡುಕೊಂಡು 100 ಪ್ರತಿಗಳನ್ನು ಎಲ್ರಿಗೂ ಹಂಚಿಸಿದ್ರಂತೆ. ಇನ್ಯಾರಿಗೋ ಅದು ಡಿ ವಿ ಜಿನೇ ಹಂಚ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ದಾರಿಯಲ್ಲಿ ಸಿಕ್ಕಾಗ ಬರಲಿಲ್ಲಪ್ಪೋ ಅಂತಂದ್ರಂತೆ. ಆಗ ಅವ್ರ ಜೊತೆಯಲ್ಲಿದ್ದಂಥ ಒಬ್ಬರು ಸ್ನೇಹಿತರು ಇದು ಬರಲಿಲ್ಲಪ್ಪೋ ಅಂತ, ದುಡ್ಡು ಬರಲಿಲ್ಲಪ್ಪೋ ಅದಕ್ಕೆ ಬರಲಿಲ್ಲ ಅಂತಂದ್ರಂತೆ, ನೋಟ್ ಬರಲಿಲ್ಲಪ್ಪೋ ಅದಕ್ಕೆ ಬರಲಿಲ್ಲ ಅಂತ. ಡಿ ವಿ ಜಿ ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ. ಆಮೇಲೆ ಅವ್ರ ಸ್ನೇಹಿತರು ಹೇಳದಂತೆ, ಅಯ್ಯೋ ಬೆಪ್ಪೆ, ನೀನು ಸುಮ್ಮನೆ ಕಾಂಪ್ಲಿಮೆಂಟ್ರಿ ಕಾಪಿಗಳು ಕೊಟ್ಟು ನಷ್ಟ ಮಾಡ್ಕೋಬೇಡ, ಅದು ಆನಂದರಾಯರು ಕೊಟ್ಟಿದ್ದಾರೆ, ಇವ್ರು ಅಂದ್ಕೊಂಡಿದ್ದಾರೆ ನೀನೇ ಹಂಚ್ತಾ ಇರೋದು ಪುಗ್ಸಟ್ಟೆ ಎಲ್ಲ ಪುಸ್ತಕನ ಅಂತ. ಅದು ಅಲ್ಲ, ಅವ್ರಿಗೇನು ಕೊಡಬೇಕಾಗಿಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ವಿ. ನಮಗೆ ಕೊಡ್ಲಿಲ್ವೇ ಪುಸ್ತಕ, ನಮಗೆ ದಕ್ಕಲಿಲ್ವೇ, ಈ ಥರದ್ದೆಲ್ಲ ಬರುತ್ತೆ. ನಮ್ಮ ಬಗ್ಗೆ ನಾವು ಮಾಡಿಕೊಂಡ ಅಭಿಪ್ರಾಯಗಳು ಲೋಕದ ಅಭಿಪ್ರಾಯ ಆಗಿರಬೇಕು ಅಂತಿಲ್ಲ. ಆಗಿದ್ರೆ ಪುಣ್ಯ, ಆಗಿರೋಲ್ಲ. ಇವಳಿಗೆ ಲೋಕದಲ್ಲಿ ಗೌರವ ಸಿಕ್ಕಿತ್ತು ಪಾಪ. ಅರೆ ಇನ್ನೊಂದು ಊರಿಗೆ ಬಂದರೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಅಪ್ಪಯ್ಯ ದೀಕ್ಷಿತರು ಸರ್ವತಂತ್ರ ಸ್ವತಂತ್ರರು, ಅಪರ ಶಂಕರಾಚಾರ್ಯರು ಭಾರತ ಎಲ್ಲ ಓಡಾಡಿಕೊಂಡು ಬಂದರು ವಿದ್ವತ್ ದಿಗ್ವಿಜಯ ಮಾಡಿ. ಅವ್ರ ಹೆಂಡತಿ ಊರಿಗೆ ಬಂದಾಗ ಆ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಯಾರೋ ನೋಡಿ ಕೇಳಿದ್ರಂತೆ, ಯಾವುದೇ ಅದು ಮೆರವಣಿಗೆ ಅಂತ. ಅಯ್ಯೋ ನಮ್ಮ ಅಚ್ಚಮ್ಮನ ಗಂಡ ಕಾಣೆ ಅಷ್ಟೇ ಅಂತಂದ್ರಂತೆ. ಅವರು ಅಸ್ಮಿನ್ ಗ್ರಾಮೇ ಅಚ್ಚಾ ಬರ್ತಾ ಅಂತಂದ್ರಂತೆ. ಈ ಊರಿನಲ್ಲಿ ನಾನು ಅಚ್ಚಮ್ಮನ ಗಂಡ ಅಷ್ಟೇ ಅಂತ. ಕುವೆಂಪು ಅವರು ಇದನ್ನು ಒಂದು ಬಹಳ ಅದ್ಭುತವಾದ ರೀತಿಯಲ್ಲಿ ಒಂದು ಕವಿತೆ ಬರೀತಾರೆ. ಅವರು ಸ್ವರ್ಗಕ್ಕೆ ಹೋಗ್ತಾರೆ ಕನಸಿನಲ್ಲಿ. ಸ್ವರ್ಗದ ಬಾಗಿಲು ತೆಗೆದಿರೋಲ್ಲ, ಮುಚ್ಚಿರುತ್ತೆ. ತಟ್ತಾರೆ. ಯಾರು ಅಂದರೆ ನಾನು ಕುವೆಂಪು ಅಂತಾರೆ, ಗೊತ್ತಾಗಲಿಲ್ಲ ಅಂತಾರೆ. ಕೆ ವಿ ಪುಟ್ಟಪ್ಪ ಅಂತಾರೆ, ಗೊತ್ತಾಗಲಿಲ್ಲ. ಮತ್ತೆ ನಾನು ಪ್ರಿನ್ಸಿಪಾಲ್ ಆಗಿದ್ದೆ, ವೈಸ್ ಚಾನ್ಸಲರ್ ಆಗಿದ್ದೆ, ಕವಿ ಅಂತೆಲ್ಲ. ಕಡೆಗೆ ಹೇಮಿಯ ಗಂಡ ಅಂತ ಉಸಿರಿದ್ರಂತೆ. ಆಗ ಬಾಗಿಲು ತೆಕ್ಕೊಳತ್ತಂತೆ. ಪತ್ನಿ ಸ್ಥಾನದ ದೊಡ್ಡತನ ಏನು ಅಂತ ತೋರಿಸೋದಿಕ್ಕೆ ಬಹಳ ಅದ್ಭುತವಾದ ಪದ್ಯ. ಹಾಗೆ ಇವಳಿಗೆ ಪಾಪ ಈ ಅವಮಾನ, ಈ ಉತ್ಸಾರಣ ಇದು ಎಂಥದ್ದು ಅಂತ ಅವಳು ಯೋಚನೆ ಮಾಡ್ತಾಳೆ. ತಕ್ಷಣ ಯೋಗೇಂದ್ರಾಯಣಂಗೆ ಗೊತ್ತಾಗುತ್ತೆ, ಓ ಬಂತು ಫ್ಲ್ಯಾಶ್ ಬ್ಯಾಕು, ಕಷ್ಟ. ಈಗಲೇ ಇವಳು ಮಾನ ಅವಮಾನಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಎಲ್ಲ ಸಹಜವಾದದ್ದು. ಅವಳು ಮಾಡೋದ್ರಲ್ಲಿ ತಪ್ಪಿಲ್ಲ, ಅಂದರೆ ನಮ್ಮ ಕೆಲಸ ಆಗೋಲ್ಲ. ಭವತಿ ಏವಂ ಅನಿರ್ಜ್ಞಾತಾನಿ ದೈವತಾನ್ಯಪಿ ಅವಧೂಯಂತೆ. ಅಮ್ಮ, ಈ ಥರ ಗೊತ್ತಿಲ್ಲದೆ ದೇವತೆಗಳನ್ನು ತಳ್ಳಿಬಿಡ್ತಾರೆ, ಯೋಚನೆ ಮಾಡಬೇಕಾಗಿಲ್ಲ ಅಂತ. ಅಂದರೆ ನೀನು ದೇವತೆ ಥರದವಳಾದರೂ ತಳ್ಳಿಬಿಡ್ತಾರೆ, ದೇವತೆಗಳಿಗೂ ಹೀಗೆ ಮಾಡಿರ್ತಾರೆ, ನಾವು ಅದನ್ನು ಮೀರಬೇಕಾಗುತ್ತೆ ಅಂತ. ಜೊತೆಗೆ ದೇವತೆಗಳಿಗೆ ನಿನಗೂ ಒಂದು ಸಾಮ್ಯ ಇದೆ ಅಂತ ಕೂಡ ಒಂದು ಧ್ವನಿ. ಹಾಗಾಗಿ ಆರ್ಯ ತಥಾ ಪರಿಶ್ರಮ ಪರಿಕೇದಂ ನೋತ್ಪಾದಯಿತಿ ಯಥಾಯಂ ಪರಿಭವ. ಇಷ್ಟು ದೂರ ನಡೆದು ಬಂದದ್ದು ಸುಸ್ತಾಗಲಿಲ್ಲ, ಈಗ ಈ ಮಾತುಗಳು ನನಗೆ ಸುಸ್ತಾಗುತ್ತೆ, ನನಗೆ ನೋವು ತರ್ತಾ ಇದೆ ಅಂತ. ಅವಳು ಬಿಡೋದಿಲ್ಲ ಸುಮ್ಮನೆ. ದೇವತೆಗಳಿಗೂ ಅವಮಾನ ಆಗುತ್ತೆ ಅಂದರೆ ಸರಿ, ನಾನು ನಡೆದು ಬಂದಿದ್ದಕ್ಕೆ ಒಂಚೂರು ಬೇಸರ ಪಡಲಿಲ್ಲ. ಪಲ್ಲಕ್ಕಿಯಲ್ಲೇ ಓಡಾಡ್ತಾ ಇದ್ದಿದ್ದು, ನನಗೆ ಒಂದು ಆನೆ ಇತ್ತು ಭದ್ರವತಿ, ಅದರ ಮೇಲೆ ಓಡಾಡ್ತಾ ಇದ್ದಿದ್ದು. ಆದರೆ ಈಗ ಈ ಪರಾಭವದ ಮಾತುಗಳು ನನಗೆ ತುಂಬ ಖೇದವಾಗುತ್ತೆ. ಭೋಜ ಪ್ರಬಂಧದಲ್ಲಿ ಒಂದು ಮಾತು ಬರುತ್ತೆ. ಒಬ್ಬ ಪಂಡಿತ ಕಾಳಿದಾಸನ ಗೆಲ್ಲಬೇಕು ಅಂತ ಬರ್ತಾನೆ ಭೋಜರಾಜನ ಧಾರಾನಗರಿಗೆ. ಇದು ನಿಜವಾದದ್ದಲ್ಲ, ಕಥೆಯಾಗಿ ನೋಡಬೇಕಷ್ಟೇನೆ. ನಮ್ಮ ಎಷ್ಟೆಷ್ಟೋ ರಾಜಕಾರಣಿಗಳು, ನಟ ನಟಿಯರು, ಇವರ ಬಗ್ಗೆ ಎಲ್ಲ ನಾನಾ ವಿಧವಾದ ಹಳದಿ ಪತ್ರಿಕೆಗಳಲ್ಲಿ ಕಥೆಗಳು ಬರ್ತವೆ. ಎಷ್ಟೋ ಸತ್ಯವಲ್ಲ, ರುಚಿ ರುಚಿಯಾಗಿರುತ್ತೆ, ಓದ್ಬಿಟ್ಟು ಮರೀಬೇಕಷ್ಟೇನೆ. ಅದಷ್ಟು ಸತ್ಯ ಅಂತ ನಂಬಿಕೊಂಡ್ರೆ ಆಗೋದಿಲ್ಲ. ಹಾಗೆ ಆ ರೀತಿಯಲ್ಲಿ ಭೋಜ ಪ್ರಬಂಧವು ಆ ಥರದ್ದೇನೆ, ಒಂದು ಲೈಟ್ ರೀಡಿಂಗು, ತುಂಬ ಸೊಗಸಾಗಿರ್ತಕ್ಕಂಥದ್ದು. ಈಗ ನಮ್ಮ ಮಲ್ಟಿ ಸ್ಟಾರ್ ಕಾಸ್ಟ್ ಫಿಲ್ಮ್ಸ್ ಅಂತ ಮಾಡ್ತಾರಲ್ಲ, ಆ ಥರ ಅಲ್ಲಿ ಮಲ್ಟಿ ಸ್ಟಾರ್ ಸ್ಟಡೆಡ್ ಫಿಲ್ಮ್ ಅನ್ನುವಂಥ ಕ್ರಿಸ್ತ ಪೂರ್ವದಲ್ಲಿದ್ದಂಥ ಪತಂಜಲಿಯಿಂದ ಮೊದಲುಗೊಂಡು ಕ್ರಿಸ್ತ ಶಕ 8ನೇ ಶತಮಾನದಲ್ಲಿದ್ದ ಭೌಭೂತಿವರೆಗೆ ಎಲ್ಲರನ್ನೂ ಕರ್ಕೊಂಡು ಬಂದುಬಿಡ್ತಾನೆ ಕವಿಗಳನ್ನ. ಕಾಳಿದಾಸ, ಬಾಣ, ಭೌಭೂತಿ, ಮಾಘ ಎಲ್ಲರೂ ಬಂದುಬಿಡ್ತಾರೆ. ಎಲ್ಲರನ್ನೂ ಒಂದೇ ಸರ್ತಿಗೆ ನೋಡಬೇಕು ಅಂತ ಆಸೆ ಪಾಪ ಆ ಕವಿಗೆ ತಂದಿದ್ದಾನೆ. ಬೆಸ್ಟ್ ಅಮಾಂಗ್ ಅಂತ ಯಾರಿದ್ದಾರೆ, ಬೆಸ್ಟ್ ಇನ್ ದಿ ಹಿಸ್ಟ್ರಿ, ಇನ್ ದಿ ಆ್ಯನಲ್ಸ್ ಆಫ್ ಸಾಂಸ್ಕ್ರಿಟ್ ಲಿಟ್ರೇಚರ್, ಅವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ನೋಡಬೇಕು ಅನ್ನುವ ಪ್ರಯತ್ನ. ಅವನು ಸ್ವರ್ಗದಲ್ಲಿ ಮಾಡ್ಬೋದಾಗಿತ್ತು ಈ ಥರದ ಕೆಲಸ, ಪಾಪ ಭೂಮಿ ಮೇಲೆ ಮಾಡಬೇಕು ಅಂತ ಭೋಜರಾಜನ ಆಸ್ಥಾನದಲ್ಲಿ ತಂದ. ಕಾಳಿದಾಸ ಭೋಜರಾಜನ ಆಸ್ಥಾನದಲ್ಲಿ ಏನೂ ಇರಲಿಲ್ಲ, ಅವನಿಗಿಂತ ಏನೆಲ್ಲ ಅಂದ್ರೆ ಒಂದು 600-700 ವರ್ಷಗಳ ಹಿಂದೆ ಇದ್ದವನು. ಅಲ್ಲಿ ಆ ಪಂಡಿತ ಬರ್ತಾನೆ, ವಿದ್ವಾಂಸ ಬಂದು ವಾದಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇವನ ಯೋಗ್ಯತೆ ಏನು ಅಂತ ತಿಳ್ಕೊಳ್ಬೇಕು ಅಂತ ಕಾಳಿದಾಸ ವೇಷ ಮರೆಸ್ಕೊಂಡು ಹೋಗ್ತಾನೆ. ಅವನು ಪಂಡಿತನಿಗೆ ಬೋವಿಯಲ್ಲಿ, ತನ್ನ ಪಲ್ಲಕ್ಕಿ ಹೊರತಕ್ಕಂಥ ಬೋವಿಗಳಲ್ಲಿ ಒಬ್ಬ ಕೊರತೆ ಇರುತ್ತೆ, ಇವನು ಹೊರ್ತಾನೆ. ಆಗ ಹೊಸಬ ಇವನು. ಕಾಳಿದಾಸ ಸ್ವಲ್ಪ ಒದ್ದಾಡ್ತಿರ್ತಾನೆ. ಅದಕ್ಕೆ ಕೇಳ್ತಾನೆ,
ಅಪಿ ಬಾಧತಿ ಅಂತ ಕೇಳ್ತಾನೆ. ನಿನಗೆ ಸ್ಕಂಧ ಭುಜ ನೋವು ಕೊಡ್ತಾ ಇದೆಯಾ ಅಂತ. ಅದು ಬಾಧತೆ ಅಂತ ಆತ್ಮನೇಪದಿ ಆಗಬೇಕು, ಅವನು ಬಾಧತಿ ಅಂತ ಪರಸ್ಮೈಪದಿಯಲ್ಲಿ ಕೇಳಿದ್ದೇನೆ. ಅದಕ್ಕೆ ಯಥಾ ಬಾಧತೆ ಬಾಧತಿ ಬಾಧತೆ ತಥಾ ನ ಬಾಧತೆ ಶಿಬಿಕಾ ಅಂತ. ಹೇಗೆ ನೀನು ಬಾಧತಿ ಅಂತ ಹೇಳಿದ್ದು ಬಾಧಿಸುತ್ತೋ ಆ ತರಹ ಇದು ಬಾಧಿಸೋದಿಲ್ಲ ಅಂತ. ಅಂದರೆ ನಿನ್ನ ಪಲ್ಲಕ್ಕಿಯ ಭಾರ ನನ್ನನ್ನು ಬಾಧಿಸೋಲ್ಲ, ನಿನ್ನ ವ್ಯಾಕರಣ ಶುದ್ಧಿ ಇಲ್ಲದ ಮಾತು ಬಾಧಿಸ್ತಾ ಇದೆ ಅಂತ. ಇವನಿಗೆ ಇಷ್ಟು ಪಾಂಡಿತ್ಯ ಇದ್ದರೆ ಇನ್ನೇನು ಗತಿನಪ್ಪ ಇಲ್ಲಿ ಕಾಳಿದಾಸಾದಿಗಳಿಗೆ ಅಂತ ಹಾಗೆ ಹೊರಟೋಗ್ಬಿಟ್ಟ ಅಂತ ಕಥೆ. ಈ ಥರ ಇವಳಿಗೆ ನಡೆದಿದ್ದೆಲ್ಲ ನೋವಾಗಿದ್ದು ಇಲ್ಲಿಂದ ದೂಡಿಸ್ಕೊಳ್ತಾ ಇರೋದು ನೋವು ಅಂತ ನಾವು ಹೇಳ್ತೀವಲ್ಲ. ನೋಡಿ, ಅವ್ರು ಊಟ ಹಾಕಲಿಲ್ಲ, ನಮಗೇನು ಬೇಜಾರಿಲ್ಲ. ಆದರೆ ಊಟ ಮಾಡ್ತೀರಾ ಅಂತಲೂ ಕೇಳಲಿಲ್ವಲ್ಲ, ಅದು ನಮಗೆ ಬೇಜಾರಾಗಿದ್ದು. ಕೈ ನೆಕ್ತಾನೆ ಬಂದರು, ಆದರೂ ಕೂಡ ನೋಡಿ ಹೀಗೆ ಮಾಡಿಬಿಟ್ರಲ್ಲ. ಎಲ್ರಿಗೂ ತಾಂಬೂಲ ಕೊಟ್ಟರು, ನಮಗೆ ಬೇಕಿಲ್ಲ ರೀ, ತಾಂಬೂಲಕ್ಕೆ ಹೋಗ್ತೀವ, ಒಂದು ನಿಮಿಷ ನಮ್ಮ ಮುಂದೆ ಹಿಡಿಯಲಿಲ್ಲ, ಅದು ಬಂದಿದ್ದು ಬೇಜಾರು ಅಂತ. ಮಾನಭಂಗಕ್ಕಿಂತ ಮಿಗಿಲಾದದ್ದು ಯಾವುದು? ದಾಸರು ಹೇಳ್ತಾರಲ್ಲ, ಮುಂದಲೆಯನ್ನು ಕೊಯ್ದು ಹೂವು ಮೂಡಿಸಿದ ಹಾಗೆ ಅಂತ. ಈ ತರಹ ಒಂದೊಂದು ಮಾತುಗಳಿಂದ ಆ ಪಾತ್ರ ಸ್ವಭಾವವನ್ನು ಚಿತ್ರಿಸ್ತಾನೆ. ಅಂದರೆ ವಾಸುವದತ್ತೆ ಮನುಷ್ಯ ಸಹಜವಾದ ಗುಣ ಉಳ್ಳವಳು, ಒಳ್ಳೆಯವಳೇ ನಿಜ. ಆದರೆ ಈ ಥರದ ದೌರ್ಬಲ್ಯಗಳಿಗೆ ಅತೀತರಲ್ಲ. ಆದರೂ ಅವರಲ್ಲಿ ದೊಡ್ಡತನ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸ್ತಾನೆ. ಮನುಜರೊಳಗೆ ಆಗಾಗ ತೋರ್ಪ ಮಹನೀಯತೆಯೇ ಅನುವಾದ ಬ್ರಹ್ಮನದು ಮಂಕುತಿಮ್ಮ. ಆಮೇಲೆ ಹೇಳ್ತಾನೆ, ಭುಕ್ತೋಜ್ಜಿತ ಏಷ ವಿಷಯ ಅತ್ರ ಭವತ್ಯ ನಾತ್ರ ಚಿಂತಾ ಕಾರ್ಯ. ಅಮ್ಮ, ನೀವೆಲ್ಲ ಮಾಡಿಬಿಟ್ಟದ್ದು, ತಿಂದು ಬಿಟ್ಟದ್ದು ಭುಕ್ತೋಜ್ಜಿತ. ಆ ಇಡಿಯಂ ನೋಡಿ, ಎಲ್ಲ ತಿಂದು ಬಿಟ್ಟಿದ್ದು ಇವೆಲ್ಲ, ನೀವು ನೋಡದೇ ಇದ್ದದ್ದ ಇವೆಲ್ಲ ಅಂತ. ಅಂದರೆ ನೀನು ಎಷ್ಟೆಷ್ಟು ಜನ ತಳಿಸಿದ್ಯೋ ಸೆಕ್ಯೂರಿಟಿನಲ್ಲಿ ನಮಗೆ ಗೊತ್ತಿರೋದಿಲ್ಲ. ನಾವು ಯಾರಿಗೆ ಉದಾಸೀನ ಮಾಡಿರ್ತೀವಿ ಅಂತ ನಮಗೆ ಹೇಗೆ ಗೊತ್ತಾಗಬೇಕು? ನಾವು ಉದಾಸೀನಕ್ಕೆ ಒಳಗಾದಾಗ ತಾನೇ ಗೊತ್ತಾಗುವಂಥದ್ದು. ಪೂರ್ವಂ ತ್ವಯಾಪ್ಯಭಿಮಿತಂ ಗತವೇವ ಮಾಸೀತ್ ಶ್ಲಾಘ್ಯಂ ಭವಿಷ್ಯಸಿ ಪುನರ್ವಿಜಯೇನ ಭರ್ತು ಕಾಲಕ್ರಮೇಣ ಜಗತಃ ಪರಿವರ್ತಮಾನ ಚಕ್ರಾರ ಪಂಕ್ತಿರ್ವ ಗಚ್ಚತಿ ಭಾಗ್ಯಪಂಕ್ತಿ. ಪೂರ್ವಂ ತ್ವಯಾಪ್ಯಭಿಮಿತಂ ಗತಮೇವ ಮಾಸೀತ್. ಮೊದಲು ನಿನಗೂ ಹೀಗೇನೆ ಇತ್ತು. ಎಲ್ಲ ಎಡ ಬಲ ಸೇವಕರಿದ್ರು, ಮುಂದೆ ಓಡಿಸ್ತಾ ಇದ್ರು. ಅದೆಲ್ಲ ನಿನಗೆ ಗೊತ್ತಿರಲಿಲ್ಲ ಆಗ, ಈಗ ಗೊತ್ತಾಗ್ತಾ ಇದೆ. ಆ ಅಧಿಕಾರ ಅನ್ನೋದಿದ್ದಾಗ ಅದು ಹೇಗೆ ಏನೆಲ್ಲ ಮಾಡಿಬಿಡುತ್ತೆ ವ್ಯಕ್ತಿಯನ್ನ. ಧತ್ಸೇಂಗಾನಿ ನ ಧಾರ್ಯಸೇ ಚ ಬಹುಭಿ ವೇತ್ಸಿ ಸ್ವಯಂ ಸಂಗತಂ ಪದ್ಭ್ಯಾಂ ಯಾಸಿ ವಚೋ ದದಾಸಿ ಶಿರಸ ಶಕ್ನೋಸಿ ಸಂಚಾಲನಂ ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ ನೋಷ್ಣಾನ ತೃಷ್ಣಾಪ್ಯಹೋ ಆನಂದೋದ್ಯ ನಿಯೋಗಿ ರೋಗರಹಿತೋ ಜೀವನ್ ಪುನರ್ದರ್ಶಿತಃ. ಒಬ್ಬ ನಿಯೋಗಿ ಅಧಿಕಾರದಲ್ಲಿದ್ದವನು ಅಧಿಕಾರ ಕಳ್ಕೊಂಡು ಎದುರಿಗೆ ಬಂದಾಗ ಕವಿ ಹೇಳ್ತಾ ಇದ್ದಾನೆ, ಅಪ್ಪ ನೀನು ಅಧಿಕಾರ ಅನ್ನೋ ರೋಗದಿಂದ ಈಗ ಮುಕ್ತನಾಗಿ ಹಾಯಾಗಿದ್ದೀಯಾ ಅಂತ, ಆ ರೋಗ ಬಿಟ್ಟಿದ್ದೀಯಾ ಅಂತ. ಅದಕ್ಕೆ ರೋಗಿಗೂ ಅಧಿಕಾರಿಗೂ ಸಾಮ್ಯವನ್ನು ಕೊಡ್ತಾ ಇದ್ದಾನೆ. ಅಧಿಕಾರಿ ಪಲ್ಲಕ್ಕಿಯಲ್ಲಿ ಮೇನೆ ಇತ್ಯಾದಿಗಳಲ್ಲಿ ಓಡಾಡ್ತಾನೆ, ಬೋಯಿಗಳಿಂದ ಹೊರಿಸ್ಕೊಂಡು. ನೀನಿಗೀಗ ಮೇನೆ ಇಲ್ಲ, ಬೋಯಿಗಳಿಲ್ಲ, ಯಾರೂ ಇಲ್ಲ, ನೀನೇ ನಡೀಬೇಕಾಗಿದೆ. ಆ ಕೇಶಿರಾಜ ಹೇಳ್ತಾನಲ್ಲ, ಬಡವಾದಿ ರರಸ. ಅಪ್ಪ ಮಹಾರಾಜರೇ, ನೀವು ಬಡವಾಗಿ ಬಿಟ್ರಲ್ಲ, ಪಡುವ ದೇಗುಲವಾವುದು, ಉಡಿಯೋಳಿದೇಂ ಕಡಲೆಗಳು ನಡಿಮಿರಿ, ಬರಿಗಾಲೊಳು ನಡೀತಾ ಇದ್ದೀರಿ, ತಿನ್ನೋದಕ್ಕೆ ಕಡಲೆ ತಗೊಂಡಿದ್ದೀನಿ, ಬಾದಾಮಿ ಯಾವುದು ಇಲ್ವಲ್ಲ, ಪಡುವ ದೇಗುಲ ಯಾವುದು, ಮಲ್ಕೊಳ್ಳೋದಕ್ಕೆ ಹಾಳು ದೇಗುಲ ಯಾವುದು, ಕುಡದ ನಿಮಗಂ ಈ ಎಡರಾಯ್ತೆ, ಒಬ್ಬರಿಗೊಂದು ಕಿಲುಬು ಕಾಸು ಕೊಡಲಿಲ್ಲ, ನಿಮಗೂ ಇಂಥ ಕಷ್ಟ ಬಂದ್ಬಿಡುತ್ತಾ? ಆ ಬಹುವಚನ ತಿರಸ್ಕಾರಕ್ಕೆ ಹೇಗೆ ಬರುತ್ತೆ ಅಂತ, ನಿಮಗಂ ಅನ್ನುವ ಬಹುವಚನದಿಂದ ವ್ಯಂಗ್ಯ ಮಾಡೋದಕ್ಕೆ ಹೇಗೆ ಪ್ರಯೋಜನಕ್ಕೆ ಬರುತ್ತೆ ಅಂತ ವ್ಯಾಕರಣ ತೋರಿಸೋದಕ್ಕೆ ಅವನು ಬಳಸ್ತಾನೆ. ಹಾಗೆ ನೀನು ಎಲ್ಲ ಮಾಡಿದ್ದೇನೆ. ಧತ್ಸೇಂಗಾನಿನ ಧಾರ್ಯಸೇಚ ಬಹುಭಿ ವೆಚ್ಚಿ ಸ್ವಯಂ ಸಂಗತಂ. ಈಗ ನೀನೇ ನಡೀತಾ ಇದೆಯಾ, ರೋಗಿಯನ್ನು ಹೊತ್ತುಕೊಂಡು ಹೋಗಬೇಕು, ನೀನೀಗ ನಡೆಯೋ ಥರ ಆಗಿದೆಯಾ ನೀನೇ. ಮತ್ತೆ ರೋಗಿಗೆ ಹೇಳಬೇಕು, ನೋಡಿ ಇವರು ಬಂದಿದ್ದಾರೆ ನೋಡೋಕ್ಕೆ ಅಂತ ಕಣ್ಣು ತೆಕ್ಕೊಂಡು ಮೆಲ್ಲನೆ ನೋಡ್ತಾನೆ. ನಿನಗೆ ಮೊದಲು ಧರ್ಮ ಸಚಿವರು ಬಂದು ಚಾಡಿ ಚುಚ್ಚಿ ಹೇಳಿದ್ರೆ ಬಂದಿದ್ದಾರೆ ಸ್ವಾಮಿ ಬಂದಿದ್ದಾರೆ ಅಂತ 10 ಸರ್ತಿ ವಿಸಿಟಿಂಗ್ ಕಾರ್ಡ್ ಕಳಿಸಿದ್ರೂ ನೋಡ್ತಾ ಇರಲಿಲ್ಲ. ಈಗ ನಿನಗೇ ಕಣ್ಣು ಬಿಟ್ಕೊಂಡು ನೋಡೋಕ್ಕಾಗ್ತಾ ಇದೆ. ವೆಚ್ಚಿ ಸ್ವಯಂ ಸಂಗತಂ. ಮತ್ತೆ ಕುತ್ತಿಗೆ ಸ್ಟಿಫ್ ಆಗಿಬಿಟ್ಟಿರುತ್ತಲ್ಲ, ಸ್ಟಿಫ್ ನೆಕ್ಡ್ ಅಂತ ಆಗಿರ್ತಾರಲ್ಲ, ಅದೆಲ್ಲ ಹೋಗಿ ಶಿರಸಃ ಶಕ್ನೋಶಿ ಸಂಚಾಲನಂ. ಕುತ್ತಿಗೆಯನ್ನು ಚೆನ್ನಾಗಿ ಆಡ್ಸೋಕೆ ಬರುತ್ತೆ. ಮೊದಲು ಹೀಗೆ ಇದ್ದದ್ದು ಈಗ ಆಡಿಸೋದಕ್ಕಾಗ್ತಾ ಇದೆ, ಬನ್ನಿ ಹೋಗಿ ಅಂತೆಲ್ಲ ಕುತ್ತಿಗೆ ಆಡಿಸಿ ತಿರುಗಿ ಮೇಲೆ ಕೆಳಗೆ ನೋಡೋದಕ್ಕಾಗ್ತಾ ಇದೆ, ದಾರಿ ಕಾಣಿಸ್ತಾ ಇದೆ, ಈ ಥರದ್ದಾಗ್ತಾ ಇದೆ. ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ.
ಭಕ್ತ ಅಂದರೆ ಕೆಲಸ ಆಗಬೇಕು ಅಂತ ಬಂದವನು ಅಂತ ಒಂದರ್ಥ. ಭಕ್ತ ಅಂದರೆ ಬೇಯಿಸಿದ ಅನ್ನದ ಗಂಜಿ ಇತ್ಯಾದಿ. ರೋಗಿಗಳಿಗೆ ಗಂಜಿ ಇತ್ಯಾದಿ ಕುಡಿಸೋಕೆ ಹೋದರೆ ಅವ್ರಿಗೆ ಸೇರೋದೇ ಇಲ್ಲ, ವಾಕರಿಕೆ ಬರುತ್ತೆ, ವಾಂತಿ ಮಾಡ್ತಾರೆ. ನಿನಗೆ ರೋಗ ಹೋಗಿರೋದ್ರಿಂದ ಯಾರು ಬಂದರೂ ಅವ್ರ ಬಗ್ಗೆ ವಿಮುಖತೆ ಇಲ್ಲ. ನೋಷ್ಮಾನ ತೃಷ್ಣಾಪ್ಯಹು, ಹೈ ಟೆಂಪರೇಚರ್ ಊಷ್ಮ ಅದೂ ಇಲ್ಲ. ಟೆಂಪರೇಚರ್ ಜಾಸ್ತಿ ಅಂದರೆ ಕೋಪ, ತೃಷ್ಣ ಅಂದರೆ ಲಂಚದ ಆಸೆ. ಈಗ ಅದೂ ಇಲ್ಲ. ತೃಷ್ಣ ಬಾಯಾರಿಕೆ, ರೋಗಿಗಳಿಗೆ ತುಂಬ ಬಾಯಾರಿಕೆ ಆಗುತ್ತೆ, ಜಾಸ್ತಿ ನೀರು ಕುಡಿಸಿ ಅಂತಾರೆ, ಟೆಂಪರೇಚರ್ ಕಡಿಮೆ ಆಗಬೇಕು ಅಂತಾರೆ. ಆ ಹೈ ಫೀವರು ಮತ್ತು ಹೈ ಥರ್ಸ್ಟ್ ಎರಡೂ ಇಲ್ಲ. ಈಗ ಹದವಾಗಿದೆಯಾ ಆನಂದೋದ್ಯ ನಿಯೋಗಿ ರೋಗರಹಿತ ಜೀವನ್ ಪುನರ್ದರ್ಶಿತ. ಅಪ್ಪ ಆನಂದವಾಯಿತು, ನಿಯೋಗಿ ಅನ್ನುವ ರೋಗ ಹೋಗಿ ಬದುಕಿ ಬಂದಿದೆಯಲ್ಲ ಅಧಿಕಾರದಿಂದ ಆಚೆಗೆ ಅಂತ. ನಿನಗೂ ಹಾಗೆ ಅಮ್ಮ, ಎಲ್ಲ ಇದ್ದದ್ದು ಅಷ್ಟು ಹೋಯ್ತು, ತೊಂದರೆ ಇಲ್ಲ, ಅದೆಲ್ಲ ಅನುಭವಿಸಿಬಿಟ್ಟದ್ದು, ನಾವೆಲ್ಲ ಮಾಡಿಬಿಟ್ಟದ್ದು, ತಿಂದು ಬಿಟ್ಟದ್ದು ಅಂತಂದರೆ ಒಂದು ತೃಪ್ತಿ ಇರುತ್ತೆ. ಎಷ್ಟೋ ಜನಕ್ಕೆ ಪಾಪ ರೋಗಗಳು ಬಂದುಬಿಡುತ್ತವೆ, ಏನೂ ತಿಂದೆ ಬಂತಲ್ಲ ರೋಗ ಅಂತ. ಅದಕ್ಕೆ ತಿಂದುಬಿಟ್ಟೇನೆ ರೋಗ ಬಂದರೆ ಮೇಲು ಅಂತ. ಶ್ಲಾಘ್ಯಂ ಗಮಿಷ್ಯಸಿ ಪುನರ್ ವಿಜಯೇನ ಭರ್ತು. ಗಂಡನಿಗೆ ವಿಜಯವಾದರೆ ನಿನಗೆ ಕೊಂಡಾಟ. ಇಂಥ ದೊಡ್ಡ ತ್ಯಾಗ ಮಾಡಿ ಗಂಡನಿಗೆ ಆ ಸ್ಥಾನವನ್ನು ದಕ್ಕಿಸಿಕೊಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ರಘುವಂಶದಲ್ಲಿ ಬರುತ್ತೆ ಆ ಮಾತು. ಸೀತೆ ಬಂದು ಅತ್ತೆಯಂದರಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನಾನು ನಿಮ್ಮ ಮಕ್ಕಳಿಗೆಲ್ಲ ತುಂಬ ಕಷ್ಟ ಕೊಟ್ಟವಳಾದೆ ಅಂತ. ಇಲ್ಲಮ್ಮ, ನಿನ್ನಂಥ ಹೆಂಡತಿ ನಮ್ಮ ಮಗನಿಗೆ ಇದ್ದಿದ್ರಿಂದಲೇ ಅವನು ಮಹಾವೀರ ಅಂತ ಲೋಕಕ್ಕೆಲ್ಲ ಗೊತ್ತಾಯಿತು. ಇನ್ನು ಯಾವಳನ್ನೋ ಕಟ್ಕೊಂಡಿದ್ರೆ ಕುರೂಪಿನ ರಾವಣ ಯಾಕೆ ಕದ್ಕೊಂಡು ಹೋಗ್ತಾ ಇದ್ದ, ಬೇಕಾದರೆ ಇನ್ನೂ ಸೇಫ್ ಆಗಿರೋ ಜಾಗದಲ್ಲಿ, ಕಾಣದೇ ಇರೋ ಜಾಗದಲ್ಲಿ ಎಲ್ಲೋ ಅಂಡಮಾನ್ಗೋ ನಿಕೋಬಾರ್ಗೋ ತಂದು ಬಿಟ್ಟು ಹೋಗ್ತಾ ಇದ್ದ, ನನ್ನ ಕಣ್ಣಿದ್ರೆ ಕಾಣಿಸಲೇಬಾರ್ದು ಅಂತ. ನಿನ್ನಂಥ ಸುಂದರಿಯನ್ನು ಅವನು ಅಪಹರಣ ಮಾಡಿಕೊಂಡು ನಿನ್ನನ್ನು ಬಿಡಿಸೋಕೆ ಹೋಗಿ ಅವನು ಅಷ್ಟು ದೊಡ್ಡ ವಿಜಯಿ ಅಂತ ಖ್ಯಾತಿ ಪಡೆಯುವಂತೆ ಆಯಿತು. ಹಾಗಾಗಿ ನಿನ್ನ ಮನೆ ಸೊಸೆಯಾಗಿ ಬಂದಿದ್ದು ಸಂತೋಷವೇ ಆಯಿತು ಅಂತ. ಹೀಗೆ ಈ ಥರ ಸಂತೋಷ ಪಡಬಹುದು. ಗಂಡನಿಗೆ ಖ್ಯಾತಿ ತಂದುಕೊಟ್ಟವರು, ವಿಕ್ರಮ ತಂದುಕೊಟ್ಟವರು, ಸೌಭಾಗ್ಯ ತಂದುಕೊಟ್ಟವರು. ಭರ್ತುರ್ ಬಹುಮತಾಭವ ಅಂತ ಶಾಕುಂತಲದಲ್ಲಿ ಹೇಳ್ತಾನಲ್ಲ, ಯಯಾತೇರಿವ ಶರ್ಮಿಷ್ಠ ಭರ್ತುರ್ ಬಹುಮತಾಭವ. ಗಂಡನಿಗೆ ಅನುಕೂಲ ತಂದುಕೊಟ್ಟ ಹೆಂಡತಿಯ ಬಗ್ಗೆ ಎಲ್ಲಿಲ್ಲದ ಒಲುಮೆ ಬರುತ್ತೆ, ಗೌರವ ಬರುತ್ತೆ. ಮತ್ತು ಜನರಲ್ ಸ್ಟೇಟ್ಮೆಂಟ್, ಕಾಲಕ್ರಮೇಣ ಜಗತಃ ಪರಿವರ್ತಮಾನ ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ. ಒಂದು ಚಕ್ರದ ಅರಗಳು ಹೀಗೆ ಮೇಲೆ ಕೆಳಗೆ ಹೋಗುತ್ತೋ ಭಾಗ್ಯ ಪಂಕ್ತಿ ಹಾಗೆ. ಕಾಳಿದಾಸ ಅನಾಮತ್ತಾಗಿ ಇದನ್ನು ತೆಗೆದುಕೊಳ್ತಾನೆ. ನೀಚೈರ್ಗಚ್ಚತ್ಯುಪರಿಚ, ಇದು ಭಾಸ ಹೇಳ್ತಾನೆ. ಅವನು ನೀಚೈರ್ಗಚ್ಚತ್ಯುಪರಿಚ ದಶ ಚಕ್ರನೇಮಿ ಕ್ರಮೇಣ ಅಂತ ಅಲ್ಲಿ ಇದನ್ನೇ ತಗೋತಾನೆ. ಇನ್ಫ್ಯಾಕ್ಟ್ ಭಾಸನದೇ ಇದು ಅಂತ ಅನ್ನೋದಕ್ಕೆ ಈ ಥರದ ಆಧಾರಗಳನ್ನು ನಮ್ಮ ವಿದ್ವಾಂಸರು ಕೊಡ್ತಾರೆ. ಕಾಳಿದಾಸನಂಥ ಮಹಾಕವಿ ಇವನ ಇಮೇಜರಿಯನ್ನು ಹಾಗೇ ತಗೊಳ್ತಾನೆ, ತನ್ನ ಉತ್ಕೃಷ್ಟ ಕಾವ್ಯದಲ್ಲಿ ತಗೋತಾನೆ ಅಂತಂದರೆ ಅದು ಇವನಿಗೆ ತೋರಿಸ್ತಕ್ಕಂಥ ಗೌರವ. ಜೊತೆಗೆ ಭಾಸನ ಹೆಸರನ್ನು ಹೇಳ್ತಾನೆ, ಪ್ರತಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವಿ ಕಾಳಿದಾಸಸ್ಯ ಕಥಂ ವಾ ಪರಿಷದೋ ಬಹುಮಾನ ಅಂತ. ಹೀಗಾಗಿ ನೀನು ಇದನ್ನು ಬೇರೊಂದು ರೀತಿ ತಗೊಳ್ಬೇಕಾಗಿಲ್ಲ, ಟೇಕ್ ಇಟ್ ಇನ್ ಎ ಲೈಟರ್ ವೇನ್ ಅಂತ ಹೇಳ್ತಾನೆ. ಈಗ ಭಟ್ರು ಮತ್ತೆ ಬರ್ತಾರೆ ಇವರ ಹತ್ರಕ್ಕೆ, ಹೋಗಿ ಹೋಗಿ ದೂರ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀರಾ ಅಂತ. ಅಷ್ಟೊತ್ತಿಗೆ ಅವನು ಬಂದಿದ್ನಲ್ಲ, ಹೇಳಿದ್ದಾನಲ್ಲ, ಕೋಯಂಭೋ ನಿಭೃತಂ ತಪೋವನಬಿದಂ ಗ್ರಾಮೀಕರೋತ್ಯಾಜ್ಞೆಯ ಅಂತ ಕೂಗಿದ್ದನಲ್ಲ, ಅದು ಕೇಳಿಸ್ಕೊಂಡು ಕಂಚುಕಿ ಬರ್ತಾನೆ. ಕಂಚುಕಿ ಅಂತಃಪುರ ರಕ್ಷಕ, ಅಂತಃಪುರ ಚರೋ ವೃದ್ಧ ಅಂತಲೇ ಹೇಳ್ತಾರೆ. ಪ್ರಾಜ್ಞನಾದವನು, ಬಿಳಿಯ ನಿಲುವಂಗಿ ಕಂಚುಕ ತೊಟ್ಟಿರ್ತಾನೆ. ಹಾಗಾಗಿ ಕಂಚುಕಿ ಅವನು ಬಂದು ಹೇಳ್ತಾನೆ, ಸಂಭಷಕ ನಕಲು ನಕಲು ಉತ್ಸಾರಣೀಯ ನಕಲು ಉತ್ಸಾರಣ ಕಾರ್ಯ. ಸಂಭಷಕ ಅಂತ ಸೈನಿಕನ ಹೆಸರು, ಬಹಳ ಚೆನ್ನಾಗಿದೆ. ಭಷಕ ಅಂದರೆ ಬೊಗಳೋನು, ಸಂಭಷಕ ಅಂದರೆ ಚೆನ್ನಾಗಿ ಬೊಗಳೋನು ಅಂತ. ದೊಡ್ಡ ಬಾಯಲ್ಲಿ ಕೋಲಾಹಲ ಮಾಡಿ ಹೇಳ್ತಕ್ಕಂಥವನು. ಸಂಸ್ಕೃತದ ನಾಟಕಗಳಲ್ಲಿ ಪಾತ್ರಗಳ ಹೆಸರುಗಳು ಅಷ್ಟು ಚೆನ್ನಾಗಿರುತ್ತವೆ, ಅರ್ಥಪೂರ್ಣವಾದ ಹೆಸರುಗಳನ್ನು ಇಡ್ತಾರೆ. ಆ ಕೆಲಸಕ್ಕೆ ತಕ್ಕಂಥ ರೀತಿಯಲ್ಲಿರುತ್ತೆ. ಹೇಳ್ತಾನೆ ನೋಡಿ, ಈ ಥರ ಎಲ್ಲ ಜನರನ್ನು ಓಡಿಸ್ಬೇಡಪ್ಪ. ಯಾಕೆ? ಪಶ್ಯ ಪರಿಹರತು ಭವಾನ್ ನೃಪಾಪವಾದಂ ನಪರುಷಮಾಶ್ರಮ ವಾಸಿಷು ಪ್ರಯೋಜ್ಯಂ ನಗರ ಪರಿಭವಾನ್ ವಿಮುಕ್ತು ಮೇತೆ ವನಮಭಿಗಮ್ಯ ಮನಸ್ವಿನೋ ವಸಂತಿ. ನಮ್ಮ ರಾಜನಿಗೆ ಅಪವಾದ ಬರುತ್ತೆ ಈ ತರಹ ಮಾಡಿದ್ರೆ. ನೃಪಾಪವಾದಂ ಭವಾನ್ ಪರಿಹರತು. ನೋಡಿ, ಕಂಚುಕಿ ಅಂತಃಪುರದಲ್ಲಿ ಓಡಾಡುವನು. ಅಂತಃಪುರದಲ್ಲಿ ರಾಜಮನೆತನದ ಮಹಿಳೆಯರ ಜೊತೆಗೆ ಇರಬೇಕು ಅಂದರೆ ಎಷ್ಟು ಜೋಪಾನ ಬೇಕು, ಎಷ್ಟು ಭಾಷೆಯ ಮೇಲೆ ಹಿಡಿತಾ ಇರಬೇಕು, ನಯ ಇರಬೇಕು, ಹೆಂಗಸರನ್ನ ಎಷ್ಟು ಗೌರವದಿಂದ ಕಾಣಬೇಕು, ಆ ವರ್ತನೆಯೆಲ್ಲ ಎಷ್ಟು ಸಜ್ಜನಿಕೆಯಿಂದ ಕೂಡಿರಬೇಕು, ಆ ಎಟಿಕೆಟ್ ತುಂಬ ಮುಖ್ಯ. ಹಾಗಾಗಿ ಒಬ್ಬ ಸಾಮಾನ್ಯ ಸೈನಿಕನನ್ನು ಕೂಡ ಭವಾನ್ ಅಂತ ಹೇಳಿಬಿಟ್ಟು ಗೌರವಪೂರ್ಣವಾಗಿ ಸಂಬೋಧನೆ ಮಾಡ್ತಾನೆ. ಪರಿಹರತು, ಪರಿಹರ ಅಂತ ಹೇಳೋದಿಲ್ಲ, ವಿಧ್ಯರ್ಥಕವಾಗಿ ಹೇಳೋದಿಲ್ಲ, ಪರಿಹರತು ಅಂತ ನಿವೇದನೆಯ ರೂಪದಿಂದ, ಅಪ್ಪ
ದಯಮಾಡಿ ನಮ್ಮ ಮಹಾರಾಜನ ಮೇಲಿನ ಅಪವಾದನ್ನು ಪರಿಹರಿಸೋಣವಾಗಲಿ ಅಂತ ಹೇಳ್ಬಿಟ್ಟಂತಾನೆ. ದೊಡ್ಡವರಿಗೆ ಆ ರೀತಿಯಾದ ವರ್ತನೆಗಳು ಬಂದಿರುತ್ತೆ. ಡಿ ವಿ ಜಿಯವರು ನೋಡೋಣವಾಗಲಿ ಮಾಡೋಣವಾಗಲಿ ಅಂತೆಲ್ಲ ಹೇಳ್ತಾ ಇದ್ರಂತೆ. ರಾಮಸ್ವಾಮಿಯವರು ಹೇಳಬೇಕು, ಆ ಒಂದು ಎಟಿಕೇಟ್ ಆ ಕಾಲದ್ದು ಆ ರೀತಿಯಾದಂಥದ್ದು. ನೋಡು ಮಾಡು ಅನ್ನುವಂಥದ್ದಲ್ಲ, ಆ ನಯ ಬೇಕು. ಹಾಗೆ ಅವನು ಹೇಳ್ತಾನೆ, ನ ಪರುಷಂ ಆಶ್ರಮವಾಸಿಷು ಪ್ರಯೋಜ್ಯಂ. ಆಶ್ರಮವಾಸಿಗಳ ಮೇಲೆ ದೌರ್ಜನ್ಯ ಮಾಡುವುದಲ್ಲ. ಇಲ್ಲಿಯೇ ನಮಗೆ ಗೊತ್ತಾಗುತ್ತೆ ಭಾರತೀಯ ರಾಜರುಗಳು ನಿರಂಕುಶರು, ದಬ್ಬಾಳಿಕೆ ಮಾಡ್ತಾ ಇದ್ರು ಅನ್ನೋದು ಎಷ್ಟು ಸುಳ್ಳು. ಒಂದು ಆಶ್ರಮದ ಪ್ರಾಂತಕ್ಕೆ ಬಂದರೆ ರಾಜ ಹೇಗಾಗ್ತಾ ಇದ್ದ. ಕಾಳಿದಾಸ ಬರೀತಾನೆ, ವಿನೀತ ವೇಷೇಣ ಪ್ರವೇಷ್ಟವ್ಯಾನಿ ತಪೋವನಾನಿ ನಾಮ ಅಂತ. ವಿನೀತರಾಗಿ ತಪೋವನಕ್ಕೆ ಹೋಗಬೇಕು ಅಂತ. ಇಲ್ಲಿ ಹೇಳ್ತಾನೆ ಆಶ್ರಮವಾಸಿಗಳಲ್ಲಿ ದೌರ್ಜನ್ಯ ಮಾಡಬಾರದು ಅಂತ. ಕವಿಗಳು ಆ ಕಾಲದ ಜನರ ಮನೋಧರ್ಮವನ್ನು ಹೇಳ್ತಾರೆ, ರಾಜರುಗಳ ವರ್ತನೆಯನ್ನು ಹೇಳ್ತಾರೆ ಅಂತಂದರೆ ನಮಗೆ ಗೊತ್ತಾಗುತ್ತೆ. ಈ ಥರ ಪ್ರಪಂಚದಲ್ಲಿ ಎಲ್ಲಿಯೂ ಇದ್ದಂಥದ್ದಲ್ಲ. ನಗರ ಪರಿಭವಾನ್ ವಿಮುಕ್ತುಂ ಏತೆ ವನಂ ಅಭಿಗಮ್ಯ ಮನಸ್ವಿನೋ ವಸಂತಿ. ನಗರದಲ್ಲಿ ಆಗುವ ಮಾನ ಅವಮಾನಗಳ ಕಷಾಯಗಳನ್ನು ಬಿಟ್ಟುಕೊಂಡು ಇಲ್ಲಿಗೆ ಬರಬೇಕು ಅಂತ ನೆಮ್ಮದಿಯಿಂದ ಮನಸ್ವಿಗಳಾದ ಆಶ್ರಮವಾಸಿಗಳು ಇಲ್ಲಿದ್ದರೆ ನಗರದ ಗಲಾಟೆಯನ್ನು ಇಲ್ಲಿಗೆ ತಂದುಬಿಟ್ರೆ ಹೇಗೆ? ನಗರದ ಈ ದೌರ್ಜನ್ಯಗಳನ್ನು, ಆಟಾಟೋಪುಗಳನ್ನು, ಕೋಲಾಹಲಗಳನ್ನು ಮೀರೋಕ್ಕೆ ಅಂತ ಬರ್ತಾರೆ. ಅವ್ರಿಗೂ ಇಲ್ಲಿ ಹೀಗೆ ಮಾಡಿಬಿಟ್ರೆ ಯಾವ ತರಹ? ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೂ ಇನ್ನೊಂದಕ್ಕೂ ಹೋಗೋದು ಏನೋ ನೆಮ್ಮದಿ ಬರಬೇಕು ಅಂತ. ದೇವಸ್ಥಾನದಲ್ಲಿ ಅದಾಗೋಗ್ಬಿಟ್ರೆ, ಎಷ್ಟೋ ಕಡೆ ವೈದ್ಯರ ವ್ಯಾಧಿ ಅಂತ ನಾವು ಪರಿಹಾರ ಕೇಳುವ ಜಾಗದಲ್ಲಿ ನಾವೇ ಪರಿಹಾರ ಕೊಡಬೇಕಾಗಿರುತ್ತೆ. ಯಾರೋ ಭಿಕ್ಷುಕನ್ನ ಇನ್ನೊಬ್ಬ ಭಿಕ್ಷುಕ ಕೇಳಿದಂತೆ, ಆ ಶಾಸ್ತ್ರಿಗಳ ಮನೆಗೆ ಹೋಗಿದ್ಯಲ್ಲ, ಏನು ಸಿಕ್ತು ಭಿಕ್ಷೆ ಅಂತ. ನಾಳೆ ಅವ್ರ ಮೇಲೆ ಸತ್ಯನಾರಾಯಣ ಅಂತೆ, ನಾನೇ 2 ರೂಪಾಯಿ ಕೊಟ್ಟು ಬಚಾವಾಗಿ ಬಂದೆ ಅಂತ. ಈ ತರಹ ಆಗಿಬಿಡುತ್ತೆ. ಹಾಗಾಗಿ ನಾವು ಎಚ್ಚರದಲ್ಲಿರಬೇಕು. ಆ ಮಾತನ್ನು ಅವನು ತಿಳಿಸ್ತಾನೆ, ಅಯ್ಯ ತಹ ಆರ್ಯ ತಥ, ಹಾಗೆ ಆಗಲಿ ಅಂತ ಅವರಿಬ್ಬರು ಹೊರಟೋಗ್ತಾರೆ. ಈಗ ನೋಡಿ, ಯೌಗಂಧರಾಯಣನಿಗೆ ಮುಂದುವರಿಯೋದಕ್ಕೆ ಒಂದು ಅವಕಾಶ ಬಂತು. ಕಂಚುಕಿಯೇ ಸಿಕ್ಕದ. ಅಂತಃಪುರದ ರಾಜಕುಮಾರಿಯ ಹತ್ತಿರ ಇವನಿಗೆ ಕೆಲಸ ಆಗಬೇಕಾದ್ದು. ಅಂತಃಪುರದ ನಾಯಕನೇ ಸಿಕ್ಕಿಬಿಟ್ಟ, ಅಧಿಕಾರಿಯೇ ಸಿಕ್ಕ ಅಂತ. ಸವಿಜ್ಞಾತಂ ಅಸ್ಯ ದರ್ಶನಂ, ಸವಿಜ್ಞಾನಂ ಅಸ್ಯ ದರ್ಶನಂ. ತುಂಬ ಪ್ರಯೋಜನಕಾರಿ, ಬಹಳ ತಿಳುವಳಿಕೆ ಇದೆ ಇವನನ್ನು ನೋಡಿದ್ರಿಂದ ಅಂತ ಹೇಳ್ಬಿಟ್ಟು, ಒತ್ಸೆ ಉಪಸರ್ಪಾವಸ್ಥಾವದೇನಂ, ಬಾಮ್ಮ ಇವನ ಹತ್ತಿರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಮತ್ತೆ ಬಂದು ಕೇಳ್ತಾನೆ, ಇದು ಯಾಕೆ ಎಲ್ಲರನ್ನೂ ಓಡಿಸ್ತಾ ಇದ್ದಾರೆ ಆಶ್ರಮದಲ್ಲಿ? ಕಿಮ್ ಕೃತೆಯ ಏಂ ಉತ್ಸಾರಣ, ಯಾತಕ್ಕಾಗಿ ದೂರ ಅಂತ. ಈ ಕಂಚುಕಿ ಭೋಸ್ ತಪಸ್ವಿನ್, ಅಪ್ಪ ತಪಸ್ವಿ ಅಂತ ಶುರು ಮಾಡ್ತಾನೆ. ಯೌಗಂಧರಾಯಣನಿಗೆ ಮಹಾಮಂತ್ರಿ ಅಮಾತ್ಯ ಅಂತ ಹೇಳಿಸ್ಕೊಂಡು ಅಭ್ಯಾಸ. ತತ್ಕ್ಷಣ ಅವನು ಅಂದ್ಕೋತಾನೆ, ತಪಸ್ವಿನ್ ಇತಿ ಗುಣವಾನ್ ಖಲು ಅಯಂ ಆಲಾಪ ಅಪರಿಚಯಾತ್ತು ನ ಶ್ಲಿಷ್ಯತೆ ಮನಸ್ಸಿ. ತುಂಬ ಒಳ್ಳೆ ಸಂಬೋಧನೆ, ಅರೆ ನನಗಿದು ಅಭ್ಯಾಸವಾಗಿಲ್ಲ, ಏನೋ ಒಂಥರ ಅಂತ ಇದೆ ಅಂತ. ಪಾತ್ರ ಸ್ವಭಾವ ಅಂದರೆ ಹೀಗೆ ತೋರಿಸಬೇಕು. ಒಂದೊಂದು ಮಾತುಗಳಿಂದಲೇ ಅವನು ನ್ಯಾಚುರಲ್ ಆಗಿ ಒಪ್ಕೊಂಡು ಬಿಟ್ರೆ ಸರಿ ಅಂತ ಒಪ್ಕೊಂಡು ಬಿಟ್ಟಾಗ ಆ ಪಾತ್ರ ಇನ್ನೂ ಅಲ್ಲಿ ಹೊಸದಾಗಿ ಬಂದದ್ದು ಅಂತ ನಮಗೆ ತಿಳಿಸೋದು ಹೇಗೆ? ನಾಟಕದ ರಚನೆಯಲ್ಲಿರುವ ದೊಡ್ಡ ಕಷ್ಟ, ಕವಿ ತಾನಾಗಿ ಏನೂ ಹೇಳುವಂತೆ ಇಲ್ಲ, ಎಲ್ಲ ಪಾತ್ರಗಳ ಮೂಲಕ ಹೇಳಿಸ್ಬೇಕು. ಸಣ್ಣ ಸಣ್ಣ ಮಾತುಗಳಲ್ಲಿ ತೋರಿಸ್ಬೇಕು. ದೊಡ್ಡ ಮಾತುಗಳನ್ನು ಆಡಿಸಿದ್ರೆ ಮಿಕ್ಕವ್ರು ಏನು ಮಾಡ್ತಾ ಇರೋಕ್ಕೆ ಸಾಧ್ಯ? ಅಷ್ಟೊತ್ತು ಅವ್ರಿಗೆ ಏನು ರಿಯಾಕ್ಷನ್ ಇರುತ್ತೆ? ಬಹಳ ಕಷ್ಟವಾಗಿಬಿಡುತ್ತೆ. ಹಾಗಾಗಿ ಅಲ್ಲಲ್ಲಿಯೇ ಸ್ವಗತಗಳು, ಅರ್ಥಪೂರ್ಣವಾದ ಉದ್ಗಾರಗಳು, ಉಕ್ತಿಗಳ ಮೂಲಕ ಮಾಡ್ತಾನೆ. ಈ ಸಂಬೋಧನೆ ನನಗಿನ್ನೂ ಅಪರಿಚಯ ಅನ್ನೋದ್ರಿಂದ ಆ ದಿವಸವೋ ಅಥವಾ ಅದರ ಹಿಂದಿನ ದಿವಸವೋ 2 ದಿವಸದ್ದು ಈ ಲಾವಾಣಕ ಗ್ರಾಮದಿಂದ ಅವನು ಮಗಧ ಪ್ರಾಂತಕ್ಕೆ ಬಂದಿದ್ದಾನೆ. ಅಂದರೆ ಒಂದು 3-4 ದಿವಸದ ಹಾದಿ ಇದ್ದಿರಬಹುದು, ಹೆಚ್ಚಂದರೆ ನಡಿಗೆಯ ಹಾದಿ. ಬೇಗ ಬೇಗ ಬಂದಿದ್ದಾರೆ. ಅದರಲ್ಲಿ ಯಾರೂ ಇವನನ್ನು ಈ ರೀತಿ ಸಂಬೋಧಿಸುವಂಥ ಜನಗಳು ಅಷ್ಟಾಗಿ ಸಿಕ್ಕಿಲ್ಲ ಅನಿಸುತ್ತೆ. ಇನ್ನೂ ಅಕಸ್ಟಮ್ ಆಗಿಲ್ಲ ಆ ವೇಷಕ್ಕೆ. ಅದೆಲ್ಲ ಕೂಡ ನಮಗೆ ಬರಬೇಕು. ಅಂದರೆ ಇಲ್ಲಿ ನಟನಿಗೆ ಅವನು ಯಾವ ರೀತಿ ವರ್ತಿಸಬೇಕು ಅನ್ನೋ ಸೂಚನೆ ಕೂಡ ಇದೆ. ನಟನಾದವನು ಆ ಒಂದು ತಪಸ್ವಿ ವೇಷಕ್ಕೆ ಸಹಜವಾಗಿಲ್ಲದೆ ಒಂದು ಕತ್ತಿ ತರಹ ದಂಡ ಹಿಡ್ಕೊಳ್ಳೋಕೆ ಹೋಗೋದು, ಮತ್ತೆ ಜ್ಞಾಪಕ ಮಾಡಿಕೊಂಡು ದಂಡವನ್ನು ದಂಡದಂತೆ ಹಿಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡೋದನ್ನು ತೋರಿಸಿದಾಗ ಹೊಸದಾಗಿ ಅಕಸ್ಟಮ್ ಆಗ್ತಾ ಇದ್ದಾನೆ ಅನ್ನುವ ಭಾವನೆ ಬರಬೇಕು. ಇಷ್ಟು ಮಾಡಿದಾಗ ರಂಗಸ್ಥಳ ತುಂಬುತ್ತೆ, ರಂಗಸ್ಥಳದಲ್ಲಿ ಸ್ವಾರಸ್ಯ ಇರುತ್ತೆ. ಅದು ನೋಡಬೇಕು ನಾವು. ಹೇಳ್ತಾನೆ, ಶ್ರೂಯತಾಂ ಯೇಷಾ ಖಲು ಗುರುಭಿ ಅಭಿಹಿತ ನಾಮಧೇಯ ಅಸ್ಮಾಕಂ ಮಹಾರಾಜ ದರ್ಶಕಸ್ಯ ಭಗಿನಿ ಪದ್ಮಾವತಿ ನಾಮ. ನಮ್ಮ ಮಹಾರಾಜನ ತಂಗಿ ಪದ್ಮಾವತಿ, ಅವಳು ತಾಯಿನ ನೋಡೋದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದಾಳೆ. ಅದಕ್ಕೋಸ್ಕರವಾಗಿ ಸೆಕ್ಯೂರಿಟಿ ಮೆಷರ್ಸ್ ಆಗಿ ಇವೆಲ್ಲ ತಗೊಂಡಿದ್ದೀವಿ, ಇನ್ನೇನೂ ಇಲ್ಲ ಅಂತ ಹೇಳಿ ತಪಸ್ವಿಗಳ ಬಗ್ಗೆ ಒಂದು ಸಂದೇಶವನ್ನು ಇಟ್ಕೊಂಡಿದ್ದಾಳೆ. ಅದು ಏನದು?
ತೀರ್ಥೋದಕಾನಿ ಸಮಿಧ ಕುಸುಮಾನಿ ದರ್ಭಾನ್ ಸ್ವೈರಂ ವನಾದುಪನಯಂತು ತಪೋಧನಾನಿ ಧರ್ಮಪ್ರಿಯ ನೃಪಸುತ ನಹಿ ಧರ್ಮಪೀಡಾಂ ಇಚ್ಛೆ ತಪಸ್ವಿಷು ಕುಲವ್ರತಮೇತ ದಸ್ಯ. ತಪಸ್ವಿಗಳಿಗೆ ಏನು ಸಂದೇಶ ಹೇಳ್ತಿದ್ದಾಳೆ ಅಂದರೆ, ನೀವು ನಮ್ಮ ಆಗಮನದಿಂದ ನಿಮ್ಮ ನಿತ್ಯ ವ್ರತಗಳನ್ನು, ನಿತ್ಯದ ಆಚರಣೆಯನ್ನು ಯಾವುದನ್ನು ಬದಲು ಮಾಡಿಕೊಳ್ಬೇಕಾಗಿಲ್ಲ. ನೀವು ಹಾಗೆ ಇದ್ದುಬಿಡಿ, ನಾವೇನು ನಿಮಗೆ ತೊಂದರೆ ಮಾಡೋಲ್ಲ. ನೀವು ತೀರ್ಥೋದಕವನ್ನು, ಸಮಿತ್ತನ್ನು, ಹೂಗಳನ್ನು, ದರ್ಭೆಯನ್ನು ಯಾವುದಂತರಕ್ಕೂ ಹೋಗಿ ಬನ್ನಿ, ನಮಗೇನೂ ತೊಂದರೆ ಇಲ್ಲ. ಧರ್ಮ ಪ್ರಿಯಳಾದಂಥ ರಾಜಕುಮಾರಿ ಇಲ್ಲಿರೋದು, ಅದರಿಂದ ಯಾವ ತಪಸ್ವಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ. ನಮ್ಮ ನಾಯಕರಿಗೆ ಈ ಪರಿಸ್ಥಿತಿ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು. ಇದರ ಮೂಲಕವಾಗಿ ರಾಜ ಅಥವಾ ರಾಜಬಂಧುಗಳು ಪ್ರಜೆಗಳಿಗೆ ತೊಂದರೆ ಆಗದಂತೆ ನಡ್ಕೊಳ್ತಾ ಇದ್ರು ಅಂತ. ಮನು ಯಾಜ್ಞವಲ್ಕ್ಯಾದಿ ಸ್ಮೃತಿಗಳಲ್ಲಿ ಬರುತ್ತೆ, ಒಬ್ಬ ಮಹಾರಾಜ ಊರಿನಲ್ಲಿಯೇ ರಸ್ತೆಯಲ್ಲಿ ಬರ್ತಾ ಇದ್ರೆ ಮೊದಲು ದಾರಿ ಕೊಡಬೇಕಾದದ್ದು ಯಾರಿಗೆ ಅಂದರೆ, ಯಾರು ಭಾರವನ್ನು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ, ಅಂಗವಿಕಲರಿಗೆ, ಗರ್ಭಿಣಿಯರಿಗೆ, ಮಕ್ಕಳಿಗೆ, ಇವರಿಗೆ ದಾರಿ ಕೊಡಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಬರುತ್ತೆ. ಭಾರವಾಹಿ ಆದವನು, ಅಂಗವಿಕಲನಾದವನು, ಗರ್ಭಿಣಿ, ಈ ಥರದವರಿಗೆ ಮೊದಲು ರಾಜ ದಾರಿ ಕೊಟ್ಟು ಆಮೇಲೆ ಹೋಗಬೇಕು ಅಂತ. ಈ ಮಾತನ್ನು ಮಹಾಭಾರತದ ಒಂದು ಬಹಳ ಸೊಗಸಾದ ಸಂದರ್ಭ ವನಪರ್ವದಲ್ಲಿ ಬರುವಂಥ ಅಷ್ಟಾವಕ್ರ ಪ್ರಕರಣದಲ್ಲಿ ಕೂಡ ನಾವು ನೋಡ್ತೀವಿ. ಅಷ್ಟಾವಕ್ರ ಜನಕನ ಆಸ್ಥಾನಕ್ಕೆ ಬರ್ತಾನೆ, ಚಿಕ್ಕ ಹುಡುಗ, ಅವನ ಸೋದರ ಮಾವ ಶ್ವೇತಕೇತು ಅವನು ಹುಡುಗ ಅವನ ಜೊತೆ. ಆಗ ಜನಕ ಮೆರವಣಿಗೆಯಲ್ಲಿ ಬರ್ತಾ ಇರೋದು, ನೀವು ದಾರಿ ಸಿಗೋಲ್ಲ, ಆಕ್ಷೇಪ ಮಾಡ್ತಾನೆ. ನೀನು ಜನಕ ಧರ್ಮ ನಿಷ್ಠೆ ಇರತಕ್ಕಂಥ ಮಹಾರಾಜ, ಮಕ್ಕಳಿಗೆ ಅಂಗವಿಕಲರಿಗೆ ದಾರಿ ಕೊಟ್ಟು ಹೋಗಬೇಕು, ನಾನು ಚಿಕ್ಕವನು, ಜೊತೆಗೆ ಅಂಗವಿಕಲ, ಅಷ್ಟಾಂಗ ವಿಕೃತಿ ನನ್ನದು, ನೀನು ದಾರಿ ಕೊಡದೆ ಹೋದರೆ ನಿನಗೇನಿದೆ ಧರ್ಮ ಅಂತ. ಆಗ ದೊಡ್ಡದಾಗಿ ದಾರಿ ಬಿಟ್ಟು ಮತ್ತೆ ಆಸ್ಥಾನಕ್ಕೆ ಕರ್ಕೊಂಡು ಬಂದು ಆಮೇಲೆ ಧರ್ಮ ಜಿಜ್ಞಾಸೆ ನಡೆಯುತ್ತೆ ಅಂತ. ಇವು ನಮ್ಮ ದೇಶದ ಸಂಸ್ಕೃತಿಯನ್ನು ಇಷ್ಟು ಚೆನ್ನಾಗಿ ತೋರಿಸುವಂಥವು ಅಂತ ಧರ್ಮಶಾಸ್ತ್ರ ಪ್ರಾಯೋಗಿಕವಾಗಿ ನಡೀತಾ ಇದ್ದಂಥದ್ದು ಎಷ್ಟನ್ನೋ ಬರೆಯುತ್ತೆ. ಕೆಲವೊಂದು ಆದರ್ಶದ ಸ್ಥಿತಿಯೂ ಆಗಿರುತ್ತೆ, ಆದರೆ ಪ್ರಾಯೋಗಿಕವಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಇನ್ನೂ 10 ಕಡೆ ಉದಾಹರಣೆಗಳು, ಉಲ್ಲೇಖಗಳು ಸಿಗುತ್ತವೆ. ಆಮೇಲೆ ಯೋಗಂಧರಾಯಣನಿಗೆ ತಕ್ಷಣ ಗೊತ್ತಾಗುತ್ತೆ, ಗೊತ್ತಾಯಿತು, ಯಾ ಪುಷ್ಪಕ ಭದ್ರಕಾದಿಭಿ ಆದೇಶಿಕೈ ಆದಿಷ್ಟ ಸ್ವಾಮಿನೋ ದೇವಿ ಭವಿಷ್ಯತೀತಿ. ಈ ಪದ್ಮಾವತಿಯೇ ನಮ್ಮ ಮಹಾರಾಜನಿಗೆ ಹೆಂಡತಿ ಆಗ್ತಾಳೆ ಅಂತ ಪುಷ್ಪಕ, ಭದ್ರಕ ಮೊದಲಾದ ದೈವಜ್ಞರು, ಜ್ಯೋತಿಷ್ಕರು ಹೇಳಿದ್ರು. ಹಾಗಾಗಿ ಸರಿಯಾದ ಜಾಗಕ್ಕೆ ಬಂದಿದ್ದಾಯಿತು. ಪ್ರದ್ವೇಷೋ ಬಹುಮಾನೋವ ಸಂಕಲ್ಪಾದುಪಜಾಯತೆ ಭರ್ತೃದಾರಾಭಿಲಾಷಿತ್ವಾದ್ ಅಸ್ಯಾಂ ಮೇ ಮಹತಿ ಸ್ವತ. ಪ್ರೀತಿಯಾಗಲಿ ದ್ವೇಷವಾಗಲಿ ನಮ್ಮ ಮನಸ್ಸಿನಿಂದ ಉಂಟಾಗುತ್ತೆ, ನಮ್ಮ ಸಂಕಲ್ಪದಿಂದ ಉಂಟಾಗುತ್ತೆ. ಈಗ ಪದ್ಮಾವತಿ ಯಾರು ಅಂತ ಅನ್ನೋದು ನನಗೆ ಗೊತ್ತಾಯಿತು. ಅವಳ ಬಗ್ಗೆ ನಮ್ಮ ಜ್ಯೋತಿಷ್ಕರು ಹೇಳಿರೋದ್ರಿಂದ ನನಗೆ ಒಂದು ಒಪಿನಿಯನ್ ಬಂದಿದೆ. ತತ್ಕ್ಷಣ ಇವಳು ನಮ್ಮವಳು ಅಂತ ಭಾವನೆ ಬಂತು ಅಂತ. ಮನುಷ್ಯರಿಗೆ ಅದೇ ತಾನೆ, ಯಾರನ್ನೇ ನೋಡಿದಾಗ ಅವ್ರ ಬಗ್ಗೆ ಒಂದು 2-3 ವಿವರ ತಿಳಿದ ತಕ್ಷಣ ಬಂದುಬಿಡುತ್ತೆ. ನಾನು ಎಂಜಿನಿಯರಿಂಗ್ ಕ್ಷೇತ್ರವನ್ನು ಬಿಟ್ಟು ಅನೇಕ ವರ್ಷಗಳಾದರೂ ಕೂಡ ಯಾರಾದರೂ ಮೆಕ್ಯಾನಿಕಲ್ ಇಂಜಿನಿಯರ್ ಆದರೆ ಸಗೋತ್ರ ಅಂತ ಅಂತೀನಿ, ನಮ್ಮ ಗೋತ್ರದವರು ಅಂತ. ಅದು ತಾನಾಗಿ ಬಂದುಬಿಡುತ್ತೆ. ನನಗೆ ತೆಲುಗು ಭಾಷೆಯ ಬಗ್ಗೆ ಒಂದು ಸ್ವಲ್ಪ ಅಭಿಮಾನ, ಸಾಹಿತ್ಯ, ಅವಧಾನ ಇತ್ಯಾದಿಗಳು ಅಲ್ಲಿಂದ ಬಂದದ್ದು ಅಂತ. ಹಾಗಾಗಿ ಯಾರಾದರೂ ಆಂಧ್ರ ಪ್ರದೇಶದವ್ರು ಬಂದರೆ ತಕ್ಷಣ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಜಾಸ್ತಿ ಆಗುತ್ತೆ. ನನಗೆ ಗೊತ್ತು ಆಂಧ್ರದವ್ರು ಬಿಂಕ ಜಾಸ್ತಿ, ಬಿಗುಮಾನ ಜಾಸ್ತಿ, ಸ್ವಲ್ಪ ಕೊಬ್ಬು ಜಾಸ್ತಿ ಅಂತ. ಆದರೂ ಇನ್ ಸ್ಪೈಟ್ ಆಫ್ ದಟ್ ಆ ಕಡೆಗೆ ಹೋಗುತ್ತೆ ಮನಸ್ಸು. ಅದೇ ನಮ್ಮ ಕರಾವಳಿ ಕಡೆ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಅಂದರೆ ಹೆಚ್ಚು ಒಲವು ಬರುತ್ತೆ. ಅಲ್ಲಿ ಹೆಚ್ಚು ಹೋಗಿ ಬಂದು ಬಳಕೆ ಆಗಿರುವಂಥದ್ದು, ಅಲ್ಲಿ ಜೀವನ ಪದ್ಧತಿ, ಜನರಸಿಕತೆ ಅದೆಲ್ಲ ನೋಡಿರುವಂಥದ್ದು. ಹೀಗಾಗಿ ನಮ್ಮವರು ಅಂತ ಅನ್ನೋ ಭಾವನೆ ಬಂದುಬಿಡುತ್ತೆ. ಹೇಳ್ತಾನೆ ಇರ್ತಾರೆ, ಇಬ್ಬರು ಕೊಂಕಣಿಗರು ಸೇರಿದರೆ ಪಕ್ಕದಲ್ಲಿ ಸರ್ವೇಶ್ವರ ಬಂದು ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದು ಇವರು ಕೊಂಕಣಿ ಶುರು ಮಾಡಿಬಿಡ್ತಾರೆ ಅಂತ ಅಭಿಮಾನ, ಅಷ್ಟೇ, ಇನ್ನೇನಲ್ಲ. ಹೀಗೆ ಸಂಕಲ್ಪ ದುಪಜಾಯತೆ, ನಮ್ಮ ಮನೋವೃತ್ತಿ ಬಂದ ತಕ್ಷಣ ಅಲ್ಲಿ ಪ್ರೀತಿ ತಾನಾಗಿ ಉತ್ಪನ್ನವಾಗುತ್ತೆ ಅಂತ ಹಾಗಂದುಕೊಂಡು ಅವನು ಆ ಕಡೆ ತಿರುಗ್ತಾ ಇದ್ದಂತೆ ಪದ್ಮಾವತಿ ಮತ್ತು ಅವಳ ಚೇಟಿ ಪರಿವಾರ ಅವರದೆಲ್ಲ ಪ್ರವೇಶವಾಗುತ್ತೆ. ಈಗ ಅಂತಃಪುರದ ದಂಡೆ ಬಂದಿದೆ. ಅವರ ವರ್ತನೆ ಏನು ಅಂತ ನಾಳೆ ನೋಡೋಣ. ನಮಸ್ಕಾರ.